ಬೆಳಗಾವಿಯ ಅಪ್ಕಮಿಂಗ್ ರಾಜಕಾರಣಿ ಮತ್ತು ಅಥಣಿಯ ಸಾಹುಕಾರ ಲಕ್ಷ್ಮಣ್ ಸವದಿ ಅವರ ಪುತ್ರ, ಅಥಣಿಯ ನೆಕ್ಸ್ಟ್ MLA ಚಿದಾನಂದ ಸವದಿ ಅವರ ನಿವಾಸಕ್ಕೆ ಪ್ರೀತಿಯ ಸ್ವಾಗತ. ಒಂದಷ್ಟು ಫೋಟೋಗಳನ್ನು ನೋಡಿದಾಗ ನನಗೆ ಸಡನ್ಲಿ ಫೀಲ್ ಆಯ್ತು, ಇದೇನಪ್ಪ ಜಗನ್ ಮೋಹನ್ ರೆಡ್ಡಿ ಕಾಪಿ ತರ ಇದಾರಲ್ಲ ಅಂತ. ಅವರು ನಮ್ ಬಾಸ್ ತರ ಕಾಣ್ತಾ ಇದಾರೆ ಅಂತಂದ್ರು. ನಾನ್ ಕೇಳಿದೆ ಯಾರು ನಿಮ್ ಬಾಸ್ ಅಂತ ಕೇಳಿದಾಗ ಜಗನ್ ರೆಡ್ಡಿ ಅಂತಂದ್ರು. ನೀವು ನೋಡಿದ ಹಾಗೆ ಹೂ ಇಸ್ ನೆಕ್ಸ್ಟ್ ಲೀಡರ್, ಯಾರ್ ನೆಕ್ಸ್ಟ್ ನಾಯಕ? ಒಂದ್ ಕಡೆ ಮಾತಿದೆ ಸರ್, ಬಿಜೆಪಿಗೆ ನಾಯಕರ ಕೊರತೆ ಇಲ್ಲ, ಯಾಕೆಂತಂದ್ರೆ RSS ರೆಡಿ ಮಾಡಿ ಕಳಿಸ್ಬಿಡುತ್ತೆ. ಕಾಂಗ್ರೆಸ್ಗೆ ನಾಯಕರ ಕೊರತೆ ಸಿಕ್ಕಾಪಟ್ಟೆ ಇದೆ. ಕಾಂಗ್ರೆಸ್ ನಲ್ಲಿ ನಾಯಕತ್ವ ಕೊರತೆ ಇಲ್ಲ, ಬಿಜೆಪಿ ನಾಯಕತ್ವ ಕೊರತೆ. ಅದೇ ಪರಿಸ್ಥಿತಿಗೆ ಇವತ್ತು ಬಿಜೆಪಿ ಮನೆಯೊಂದು 3 ಬಾಗಿಲಾಗಿರ್ತಕ್ಕಂಥ. DK ಶಿವಕುಮಾರ್ ಅವರು CM ಆಗಬೇಕು ಅನ್ನುವಂಥದ್ದು ತುಂಬಾ ಜನ ಶಾಸಕರಿಗೆ ಒಂದು ಕನಸಿದೆ. ಇನ್ಫ್ಯಾಕ್ಟ್ ಶಿವಗಂಗಾ ಅವರು ಪದೇ ಪದೇ ಹೇಳ್ತಾ ಅವರೇ ಅನೌನ್ಸ್ ಮಾಡಿಬಿಡ್ತಾರೆ, ಶಿವಕುಮಾರ್ ನೆಕ್ಸ್ಟ್ CM, ಶಿವಕುಮಾರ್ ನೆಕ್ಸ್ಟ್ CM ಅಂತ. ನೀವ್ ಯಾರ ಪರ ನಿಂತ್ಕೋತೀರಿ? DK ಶಿವಕುಮಾರ್. ಯಾವುದರ ಬೇಸಿಸ್ ಮೇಲೆ ನಡೀತಾ ಇದೆ ಇತ್ತೀಚಿನ ರಾಜಕೀಯ ಅಂತ? ಇತ್ತೀಚಿನ ದಿನ ಮೊದಲಿನ ತರ ರಾಜಕಾರಣ ಇವತ್ತು ಉಳಿದಿಲ್ಲ. ಇವತ್ತು ಮನಿ ಪವರ್, ಕಾಸ್ಟಿಸಮ್. ಡಾಕ್ಟರ್ ಮಗ ಡಾಕ್ಟರ್ ಆದ್ರೆ, ಅಡ್ವೊಕೇಟ್ ಮಗ ಅಡ್ವೊಕೇಟ್ ಆದ್ರೆ ಯಾರು ಕೂಡ ಕೇಳಕ್ ಹೋಗಲ್ಲ. ರಾಜಕಾರಣಿ ಮಗ ರಾಜಕಾರಣಿ ಆಗ್ಬಿಟ್ರೆ ಮಾತ್ರ ಪ್ರಶ್ನೆ ಮಾಡ್ತೀವಲ್ಲ, ಯಾಕೆ? ರಾಜಕಾರಣಿಗಳ ಮಕ್ಕಳು ರಾಜಕಾರಣಕ್ಕೆ ಬಂದ್ರೆ ಕುಟುಂಬ ರಾಜಕಾರಣ ಅಂತ. ಕೆಲವೊಂದು ಜನ MLAಗಳಿದ್ದಾರೆ ಸಿಕ್ಕಾಪಟ್ಟೆ, ಲೈಕ್ ಅವ್ರ ಆಟಿಟ್ಯೂಡೇ ಬೇರೆ ರೀತಿಯಲ್ಲಿರುತ್ತೆ. ಏನ್ ಅವ್ರ ಇಡೀ ಜಗತ್ತೇ ತಮ್ದು ಅನ್ನೋ ರೀತಿಯಲ್ಲಿ ಇರ್ತಾರೆ. ಕೆಳಮಟ್ಟದಿಂದ ಬೆಳೆದು ಬಂದಿದ್ರೆ ಅವ್ರಿಗೆ ಗೊತ್ತಾಗ್ತಿತ್ತು ಜನರ ಕಷ್ಟ ಏನು, ಯಾವ ರೀತಿ ಇರಬೇಕು ಅನ್ನೋದು ಗೊತ್ತಾಗ್ತಿತ್ತು. ಅರ್ಧ ರಾತ್ರಿಯಲ್ಲಿ ಶ್ರೀಮಂತಿಕೆ ಬಂದ್ರೆ ಕೊಡೆ ಹಿಡಿತಾರಂತ ಹೇಳ್ತಾರಲ್ಲ, ಹಂಗಾಗಿರುತ್ತೆ. ಜನ ರೆಸ್ಪಾಂಡ್ ಮಾಡೋ ರೀತಿಯಲ್ಲಿ ಗೊತ್ತಾಗ್ಬಿಡುತ್ತೆ ಅವನು ನಾಯಕ ಹೌದು ಅಲ್ವೋ ಅಂತ. ನಿಮ್ಮನ್ನ ನಾಯಕ ಅಂತ ಒಪ್ಕೊಂಡಿದ್ದಾರಾ ಅಥವಾ ಸಾಹುಕಾರ ಅಂತ ಬಿಗಿದಪ್ಪಿಕೊಂಡಿದ್ದಾರಾ, ಹೇಗೆ ಅಂತ? ಒಬ್ಬ ಜನಸೇವಕ ಅಂತ ಒಪ್ಕೊಂಡಿದ್ದಾರೆ. ನಾವು ನಿಸ್ವಾರ್ಥ ಮನೋಭಾವ ಇಟ್ಕೊಂಡು ಕೆಲಸ ಮಾಡ್ತಾ ಹೋದ್ರೆ ಖಂಡಿತವಾಗಿ ಜನ ಅಪ್ಕೋತಾರೆ. ಈ ಪ್ರೀತಿಸೋ ಜನರಿರುವರು ನಿನ್ನ ಬೆನ್ನ ಹಿಂದೆ, ಸಾಗರದಂತೆ ಹರಿಯುವರು ನಿನ್ನ ನೆರಳಂತೆ. ಕೋವಿಡ್ ಟೈಮ್ ಅನ್ನ ಈ ಕ್ಷಣಕ್ಕೂ ಕೂಡ ನೆನ್ಪು ಮಾಡ್ಕೋಬೇಕು, ಯಾಕೆಂತಂದ್ರೆ 1.5 ಲಕ್ಷ ಕುಟುಂಬಗಳಿಗೆ ಫುಡ್ ಕಿಟ್ ಕೊಡುವಂತಹ ವಿಚಾರದ ಬಗ್ಗೆ ನಾವು ಡಿಸ್ಕಸ್ ಮಾಡ್ಲೇಬೇಕು. ಅವತ್ತು ನಾವು ಮಾಡಿರ್ತಕ್ಕಂತ ಸೇವೆನೆ ಜನ ಅವತ್ತು ಅದೇನ್ ದೊಡ್ಡ ಸಾಧನೆ ಅಂತೂ ಅಲ್ಲ, ಒಂದು ಹಳ್ಳಿಲಿ ಸೇವೆ ಇದ್ದವ್ರದ್ದು ಹೆಂಗೋ ಜೀವನ ನಡೀತಾ ಇತ್ತು. ಬಟ್ ಇಲ್ದೇ ಇರ್ತಕ್ಕಂಥ ಈ ಕಷ್ಟದಲ್ಲಿದ್ರು ಬಹುಶಃ ಅವ್ರು ಕೊಟ್ಟಿರ್ತಕ್ಕಂತ ಜನರ ಒಂದು ಋಣ ಬಹುಶಃ ನಾವ್ ಏನೇ ಮಾಡೋದು ಕೂಡ ಕಡಿಮೆ. ತಂದೆ ಬಹುಶಃ ಎಲ್ರಿಗೂ ಸಿಗ್ಲಿಕ್ಕಿಲ್ಲ, ಯಾಕಂತಂದ್ರೆ ಇವತ್ತು ಗುರು ಇಲ್ಲದೆ ಗುರಿ ಮುಟ್ಟಿರ್ತಕ್ಕಂತ ಒಬ್ಬ ಯಶಸ್ವಿ ರಾಜಕಾರಣಿ ಅಂತಂದ್ರೆ ನಮ್ ತಂದೆ. ರಾಜಕಾರಣಿಗಳ ಮಕ್ಕಳ ಕಷ್ಟ ನೋಡಿರಲ್ವಾ ಅಥವಾ ಕಣ್ಣೀರಿಟ್ಟಿರಲ್ವಾ ಅನ್ನೋ ತುಂಬಾ ಜನಕ್ಕೆ ಪ್ರಶ್ನೆ ಇರುತ್ತೆ. ಸಾಕಷ್ಟು ಆಗಿದೆ ಸರ್, ತುಂಬಾ ಆಗಿದೆ. ಮಗನಿಂದ ತಂದೆಗೆ ಸೋಲು ಅದು ಇದು ಅಂತ ಹೇಳಿ ಆ ಸಂದರ್ಭದಲ್ಲಿ ತುಂಬಾ ನೋವಾಯ್ತು. ಖಂಡಿತವಾಗಿ ಮುಂದಿನ ಜನ್ಮ ಅಂತ ಭಗವಂತ ನನಗೆ ಏನೋ ಕೊಟ್ಟರು, ಅವ್ರ ಮಗನಾಗಿ ಮತ್ತೆ ಅವ್ರ ಋಣ ತೀರಿಸ್ತಕ್ಕಂಥ ಕೆಲಸ ಮಾಡ್ತೇನೆ. ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು? 13,000 per month. ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. ಅಭಯ ಗೋಲ್ಡ್ ಬಯರ್ಸ್. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾನ್ ಬಂದಿದ್ದೀನಿ ನನ್ನ ನೆಚ್ಚಿನ ನಗರಿ ಬೆಳಗಾವಿಗೆ. ಮತ್ತೊಂದು ಕಡೆ ನನ್ನ ಹಿಂದೆ ಕಾಣಿಸ್ತಾ ಇರುವಂತಹ ಅತ್ಯದ್ಭುತವಾದಂತಹ ಬಂಗ್ಲೆ ಬೆಳಗಾವಿಯ ಅಪ್ಕಮಿಂಗ್ ರಾಜಕಾರಣಿ ಮತ್ತು ಅಥಣಿಯ ಸಾಹುಕಾರ ಲಕ್ಷ್ಮಣ್ ಸವದಿ ಅವರ ಪುತ್ರ ಚಿದಾನಂದ ಸವದಿ ಅವರ ಹೋಮ್ ಟೂರ್ ಮಾಡೋದಕ್ಕೆ ಬಂದಿದ್ದೀನಿ. ತಮ್ಮೆಲ್ಲರಿಗೂ ಲಕ್ಷ್ಮಣ್ ಸವದಿ ಅವರ ಪುತ್ರ, ಅಥಣಿಯ ನೆಕ್ಸ್ಟ್ MLA ಚಿದಾನಂದ ಸವದಿ ಅವರ ನಿವಾಸಕ್ಕೆ ಪ್ರೀತಿಯ ಸ್ವಾಗತ. ಸೊ ಎಂಟರ್ ಆದ ತಕ್ಷಣ ನಮಗೆ ಅದ್ಭುತವಾದಂತಹ ಗಾರ್ಡನ್ ಏರಿಯಾ ಸಿಗುತ್ತೆ. ನನ್ನ ಬಲಭಾಗದಲ್ಲಿ ಇರುವಂತಹದ್ದು ತುಂಬಾ ಅದ್ಭುತವಾಗಿರುವಂತಹ ಗಾರ್ಡನ್ ಏರಿಯಾ, ಮತ್ತು ಯಾರಾದ್ರೂ ಬಂದ್ರೆ ಆರಾಮಾಗಿ ಕೂತ್ಕೊಂಡು ಒಂದಷ್ಟು ಹೊತ್ತು ಚಿಲ್ ಮಾಡೋದಕ್ಕೆ ಅಥವಾ ಡಿಸ್ಕಸ್ ಮಾಡೋದಕ್ಕೆ ಜನರ ಜೊತೆ ಒಂದು ಸ್ಪೇಸ್ ನ ಮಾಡ್ಕೊಂಡಿದ್ದಾರೆ. ಸೊ ಈ ಸ್ಪೇಸ್ ನಲ್ಲಿ ಇಡೀ ಫ್ಯಾಮಿಲಿ ಅಥವಾ ಯಾರಾದ್ರೂ ಹೊರಗಡೆಯಿಂದ ಬಂದು ಒಂದಷ್ಟು ಹೊತ್ತು
ತಂಪಾದ ಗಾಳಿಯ ಮಧ್ಯೆ ಕೂತ್ಕೊಂಡು ಮಾತನಾಡಬೇಕು ಅಂತಂದ್ರೆ ಇದಕ್ಕೆ ಇರುವಂತಹ ಒಂದು ಸ್ಪೇಸ್. ಮತ್ತು ಎಡಭಾಗದಲ್ಲಿ ನೀವು ನೋಡಬಹುದು ಅವರ ಕಾರ್ ಕಲೆಕ್ಷನ್ ಇದೆ. ಕಾರ್ ಕ್ರೇಜ್ ಸಿಕ್ಕಾಪಟ್ಟೆ ಇದ್ದಂತೆ ಕಾಣಿಸ್ತಾ ಇದೆ. ಲಕ್ಷ್ಮಣ್ ಸವದಿ ಅವರ ಪುತ್ರ ಅಲ್ವಾ, ಸೊ ಕ್ರೇಜ್ ಸಹಜವಾಗಿ ಇದ್ದೇ ಇರುತ್ತೆ. ಲೈನ್ ಆಗಿ ನಿಂತಿದೆ ಕಾರ್ಗಳು, ಒಂದು 6 ಕಾರ್ ಇರಬಹುದು. ರೇಂಜ್ ರೋವರ್ ಮತ್ತು ಫಾರ್ಚುನರ್, ಹಾಗೆ ಇನೋವಾ ಹೈಬ್ರಿಡ್, ಮತ್ತು ತುಂಬಾ ವೈಟ್ ಅಂಡ್ ವೈಟ್ ಕಾನ್ಸೆಪ್ಟ್ ನಲ್ಲಿ ಮನೆಯನ್ನ ಕಟ್ಟಿಸಿದ್ದಾರೆ. ಸೊ CCTV ಕ್ಯಾಮ್ರಾಗಳನ್ನು ಕೂಡ ಅಳವಡಿಸಿದ್ದಾರೆ, ಯಾರಾದ್ರೂ ಬಂದ್ರೆ ಮೂಮೆಂಟ್ ಗಳು ಗೊತ್ತಾಗ್ಲಿ ಜನರದ್ದು ಅಂತ. ಸೊ ಇದು ಅವರ ಮನೆಗೆ ದಾರಿ. ಬನ್ನಿ ಇವತ್ತು ನಮ್ಮ ಅತಿಥಿಯನ್ನ ಮಾತನಾಡಿಸುವಂತಹ ಒಂದು ಪ್ರಯತ್ನ ಮಾಡೋಣ. ತುಂಬಾ ಅದ್ಭುತವಾದಂತಹ ಮನೆಯನ್ನ ಕಟ್ಟಿದ್ದಾರೆ. ಅದಷ್ಟೇ ಅಲ್ಲ, ತುಂಬಾ ವಿಶಾಲವಾದಂತಹ ಪ್ರದೇಶ ಕೂಡ ಹೌದು. ಸೊ ಇವತ್ತು ನಮ್ಮ ಅತಿಥಿ ಅಥಣಿಯ ಸಾಹುಕಾರ, ಬೆಳಗಾವಿಯ ನಾಯಕ ಲಕ್ಷ್ಮಣ್ ಸವದಿ ಅವರ ಪುತ್ರ ಚಿದಾನಂದ ಸವದಿ. ಸರ್ ನಮಸ್ಕಾರ, ಹೇಗಿದ್ದೀರಿ? ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು. ಓಕೆ, ಸೊ ಇನ್ನೊಂದು 10 ವರ್ಷ ಅಥವಾ 5 ವರ್ಷ ತುಂಬಾ ಬ್ಯುಸಿ ಶೆಡ್ಯೂಲ್ ಮತ್ತು ಮಂತ್ರಿ ಆದ್ರೂ ಆಶ್ಚರ್ಯ ಇಲ್ಲ, ಯಾಕೆಂದ್ರೆ ತಂದೆನೇ DCM ಆಗಿದ್ದಂಥವ್ರು, ಅದು ಸಾಮಾನ್ಯ ಹುದ್ದೆ ಅಂತೂ ಅಲ್ಲ. ಸರ್, ಪೊಲಿಟಿಕ್ಸ್ ಕ್ರಿಕೆಟ್ ನಷ್ಟೇ 6-4 ಹೊಡೆದಷ್ಟು ಈಸಿನಾ ಅಥವಾ ಹೇಗೆ ಅಂತ? ಈಜಿ ಅಂತಲ್ಲ, ಕಷ್ಟಪಟ್ಟು ಮಾಡಿದ್ರೆ ಈಜಿ ಆಗತ್ತೆ. ಓಕೆ. ತಂದೆಯವರು ಸುಮಾರು 25-30 ವರ್ಷಗಳ ಕಾಲ ಒಂದು ನಿಸ್ವಾರ್ಥ ಮನೋಭಾವನೆ ಇಟ್ಕೊಂಡು ಕ್ಷೇತ್ರದಲ್ಲಿ ಜನರ ಆಶೀರ್ವಾದದಿಂದ ಓಕೆ 4 ಬಾರಿ ಶಾಸಕರಾಗಿ ಅನೇಕ ನೆನಗುತ್ತಿ ಬಿತ್ತಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಇವತ್ತು ಒಂದು ಉನ್ನತ ಹುದ್ದೆ. ವಿಶೇಷ ಅಂತಂದ್ರೆ ಕುಟುಂಬದಲ್ಲಿ ಯಾರು ಕೂಡ ರಾಜಕೀಯ ರಂಗದಲ್ಲಿ ಯಾರು ಇರ್ಲಿಲ್ಲ. ಇವತ್ತು ತಂದೆಯವರೇ ಪ್ರಥಮ ವ್ಯಕ್ತಿ. ಇವತ್ತು ನಿಸ್ವಾರ್ಥ ಸೇವೆಯನ್ನು ಇಟ್ಟುಕೊಂಡು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ಒಂದು ವಿಚಾರ ಇಟ್ಟುಕೊಂಡು ಅಥಣಿ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಕೆಲಸ ಮಾಡಿ ಇವತ್ತು ಮಾಡಿರ್ತಕ್ಕಂಥದ್ದು ಬಹುಶಃ ನಾಳೆ ನಮ್ಮ ಭವಿಷ್ಯದಲ್ಲಿ ಅಷ್ಟೊಂದು ಕೆಲಸ ಮಾಡಕ್ ಆಗ್ತದಿಲ್ಲ ಗೊತ್ತಿಲ್ಲ, ಬಟ್ ತಂದೆಯವರು ಮಾಡಿರ್ತಕ್ಕಂಥದ್ದು ಬಹಳ ಹೆಮ್ಮೆ ಇದೆ. ಓಕೆ, ತಂದೆಯವರು ಮಾಡಿರುವಂತಹ ಕೆಲಸದ ಹಿಂದೆ ನಿಮ್ಮ ಪರಿಶ್ರಮವು ಕೂಡ ತುಂಬಾ ದೊಡ್ಡ ಪ್ರಮಾಣದಲ್ಲಿದೆ ಅಂತ ಜನ ಹೇಳ್ತಿದ್ರು. ನಾ ಬೆಳಿಗ್ಗೆ ಬರುವಾಗ ಒಂದಷ್ಟು ಕಡೆಗಳಲ್ಲಿ ವಿಚಾರಿಸ್ತಾ ಇದ್ದೆ, ಹೇಗೆ ಲಕ್ಷ್ಮಣ್ ಸವದಿ ಅವ್ರ ಪುತ್ರ ನಿಂತ್ರೆ ಗೆಲ್ಲಿಸ್ತೀರಾ ಅಂತೆಲ್ಲ ಕೇಳ್ತಿದ್ದೆ. ಯಾಕೆ ಅಥಣಿಯನ್ನೇ ಆಯ್ಕೆ ಮಾಡ್ಕೊಂಡ್ರಿ? ಬಹುಶಃ ಇವತ್ತು ಕ್ಷೇತ್ರ ಜನ ತಂದೆಯವ್ರಿಗೆ ಮಾಡಿರ್ತಕ್ಕಂಥ ಒಂದು ಉಪಕಾರ ತೀರಿಸ್ಲಿಕ್ಕೆ ನಾವು ಎಷ್ಟೇ ಮಾಡಿದ್ರು ಕೂಡ ಅದನ್ನು ಆಗ್ಲಿಕ್ಕಿಲ್ಲ. ಇವತ್ತು ಒಬ್ಬ ರೈತನ ಮಗನನ್ನ 4 ಬಾರಿ ಶಾಸಕರನ್ನಾಗಿ ಮಾಡಿ ಆಶೀರ್ವಾದ ಮಾಡಿ ಜಾತಿ ಮತ ಪಂಥಗಳನ್ನ ಹೊರತುಪಡಿಸಿ ಇವತ್ತು ಅಥಣಿ ಕ್ಷೇತ್ರ ಜನ ರಾಜ್ಯ ನಾಯಕನಾಗಿ ಹೊರಹೊಮ್ಮಲಿಕ್ಕೆ ಆಶೀರ್ವಾದ ಮಾಡಿದ್ರು. ಅವ್ರು ಋಣ ತೀರಿಸ್ಲಿಕ್ಕೆ ಬಹುಶಃ ನಾವು ಇನ್ನೂ 2 ಜನ್ಮ ಎತ್ತು ಬಂದ್ರು ಕೂಡ ತೀರ್ಸಕ್ ಆಗೋದಿಲ್ಲ. ಬಹುಶಃ ಇವತ್ತು ಅಥಣಿ ಕ್ಷೇತ್ರ ಆಯ್ಕೆ ಮಾಡಿಕೊಂಡಿರ್ತಕ್ಕ ಬಹುಶಃ 99ಕ್ಕಿಂತ ಮುಂಚೆ ಅಥಣಿ ಕ್ಷೇತ್ರ ಅಂತಂದ್ರೆ ಕನ್ಯಾ ಕೂಡ್ಲಕ್ಕೂ ಕೂಡ ಯೋಚನೆ ಮಾಡ್ತಕ್ಕಂಥ ಒಂದು ಕ್ಷೇತ್ರ. ನೀರಾವರಿ ಇರ್ಲಿಲ್ಲ, ಮೂಲಭೂತ ಸೌಕರ್ಯಗಳಿರ್ಲಿಲ್ಲ. 2005ರಲ್ಲಿ ತಂದೆಯವರು ಪ್ರಥಮ ಬಾರಿಗೆ ಶಾಸಕರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು. 99ರಲ್ಲಿ ಪ್ರಥಮ ಬಾರಿಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅತ್ಯಲ್ಪ ಮತಗಳಿಂದ ಹಿನ್ನಡೆ ಕಂಡ್ರು ಕೂಡ ಎದೆಗುಂದಿದೆ. ನಿರಂತರವಾಗಿ ಜನಸೇವೆ ಮಾಡ್ತಾ 2005ರಲ್ಲಿ ಪ್ರಥಮ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿ ಇವತ್ತು ಅಥಣಿ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾರ್ಪಾಡು ಮಾಡ್ಲಿಕ್ಕೆ ಅವ್ರು ಪಟ್ಟಿರ್ತಕ್ಕಂಥ ಶ್ರಮ ತುಂಬಾ ಇದೆ. ಆ ಶ್ರಮದ ಹಿಂದೆ ಜನರ ಆಶೀರ್ವಾದ ಕೂಡ ತುಂಬಾ ಇದೆ. ಅಮೇಜಿಂಗ್. ಓಕೆ ವೀಕ್ಷಕರೇ, ಬನ್ನಿ ಇವತ್ತು ನಮ್ಮ ಜನರಿಗೆ ತಮ್ಮ ಮನೆ ಮತ್ತು ಮನದ ಮಾತುಗಳನ್ನ ವಿವರಿಸ್ತಾ ಹೋಗ್ಬೇಕು. ಈಗ ನಾನು ನಿಂತಿರುವಂತಹ ಈ ಪ್ಲೇಸ್ ನ ನೀವೇನ್ ನೋಡ್ತಾ ಇದ್ದೀರಿ, ಇಲ್ಲಿ ಯಾರೇ ಜನಸಾಮಾನ್ಯರು ಬಂದ್ರು ಕೂತ್ಕೊಳ್ಳೋದಕ್ಕೆ ಒಂದು ಅದ್ಭುತವಾದಂತಹ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅವರ ಅಹವಾಲುಗಳನ್ನ ಸ್ವೀಕರಿಸೋದಕ್ಕೆ ಇಲ್ಲಿ ಶಾಸಕರು ಕೂತ್ಕೋತಾರೆ ಮತ್ತು ಮತ್ತೊಂದು ಕಡೆ ಶಾಸಕರ ಅನುಪಸ್ಥಿತಿಯಲ್ಲಿ ಚಿದಾನಂದ ಸವದಿ ಅವರು ಕೂಡ ಅಟೆಂಡ್ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಸರ್, ಪ್ರತಿನಿತ್ಯ ಎಷ್ಟು ಜನ ಅಹವಾಲುಗಳನ್ನ ತೆಗೆದುಕೊಂಡು ಮನೆ ಬಾಗ್ಲಿಗೆ ಬರ್ತಾರೆ ಅಂತ? ತಂದೆಯವರಿದ್ದಾಗ ಸುಮಾರು 1000-2000ಕ್ಕಿಂತ ಜಾಸ್ತಿ ಜನ ಇರ್ತಾರೆ. ಬೆಳಿಗ್ಗೆ 8 ಗಂಟೆಗೆ ಪ್ರಾರಂಭ ಆದ್ರೆ ರಾತ್ರಿ 11 ಗಂಟೆವರೆಗೂ ಕೂಡ ನಿರಂತರವಾಗಿ ಜನ ಬರ್ತಾ ಇರ್ತಾರೆ. ತಂದೆಯವರಿದ್ದಾಗ ಕಾರ್ಯಕ್ರಮಗಳು ಅಟೆಂಡ್ ಮಾಡೋದು, ಜನ ಅಟೆಂಡ್ ಮಾಡೋದು ಕೆಲಸ ನಾನು ಮಾಡ್ತೀನಿ. ಬಟ್ ತಂದೆಯವರಿದ್ದಾಗ ಪ್ರತಿಯೊಂದು ಹಳ್ಳಿಯಿಂದ ಕೂಡ ಸುಮಾರು ಇಲ್ಲ ಅಂದ್ರೂ ಒಂದು 25-30 ಜನ ಅಂತೂ ಖಂಡಿತವಾಗಿ ಬೆಳಿಗ್ಗೆಯಿಂದ ಕಂಟಿನ್ಯೂ ಬರ್ತಾನೆ ಇರ್ತಾರೆ. ಬಂದಿರ್ತಕ್ಕಂಥ ಜನರ ಸಮಸ್ಯೆಗಳನ್ನ ಆಲಿಸಿ ಸ್ಥಳದಲ್ಲಿ ಅವರಿಗೆ ಪರಿಹಾರ ಕಂಡುಕೊಳ್ತಕ್ಕಂಥ ಕೆಲಸ ಖಂಡಿತವಾಗಿ ಮಾಡ್ತಾ ಇದ್ದೀವಿ. ಬಹುಶಃ ಇವತ್ತು ತಂದೆಯವರು ಬೆಳಿಗ್ಗೆ 6 ಗಂಟೆಗೆ ಎದ್ರೆ ಬೆಳಿಗ್ಗೆ 1 ಗಂಟೆ 1.5 ಗಂಟೆ ವಾಕಿಂಗ್ ಹೋಗಿರ್ತಾರೆ. 7:30 ಬಂದು ಸ್ನಾನ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ 9 ಗಂಟೆಗೆ ಇಲ್ಲಿ ಬಂದು ಕೂತ್ರೆ ಕಂಟಿನ್ಯೂ
ಜನಸಂಪರ್ಕ ಕಂಟಿನ್ಯೂ ಇರುತ್ತೆ, ಕಾರ್ಯಕ್ರಮಗಳು ಜನಸಂಪರ್ಕ ಮಾಡ್ತಾನೆ ಇರ್ತಾರೆ. ನಿಮ್ಮ ರೋಟೀನ್ ಕೂಡ ಹಾಗೆ ಇರ್ತದ? ನಮ್ದು ಕೂಡ ಬೆಳಿಗ್ಗೆ 6-6:30 ಎದ್ದು ವರ್ಕೌಟ್ ವಾಕಿಂಗ್ ಎಲ್ಲ ಮುಗಿಸಿ 9 ಗಂಟೆಗೆ ಉಪಹಾರ ಮಾಡಿ, ತಂದೆಯವರು ಇದ್ದಾಗ ಕಾರ್ಯಕ್ರಮಗಳನ್ನ ನಾವು ಡಿವೈಡ್ ಮಾಡ್ಕೋತೀವಿ. ಅವ್ರಿದ್ದಾಗ ಅವರೊಂದು ಎಕ್ಸಾಂಪಲ್ 10 ಕಾರ್ಯಕ್ರಮ ಆದ್ರೆ 5 ಅವ್ರು 5 ನಾನು ಡಿವೈಡ್ ಮಾಡ್ಕೋದು. ಯಾಕಂದ್ರೆ ಜನರ ಅಪೇಕ್ಷೆ ಇರುತ್ತೆ ಇವ್ರು ಬರ್ಲಿ ಅಂತ ಹೇಳಿ. ಅವರ ಅಪೇಕ್ಷೆಗೆ ಅನುಗುಣವಾಗಿ ಅವ್ರ ಮನಸ್ಸಿಗೆ ನೋವು ಆಗತಕ್ಕಂತ ಕೆಲಸ ಮಾಡ್ತಾ ಇಲ್ಲ. ಆ ನಿಟ್ಟಿನೊಳಗೆ ಇವತ್ತು ಯಾವುದೇ ಕಾರ್ಯಕ್ರಮದು ಶ್ರೀಮಂತರ ಕಾರ್ಯಕ್ರಮ, ಬಡವರ ಕಾರ್ಯಕ್ರಮ ಅದು ಅಂತ ಭೇದ ಭಾವ ಮಾಡೋದು. ಯಾವುದೇ ಕಾರ್ಯಕ್ರಮದ್ರು ಕೂಡ ಡಿವೈಡ್ ಮಾಡ್ಕೊಂಡು ಕಾರ್ಯಕ್ರಮಕ್ಕೆ ಹೋಗ್ತೀವಿ, ಜನರನ್ನ ಭೇಟಿ ಆಗ್ತಿರ್ತೀವಿ. ತಂದೆಯವ್ರು ಇಲ್ದೇ ಇರ್ತ ಸಂದರ್ಭದಲ್ಲಿ ಎಷ್ಟೇ ಕಾರ್ಯಕ್ರಮ ಇದ್ರು ಕೂಡ ಪ್ರತಿಯೊಂದು ಕಾರ್ಯಕ್ರಮ ಅಪ್ರೋಚ್ ಆಗಿ ಪ್ರತಿಯೊಬ್ರು ಕಾರ್ಯಕರ್ತರ ಭೇಟಿ ಆಗ್ತಕ್ಕಂಥ ಕೆಲಸ ಕಂಡು ಮಾಡ್ತಾ ಇದ್ವಿ. ಓಕೆ, ಈ ಮನೆಯನ್ನು ಕಟ್ಸಿ ಎಷ್ಟು ವರ್ಷ ಆಯ್ತು ಸರ್? ಸುಮಾರು 99ರಲ್ಲಿ ಗೃಹ ಪ್ರವೇಶ ಆಯ್ತು. 26 ವರ್ಷ ಆಯ್ತು ಮನೆ ಕಟ್ಸಿ. ಮೊದಲು ತಂದೆಯವ್ರ ಹುಟ್ಟೂರು ನಾಗನೂರ್ ಪಿಕೆ ಅಂತ, ಇಲ್ಲಿಂದ ಒಂದು 20 ಕಿಲೋಮೀಟರ್ಸ್ ಆಗುತ್ತೆ, ಅಲ್ಲಿ ಇರ್ತಿದ್ವಿ. 2004ರಲ್ಲಿ ಪ್ರವಾಹ ಬಂತು, ಬಹಳ ದೊಡ್ಡ ಪ್ರವಾಹ. ಬಹುಶಃ ನಮ್ಮ ಗ್ರಾಮ ಎಲ್ಲ ಸ್ಥಳಾಂತರ ಇತ್ತು. ಆ ಸಂದರ್ಭದಲ್ಲಿ ಅವತ್ತು ಇಲ್ಲಿ ಬಂದ್ ಶಿಫ್ಟ್. ಈ ಒಂದು 20 ವರ್ಷ ಆಯ್ತು ಈ ಮನೆಯಲ್ಲಿ ವಾಸ ಮಾಡ್ತಾ ಇದ್ವಿ. ಲಕ್ಷ್ಮಣ್ ಸವದಿ ಅವರು ಮಕ್ಕಳನ್ನ ಬೆಳೆಸುವಾಗ ತುಂಬಾ ಜವಾಬ್ದಾರಿಯಿಂದ ಬೆಳೆಸಿದ್ದಾರೆ ಅನ್ನೋದನ್ನ ತುಂಬಾ ಜನ ರಾಜಕಾರಣಿಗಳು ಹೇಳ್ತಾರೆ. ಮತ್ತು ಯಾರು ತುಂಬಾ ಜವಾಬ್ದಾರಿಯಿಂದ ಮಕ್ಕಳನ್ನ ಬೆಳೆಸ್ತಾರಲ್ಲ, ಅವರು ಕಷ್ಟ ಏನು ಅನ್ನೋದನ್ನ ತೋರಿಸಿ ಬೆಳೆಸ್ತಾರೆ. ನಿಮ್ಗೆ ಆ ತರದ ಕಷ್ಟಗಳನ್ನ ತೋರಿಸಿದ್ದುಂಟಾ ಅಂತ? ಖಂಡಿತವಾಗಿಯೂ. ಯಾಕಂದ್ರೆ ನಾನು ಸ್ಕೂಲ್ ಕಾಲೇಜಿಗೆ ಹೋಗುವಾಗ ಯಾವುದೇ ತರ ಸೌಕರ್ಯಗಳಿರ್ಲಿಲ್ಲ. ಬಸ್ಸಿಗೆ ಹೋಗ್ತಾ ಇದ್ದೆ, ಪ್ರತಿನಿತ್ಯ ಬಸ್ಸಿಗೆ ಪ್ರಯಾಣ ಮಾಡ್ತಾ ಇದ್ದೆ. ಬೆಳಿಗ್ಗೆ 6 ಗಂಟೆಗೆ ಬಸ್ ಇರ್ತಿತ್ತು, ಬಸ್ಸಿಂದ ಹೋಗಿ ಬಸ್ಸಿಂದ ಬರೋದು. ಅವಾಗ ಪಾಕೆಟ್ ಮನಿ ಕೂಡ 2002-2003 ಅಲ್ಲಿ ವೀಕ್ಲಿ ಒಂದು 50 ರೂಪೀಸ್ ಅಷ್ಟೇ ಕೊಡ್ತಾ ಇದ್ರು. ಯಾಕಂದ್ರೆ ಮಕ್ಕಳಿಗೆ ಕಷ್ಟ ಅನ್ನೋದು ಗೊತ್ತಾಗ್ಬೇಕು, ಅವರಿಗೆ ದುಡ್ಡಿನ ಮಹತ್ವ ಗೊತ್ತಾಗ್ಬೇಕು ಅಂತ. ಇವತ್ತಾದ್ರೂ ಕೂಡ ಯಾವುದೇ ತರದ ಆ ಮಟ್ಟಿಗೆ ಲ್ಯಾವಿಶ್ ಲೈಫ್ ಲೀಡ್ ಮಾಡ್ತಕ್ಕಂಥದ್ದು ನಾವ್ ಯಾರು ಮಾಡಿಲ್ಲ. ಇವತ್ತು ಬಹುಶಃ ತಂದೆಯವರು ಆ ಒಂದು ಸಂಸ್ಕಾರ ನಾವು ಕಲಿಸಿಕೊಟ್ಟಿರೋದು ಬಹುಶಃ ಇವತ್ತು ಸಮಾಜ ಸೇವೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ನಮ್ಗೆ ಅನುಗುಣವಾಯಿತು ಅಂತ ಈ ಸಂದರ್ಭದಲ್ಲಿ. ಓಕೆ, ಎಷ್ಟು ಜನ ಸಹೋದರ ಸಹೋದರಿಯರಿದ್ದೀರಿ? ನಾನು ದೊಡ್ಡ ಮಗ, ಒಬ್ಳು ತಂಗಿ, 2 ತಮ್ಮಂದ್ರು. ಅವ್ರು ಏನ್ ಮಾಡ್ತಿದ್ದಾರೆ? 2 ತಮ್ಮಂದ್ರು ಬಿಸ್ನೆಸ್ ಲೈನ್ ಅಲ್ಲಿ ಇದ್ದಾರೆ. ತಂಗಿ ಮ್ಯಾರಿಡ್, ನಾನು ಒಬ್ಬ ತಂದೆಯವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಓಕೆ ಸರ್, ನಮ್ಮ ಜನನಾಯಕರ ಮನೆಯನ್ನ ತೋರಿಸುವಂತಹ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಹಾಲಿಂದ ಶುರು ಆಯ್ತು, ಈಗ ದೇವರ ಕೋಣೆ ಮತ್ತು ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ಡಿಸ್ಕಸ್ ಮಾಡುವಂತಹ ಸ್ಥಳಗಳನ್ನೆಲ್ಲ ತೋರಿಸ್ತಾ ಹೋಗಿ. ಎಸ್ ವೀಕ್ಷಕರೇ, ಇಲ್ಲಿ ನೋಡಿ, ಶ್ರೀಕೃಷ್ಣ ಪರಮಾತ್ಮನ ಅದ್ಭುತವಾದಂತಹ ವಿಗ್ರಹ, ಮತ್ತೊಂದು ಕಡೆ ವಿಘ್ನ ನಿವಾರಕನ ವಿಗ್ರಹ ಇದೆ. ವಿಘ್ನ ನಿವಾರಕ ಎಲ್ಲಿ ಇರ್ತಾನೋ ಅಲ್ಲಿ ಯಾವುದೇ ವಿಘ್ನಗಳಾಗೋದಿಲ್ಲ, ಎಲ್ಲವೂ ಕೂಡ ಸುಲಲಿತವಾಗಿ ನಡೀತದೆ ಅಂತ ಹೇಳಲಾಗ್ತದೆ. ಟಿವಿ ಇದೆ, ಬಟ್ ನೋಡಕ್ ಟೈಮ್ ಸಿಗ್ತದಾ ಅಂತ ನೋಡ್ತಾರೆ. ಸಾಯಂಕಾಲ ಫ್ರೀ ಆಗಿದ್ರೆ ನ್ಯೂಸ್ ಚಾನೆಲ್ ಬೋರ್ ಆಗಲ್ವಾ ಸರ್? ನ್ಯೂಸ್ ಚಾನೆಲ್ ಸದ್ಯ ಪ್ರತಿನಿತ್ಯ ತಂದೆಯವರು ನಾನು ನೋಡೋದು ನ್ಯೂಸ್ ಅಷ್ಟೇ. ಕಾರ್ಯಕ್ರಮ ಯಾವ್ದು ಟಿವಿ ನೋಡೋದು ಜಾಸ್ತಿ ನೋಡಲ್ಲ, ಬಟ್ ನೋಡಿದ್ರೆ ನ್ಯೂಸ್ ಚಾನೆಲ್ ರಾಜಕಾರಣ ಬಗ್ಗೆ ಏನ್ ನಡೀತಾ ಇದೆ ಅಪ್ಡೇಟ್ಸ್ ಬಗ್ಗೆ ನೋಡ್ತಾ ಇರ್ತೀವಿ. ಓಕೆ, ಯಾಕೆ ಅಂತಂದ್ರೆ ನಾವು ಓದೋ ಸುದ್ದಿ ನಮಗೆ ನೋಡಕ್ ಬೇಜಾರಾಗ್ತದೆ, ಅದಕ್ಕೆ ಕೇಳಿದೆ. ಇಲ್ಲ, ಫ್ರೀ ಇದ್ದಾಗ ಟಿವಿ ನೋಡ್ತಾ ಇರ್ತೀವಿ, ನ್ಯೂಸ್ ಚಾನೆಲ್ ನೋಡ್ತಾ ಇರ್ತೀವಿ, ಅಪ್ಡೇಟ್ಸ್ ನೋಡ್ಕೊಂಡು. ಓಕೆ, ಅಷ್ಟೇ. ಸಾಯಂಕಾಲ ತಂದೆಯವರು ಸಾಯಂಕಾಲ ಎಲ್ಲಾದ್ರೂ ಕಾರ್ಯಕ್ರಮ ಇರಲಿಲ್ಲ, ಫ್ರೀ ಆಗಿ ಕೂತ್ಕೊಂಡು ಜನ ಇರ್ತಾರೆ, ಟಿವಿ ನೋಡ್ತಾ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ, ಗ್ರಾಮಗಳ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ, ಯಾವ್ದು ಏನ್ ಮಾಡ್ಬೇಕು ಅಂತ ಚರ್ಚೆ ಮಾಡ್ತಾ ಇರ್ತಾರೆ. ಓಕೆ, ಡನ್. ಗೈಡ್ ಮಾಡ್ತಿರ್ತಾರ ಪ್ರತಿ ವಿಚಾರದಲ್ಲೂ ಕೂಡ, ಹೇಗೆ ಏನು ರಾಜಕೀಯ ಹೇಗಿದೆ ಈಗಿನ ಇತ್ತೀಚಿನ ದಿನಗಳಲ್ಲಿ ಅನ್ನೋದ್ರ ಬಗ್ಗೆ? ಖಂಡಿತವಾಗಿ ಪ್ರತಿನಿತ್ಯನೂ ಸುಮಾರು ಒಂದು ಅರ್ಧ ಗಂಟೆ ಆದ್ರೂ ಚರ್ಚೆ ಮಾಡ್ತಾ ಇರ್ತಾರೆ. ಏನ್ ನಡೀತಾ ಇದೆ, ಯಾವ ರೀತಿ ಏನು ಚರ್ಚೆಗಳಂತ ಆಗ್ತಾ ಇರ್ತಾರೆ. ಯಾವುದರ ಬೇಸಿಸ್ ಮೇಲೆ ನಡೀತಾ ಇದೆ ಇತ್ತೀಚಿನ ರಾಜಕೀಯ ಅಂತ? ಮೊದಲೆಲ್ಲ ಹೋರಾಟದ ಹಾದಿಯಲ್ಲಿ ಬರ್ತಾ ಇತ್ತು, ನೀರಿನ ವಿಚಾರ ಪ್ರತಿಧ್ವನಿ ಆಗ್ತಿತ್ತು, ಮತ್ತು ಜನಸಾಮಾನ್ಯರಿಗೆ ಈಸಿಯಾಗಿ ಆಕ್ಸೆಸ್ ಆಗುವಂತ ವಿಚಾರಗಳನ್ನ ಪ್ರತಿಧ್ವನಿಸ್ತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆ ಟ್ರೆಂಡ್ ಬದಲಾಗಿದೆ ಅನ್ನೋದಿದೆ. ಏನಿದೆ ಟ್ರೆಂಡ್ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದ ಹಾಗೆ? ಇತ್ತೀಚಿನ ದಿನ ಮೊದ್ಲಿನ ತರ ರಾಜಕಾರಣ ಇವತ್ತು ಉಳಿದಿಲ್ಲ. ಇವತ್ತು ಮನಿ ಪವರ್, ಕಾಸ್ಟಿಸಮ್, ಈ ಬೇಸ್ ಮೇಲೆ ರಾಜಕಾರಣ ಹೋಗ್ತಾ ಇದೆ. ಯಾಕಂದ್ರೆ ಇವತ್ತು ನಮಗೋಸ್ಕರ ಕೆಲಸ ಮಾಡಿರ್ತಕ್ಕಂಥ ಸುಮಾರು ಕಾರ್ಯಕರ್ತರು, ಅವ್ರಿಗೆಲ್ಲ ಅವಕಾಶ ಸಿಗಬೇಕು, ಅವರು ಕೂಡ ರಾಜಕೀಯವಾಗಿ ಬೆಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ರಾಜಕಾರಣ ಮಾಡ್ಬೇಕು. ಆದ್ರೆ ಅದು ಇವತ್ತು ಹೆಂಗಾಗಿದೆ ಅಂತಂದ್ರೆ, ಹಣವಂತ ಹಣಬಲ ಇದ್ದವ್ರು ಮಾತ್ರ ರಾಜಕಾರಣಕ್ಕೆ ಬರ್ಬೇಕು ಅಂತ ಒಂದು ಟ್ರೆಂಡ್ ಚೇಂಜ್ ಆಗಿದೆ. ಓಕೆ, ಅದು ಇವತ್ತಿನ ದಿನಮಾನಕ್ಕೆ ಅದು ಸರಿ ಅಲ್ಲ ಅಂತ ನನ್ನ ವೈಯಕ್ತಿಕ ವಿಚಾರ. ಬದಲಾಗಬೇಕು, ಯುವಕರು ಬೆಳಿಬೇಕು. ಹಣಬಲ, ಜಾತಿ ಬಲ ಯಾವ್ದು ಕೂಡ ಬರಬಾರ್ದು. ಯಾಕಂದ್ರೆ ಇವತ್ತು ಸಮಾಜ ಸೇವಕರು ಅನ್ಸ್ಕೊಂಡವ್ರು ಜಾತ್ಯತೀತವಾಗಿ ನಿಲ್ಬೇಕಾಗುತ್ತೆ, ಪಕ್ಷಾತೀತವಾಗಿ ನಿಲ್ಬೇಕಾಗುತ್ತೆ. ಮನೆಗೆ ಸಮಸ್ಯೆ ಅಂತ ಬಂದವ್ರಿಗೆ ಅವ್ರಿಗೆ ಪಕ್ಷ ಭೇದ, ಜಾತಿ ಭೇದ ಮಾಡ್ದೇನೆ ಅವ್ರಿಗೆ ಕೆಲಸ ಮಾಡ್ಕೊಡ್ತಾ ಮಾಡ್ಬೇಕಾಗುತ್ತೆ. ಕರೆಕ್ಟ್.
ಸರ್, ಡಾಕ್ಟರ್ ಮಗ ಡಾಕ್ಟರ್ ಆದ್ರೆ, ಅಡ್ವೊಕೇಟ್ ಮಗ ಅಡ್ವೊಕೇಟ್ ಆದ್ರೆ ಯಾರು ಕೂಡ ಕೇಳಕ್ ಹೋಗಲ್ಲ. ರಾಜಕಾರಣಿ ಮಗ ರಾಜಕಾರಣಿ ಆಗ್ಬಿಟ್ರೆ ಮಾತ್ರ ಪ್ರಶ್ನೆ ಮಾಡ್ತೀವಲ್ಲ, ಯಾಕೆ? ಏನ್ ಅನ್ಸುತ್ತೆ ನಿಮಗೆ ಆ ವಿಚಾರದಲ್ಲಿ ಅಂತ? ಅದು ಕುಟುಂಬ ರಾಜಕಾರಣ ಅದು ಇದೊಂದು ಪ್ರಾರಂಭ. ಹಾ. ಇವತ್ತು ತಂದೆಯವರು ಕ್ಷೇತ್ರ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಜನರ ಅಪೇಕ್ಷೆ ಇರುತ್ತೆ. ಓಕೆ. ಆ ಅವ್ರ ಕಾರ್ಯಕ್ರಮ ಬರ್ಲಿಲ್ಲ ಅಂತ ನೋವಾಗುತ್ತೆ. ಆ ಸಂದರ್ಭದಲ್ಲಿ ಮನೆಯವ್ರ ಯಾರು ಹೋದ್ರೆ ಅವ್ರ ಸಮಾಧಾನ ಇರುತ್ತೆ. So, ಆ ತರ ಇರಬೇಕಾಗುತ್ತೆ, ಮಾಡ್ಲೇಬೇಕಾಗುತ್ತೆ. ಇವತ್ತು ಯಾಕಂದ್ರೆ ಪ್ರತಿನಿತ್ಯನೂ ಸ್ಥಳೀಯ ಶಾಸಕರು ಎಲ್ಲ ಕಾರ್ಯಕ್ರಮ ಹೋಗಕ್ ಆಗೋದಿಲ್ಲ. Correct. ಕೆಲವೊಂದ್ಸರಿ ಏನಾಗುತ್ತೆ, ತುಂಬಾ ಜನ ಇರ್ತಾರೆ, ಕಾರ್ಯಕ್ರಮ ತಡವಾಗುತ್ತೆ. ಅವತ್ತು ಆ ಸಂದರ್ಭದಲ್ಲಿ ನಾವು ಯಾರಾದ್ರೂ ಹೋದ್ರೆ ಅವ್ರಿಗೊಂದು ಸಮಾಧಾನ ಇರುತ್ತೆ. ಅವತ್ತಪ್ಪ ಅವ್ರು ಬರ್ಲಿಲ್ಲ, ಅವ್ರ ಮಗ ಆದ್ರೂ ಬಂದ. ಓಕೆ. ಆ ನಿಟ್ಟಿನಲ್ಲಿ ನಾವು ಮಾಡ್ಕೊಂಡು ಹೋಗ್ಬೇಕು. ಬಟ್ ಅದೇನೋ ಇವತ್ತು ದುರ್ದೈವ, ರಾಜಕಾರಣಿಗಳ ಮಕ್ಕಳು ರಾಜಕಾರಣಕ್ಕೆ ಬಂದ್ರೆ ಕುಟುಂಬ ರಾಜಕಾರಣ ಅಂತಾರೆ, ಏನೋ ಅಂತಾರೆ. ಬಟ್ ಅದ್ಯಾವ್ದು ನಮ್ ತಲೆ ಕಿವಿ ಕೊಡಿದ್ರೆ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ. ನಾನು ತುಂಬಾ ಜನಕ್ಕೆ ಕೇಳ್ತೀನಿ, ಹೊಸದಾಗಿ ರಾಜಕೀಯಕ್ಕೆ ಬರಬೇಕು ಅಥವಾ ನಾನು ನೆಕ್ಸ್ಟ್ ಎಲೆಕ್ಷನ್ ನಿಲ್ತೀನಿ ಅನ್ನುವಂಥವ್ರಿಗೆ ಒಂದು ಆಶಯಗಳಿದ್ದೇ ಇರುತ್ತೆ, ಮತ್ತು ಯಾವುದೋ ಒಂದು ಘಟನೆ ಅವರಿಗೆ ಪ್ರೇರಣೆ ಆಗೇ ಇರುತ್ತೆ. ನಿಮ್ಗೆ ಆ ತರದ್ ಯಾವ ಇನ್ಸಿಡೆಂಟ್ ಪ್ರೇರಣೆ ಆಯ್ತು ಈ ರಾಜಕೀಯಕ್ಕೆ ಬರ್ಲಿಕ್ಕೆ ಅಂತ? ನಾನು ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇದ್ದೆ ತಂದೆಯವ್ರು ಮಾಡಿರ್ತಕ್ಕಂಥ ಹೋರಾಟ. ಬಹುಶಃ ಅವತ್ತು ರಾಜಕೀಯದಲ್ಲಿ ಏನೂ ಇರ್ಲಿಲ್ಲ. ಅವಾಗ ಒಂದು ರೈತ ಹಿತರಕ್ಷಣಾ ಸಮಿತಿ ಅಂತ ಮಾಡಿದ್ರು. ಆ ಸಂದರ್ಭದಲ್ಲಿ ನಮ್ಮ ನದಿ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ಅವರು ಪಂಪ್ ಸೆಟ್ ಗಳಿಗೆ ಮೀಟರ್ ಕುಣಿಸ್ತಕ್ಕಂಥದ್ದು ಒಂದು ಅವತ್ತು ಎಸ್ ಎಂ ಕೃಷ್ಣ ಗೌರ್ಮೆಂಟ್ ಅಲ್ಲಿ ಆಗಿತ್ತು. ಅವಾಗ ತಂದೆಯವರು ರೈತ ಹಿತರಕ್ಷಣಾ ಸಮಿತಿ ಅಂತ ಮಾಡಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಹೋರಾಟ ಮಾಡಿದ್ರು. ಬಹುಶಃ ಆ ಸಂದರ್ಭದಲ್ಲಿ 2000 ಇಸ್ವಿಯಲ್ಲಿ ಆ ಸಂದರ್ಭದಲ್ಲಿ ಬಹುಶಃ ಒಂದು ಸುಮಾರು 20-25 ಜನ ಅವತ್ತಿನ ಕಾಲಕ್ಕೆ ಸುಮಾರು 17,000 ಪಂಪ್ ಸೆಟ್ಗಳನ್ನು ತಂದು ನಮ್ಮ ಇಲ್ಲಿ ಅಂಬೇಡ್ಕರ್ ಸರ್ಕಲ್ ಅಂತ ಅಲ್ಲಿ ತಂದು ಕೂಡ ಹಾಕಿದ್ರು. ಅವತ್ತು ಅದು ಅಧಿವೇಶನ ಚರ್ಚೆ ಆಯ್ತು. ಇಂಥದ್ದು ಒಂದು ಅಥಣಿ ಕ್ಷೇತ್ರ ಅಂತಿದೆ, ಅಲ್ಲಿ ಅವತ್ತು ಕಾಂಗ್ರೆಸ್ MLA ಇದ್ರು, ರೂಲಿಂಗ್ ಪಾರ್ಟಿ MLA ಇದ್ರು. ಅವ್ರ ಕ್ಷೇತ್ರದಲ್ಲಿ ಈ ತರ ಆಗಿದೆ. ಒಬ್ಬ ರೈತನ ಮಗ ಲಕ್ಷ್ಮಣ ಸವದಿ ಅಂತಿದ್ದಾರೆ, ಅವರು ರೈತ ಹಿತರಕ್ಷಣಾ ಸಮಿತಿ ಅಂತ ಮಾಡ್ಕೊಂಡು ಈ ತರ ಪಂಪ್ ಸೆಟ್ಗಳನ್ನ ಕಿತ್ತು ತಂದು ಹಾಕಿದ್ದಾರೆ. ಅದನ್ನ ನಾವು ತಕ್ಷಣನೇ ನಾವು ತೆಗಿಬೇಕು, ರೈತರಿಗೆ ಉಚಿತ ವಿದ್ಯುತ್ ಕೊಡ್ಬೇಕಂತೇಳಿ ಅವತ್ತು ಅಮೆಂಡ್ಮೆಂಟ್ ಆಯ್ತದ ಅಧಿವೇಶನದಲ್ಲಿ. ಅದೊಂದು ವಿಚಾರ ಮಾತ್ರ ನನಗೆ ಬಹಳ ಇನ್ಸ್ಪಿರೇಷನ್. ಅದು ತಂದೆಯವ್ರು ಮಾಡಿರ್ತಕ್ಕಂಥ ಹೋರಾಟ. ಬಹುಶಃ ಅಂತ ದೊಡ್ಡ ಪ್ರಮಾಣ ಹೋರಾಟ ಬಹುಶಃ ಇವತ್ತಿನವರೆಗೂ ಅಥಣಿಯಲ್ಲಿ ಯಾವತ್ತೂ ಆಗಿಲ್ಲ. ಬಹಳ ದೊಡ್ಡ ಪ್ರಮಾಣದ ಯಾವುದೇ ಅಧಿಕಾರ ಇಲ್ಲದೆ ಇರ್ತಕ್ಕಂಥ ಸಂದರ್ಭ ಮಾಡಿರ್ತಕ್ಕಂಥದ್ದು. ಅದು ಮಾತ್ರ ಇನ್ನೂ ಅದು ಕೂಡ ಜನ ನೆನೆಸ್ತಾರೆ. ನದಿ ಭಾಗದ ಜನ ಇನ್ನೂ ಅದು ನೆನೆಸ್ತಾರೆ, ಪಂಪ್ ಸೆಟ್ಗಳನ್ನ ತೆಗೆದು ಹಾಕಿದ್ರು. ಅಮೇಜಿಂಗ್. ಓಕೆ, ಬನ್ನಿ ಸರ್, ಮಾತಾಡ್ತಾ ಹೋಗುವ. ಎಸ್, ಈಗ ಮನೆಯ ಡೈನಿಂಗ್ ಹಾಲಿಗೆ ನಾವು ಎಂಟರ್ ಆಗಿದ್ದೀವಿ. ಸೊ ಇಲ್ಲಿ ಇಡೀ ಕುಟುಂಬದ ಸದಸ್ಯರು ಕೂತ್ಕೊಂಡು ಊಟ ಮಾಡುವಂತಹ ಜಾಗ. ಟೈಮ್ ಸಿಗ್ತದ ಸರ್? ಒಟ್ಟಿಗೆ ಊಟ ಮಾಡೋದು ಕಷ್ಟ ಅಂತ ಹೇಳ್ತಾರೆ ಬಹುತೇಕರು. ಕಷ್ಟ, ಪ್ರತಿನಿತ್ಯ ಮಾಡಕ್ ಆಗೋದಿಲ್ಲ. ಬಟ್ ಯಾವಾಗಾದ್ರೂ ತಂದೆಯವ್ರು ಫ್ರೀ ಇದ್ದಾಗ ಮಾಡ್ತೀವಿ. ಓಕೆ, ಅಟ್ ಲೀಸ್ಟ್ ಫ್ಯಾಮಿಲಿನೆಲ್ಲಾದ್ರೂ ಕರ್ಕೊಂಡು ಹೋಗ್ತೀರಿ ಊಟಕ್ಕೆ ಅಥವಾ ಸಿನಿಮಾಗಳಿಗೆ ಹೊರಗಡೆ? ಟೈಮ್ ಸಿಗೋದು ಕಷ್ಟ, ಬಟ್ ಯಾವಾಗ ಮಕ್ಕಳ ಸ್ಕೂಲ್ ಹಾಲಿಡೇಸ್ ವೆಕೇಶನ್ ಇದ್ದಾಗ ಹೋಗಿರ್ತೀವಿ ಹೊರಗಡೆ. ಓಕೆ, ಅಮೇಜಿಂಗ್. ವೀಕ್ಷಕರೇ, ಈಗ ನೆಕ್ಸ್ಟ್ ಹಾಲ್ ಇರುವಂತದ್ದು ಕುಟುಂಬಸ್ಥರು ಕೂತ್ಕೊಳ್ಳುವಂತಹ ಜಾಗ. ಇದು ಫ್ಯಾಮಿಲಿ ಹಾಲ್. ಸೊ ಈ ಫ್ಯಾಮಿಲಿ ಹಾಲ್ ಅಲ್ಲಿ ನಾವಿದ್ದೀವಿ ಈಗ. ಲಕ್ಷ್ಮಣ್ ಸವದಿ ಅವರ ಒಂದು ಅದ್ಭುತವಾದಂತಹ ಪೇಂಟಿಂಗ್ ಇದೆ. ಸೊ ಯಾರು ಮಾಡಿರೋದು ಸರ್ ಅದು? ಅದು ಯಾರೋ ಬೆಂಗಳೂರು ಮೂಲ ಕಲಾವಿದರು ಮಾಡಿಕೊಟ್ಟಿರ್ತಕ್ಕಂಥ, ಅವ್ರ ಹುಟ್ಟುಹಬ್ಬ ದಿನ ಗಿಫ್ಟ್ ಹಾಕೊಟ್ಟಿರೋದು, ಹ್ಯಾಂಡ್ ಮೇಡ್. ಓಕೆ, ಈ ತರದ್ದು ತುಂಬಾ ಪೇಂಟಿಂಗ್ಸ್ ಬಂದಿರುತ್ತೆ ಅನ್ಸುತ್ತೆ, ಬಟ್ ಎಲ್ಲದಕ್ಕಿಂತ ಇದು ಡಿಫ್ರೆಂಟ್ ಆಗಿ ಇದೆ ಅಂತ. ಓಕೆ, ಮತ್ತೊಂದು ಕಡೆ ನೀವು ಗಡಿಯಾರದಲ್ಲಿ ನೋಡ್ತಾ ಇದ್ದೀರಿ ಲಕ್ಷ್ಮಣ್ ಸವದಿ ಅವರು ಮತ್ತು ಚಿದಾನಂದ ಸವದಿ ಅವರು ಇರುವಂತಹ ಅದ್ಭುತವಾಗಿರುವಂತಹ ಫೋಟೋಗಳಿದೆ. ಗಡಿಯಾರದಲ್ಲೇನೋ ಫೋಟೋ ಇದೆ, ಬಟ್ ಕೈಯಲ್ಲೂ ಕೂಡ ಗಡಿಯಾರ ಇರುತ್ತೆ, ಆದ್ರೆ ಸಮಯ ಸಿಗೋದೇ ಇಲ್ಲ ಅನ್ನೋ ಒಂದು ಆರೋಪ ಕೂಡ ಕುಟುಂಬದ್ದಿರುತ್ತೆ. ಖಂಡಿತವಾಗಿ ರಾಜಕಾರಣ ಫ್ಯಾಮಿಲಿ ಒಂಥರ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇರೋದು ಅದೊಂದು ಸಹಜವಾಗಿ ಟೈಮ್ ಸಿಗಲ್ಲ ಅಂತ ಹೇಳಿ. ಬಟ್ ಓಕೆ, ಇದು ಕಂಪ್ಲೀಟ್ ಫ್ಯಾಮಿಲಿ ಫೋಟೋ ಅನ್ಸುತ್ತಲ್ಲ ಸರ್? ತಾಯಿ, ನನ್ನ ವೈಫ್, ಓಕೆ, ಮಗ, ಇನ್ನು ಇಬ್ರು ಬ್ರದರ್ಸ್ ಈ ಫೋಟೋ. ಓಕೆ, ವೈಫ್ ಎಲ್ಲ ಎಂತ ಮಾಡ್ತಾರೆ ಸರ್? ಹೌಸ್ ವೈಫ್. ಓಕೆ, ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜ್? ಅರೇಂಜ್. ಪೇರೆಂಟ್ಸ್ ಸೆಲೆಕ್ಷನ್. ಓಕೆ, ಯಾವತ್ತು ಲವ್ ಮಾಡ್ಲಿಕ್ಕೆ ಹೋಗ್ಲಿಲ್ವಾ ಸ್ಕೂಲಲ್ಲಿ? ಭಯ ಇತ್ತ? ಭಯ ಅಂತಿಲ್ಲ, ನಾನು ಕಲ್ತಿರೋದೇ ಬಾಯ್ಸ್ ಸ್ಕೂಲಲ್ಲಿ. ಕೋಎಡ್ ಇರ್ತಿತ್ತು, ಇಲ್ಲ ಅಂದ್ರೆ ಒಂದು ಚಾನ್ಸ್ ಟ್ರೈ ಮಾಡಿರ್ತಿದ್ರಿ ನಾವು. ಓಕೆ, ಇದ್ರಲ್ಲಿ ಯಾರೆಲ್ಲ ಇದ್ದಾರೆ ಸರ್? ಚಿಕ್ಕ ಬ್ರದರ್ ಇವನು, ಸುಮಿತ್ ಅಂತ ಚಿಕ್ಕವನು. ಇವನು 3rd ನಂಬರ್, ಶಶಿಕಾಂತ್ ಅಂತ. ತಂಗಿ ಫೋಟೋ ಇಲ್ಲ, ತಂಗಿ ಕಾರ್ಯಕ್ರಮ ಇರ್ಲಿಲ್ಲ ಅವತ್ತು, ನಾವು ಅಷ್ಟೇ ಇದ್ವಿ. ಓಕೆ, ದೇವರ ಕೋಣೆ ಹತ್ರ ನಿಮ್ಮನ್ನ ಕರ್ಕೊಂಡು ಬರ್ತೀನಿ. ಸೊ ಬನ್ನಿ, ಈಗ ದೇವರ ಕೋಣೆ ಹತ್ರ ಇದೀವಿ.
ಓಕೆ, ಯಾಕೆ ಸರ್ ಇದನ್ನ ತುಂಬಾ ಸಣ್ಣದಾಗಿ ಮಾಡಿದಿರಲ್ಲ, ಅಂದ್ರೆ ತಲೆ ಬಗ್ಗಿಸಿ ಹೋಗ್ಬೇಕು ಅನ್ನೋ ಕಾರಣಕ್ಕೆ? ತಲೆ ಬಗ್ಸಿ ಹೋಗ್ಬೇಕಂತ, ಓಕೆ ದೇವ್ರ ಹತ್ರ ಹೋಗುವಾಗ ತಗ್ಗಿ ಬಗ್ಗೆ ಹೋಗ್ಬೇಕು ಅನ್ನೋ ಒಂದು. ಸರ್, ದೇವರು ನಾವ್ ಎಷ್ಟು ತಗ್ಗಿ ಬಗ್ಗಿ ನಡೀತೀವೋ ಅಷ್ಟೇ ನಾವು ಬೇಡಿಕೊಂಡದ್ದನ್ನೆಲ್ಲ ಕೊಡ್ತಾನೆ ಅಂತಾರೆ. ನಿಮ್ ಲೈಫ್ ಅಲ್ಲಿ ಅದ್ ಸತ್ಯ ಆಗಿದೆಯಾ? ಖಂಡಿತವಾಗ್ಲು ಹೇಗೆ? ಖಂಡಿತ ನಾನು ಜಾಸ್ತಿ ನಂಬೋದು ಶಿರ್ಡಿ ಸಾಯಿಬಾಬಾನ ಜಾಸ್ತಿ ನಂಬ್ತೀನಿ. ಓಕೆ. ಪ್ರತಿ ವರ್ಷ ಇಲ್ಲ ಅಂದ್ರೆ ಒಂದ್ 3-4 ಸಲ ಶಿರ್ಡಿಗೆ ಹೋಗಿರ್ತೀನಿ. ಸೊ ನಾನು ಹೋಗಿ ಏನ್ ನನ್ನ ಮನಸ್ಸಲ್ಲಿ ಇರುತ್ತಲ್ಲ ಅದೆಲ್ಲ ಕೂಡ ಇವತ್ತು ಈಡೇರಿರ್ತಕ್ಕಂಥದ್ದು ನಾನು ಕಂಡಿದ್ದೆ. ಏನ್ ಬೇಡ್ಕೊಳ್ತೀರಿ? ಹೋದ್ರೆ ಖಂಡಿತವಾಗಿ ಪ್ರತಿನಿತ್ಯ ಅವ್ರದೇ ಆಗಿರ್ತಕ್ಕಂಥ ಆಶಯಗಳಿರುತ್ತೆ, ಅವ್ರದೇ ಆಗಿರ್ತಕ್ಕಂಥ ಕನಸುಗಳಿರುತ್ತೆ, ಅವ್ರದೇ ಆಗಿರ್ತಕ್ಕಂಥ ವಿಚಾರಗಳಿರುತ್ತೆ. ಓಕೆ. ಸೊ ನಮಗ್ ಕಷ್ಟ ಅಂತ ಅನ್ಸಿದಾಗ ಅಲ್ಲಿ ಹೋಗಿ ಒಂದು ಪ್ರೇ ಮಾಡಿದ್ರೆ ಆಗುತ್ತೇನೋ ಮನಃಶಾಂತಿ, ನೆಮ್ಮದಿ. ಓಕೆ, ಡನ್. ಸರ್, BA LLB ಮಾಡಿದಂಥವ್ರು ಕರಿಕೋಟ್ ಹಾಕಬೇಕಿತ್ತು, ಖಾದಿ ಹಾಕೊಳಕ್ ಮನ್ಸಾಗೋಯ್ತು ನಿಮ್ಗೆ. ಎಲ್ಲೋ ಒಂದು ಕಡೆ ಲಾ ಮಾಡಿರುವಂಥವ್ರೆಲ್ಲರೂ ಕೂಡ ಲಾಜಿಕಲಿ ಪರ್ಫೆಕ್ಟ್ ಆಗಿರ್ತಾರೆ ಪೊಲಿಟಿಕ್ಸ್ ಅಲ್ಲಿ ಅನ್ನೋ ಮಾತಿದೆ. ತುಂಬಾ ಉದಾಹರಣೆಗಳಿದೆ. ವೀರಪ್ಪ ಮೊಯ್ಲಿ ಅವರಾಗಿರ್ಬೋದು, TB ಜಯಚಂದ್ರ ಅವರಾಗಿರ್ಬೋದು, ತುಂಬಾ ಧೀಮಂತರ ನಾಯಕರು, ಇನ್ಫ್ಯಾಕ್ಟ್ ಸಿದ್ದರಾಮಯ್ಯ ಅವರು. ಈ ಫಾರ್ಮುಲಾ ಹೇಗೆ ಸಕ್ಸಸ್ ಆಗ್ತದೆ ಅಂತ? ಇಲ್ಲ, ನಾನು ರಾಜಕಾರಣ ಬರಬೇಕು ಅಂತ ಹೇಳಿ LLB ಮಾಡಿಲ್ಲ. ಡಿಗ್ರಿ ಮುಗಿದ ಮೇಲೆ ಏನ್ ಮಾಡೋದು ಅಂತ ಯೋಚನೆ ಮಾಡಿದ್ರೆ ತಂದೆಯವರು LLB ಮಾಡುವ ಅಂತಂದ್ರು. LLB ಜಾಯಿನ್ ಆದೆ. ಆಮೇಲೆ ಮುಗಿಸ್ಕೊಂಡು ಬಂದ್ಮೇಲೆ ನಾನು ಪ್ರಾಕ್ಟೀಸ್ಗೆ ಹೋಗ್ಲಿಲ್ಲ. 2012ರಲ್ಲಿ ಓಕೆ ಮುಗಿಸ್ಕೊಂಡು ಬಂದಾಗ ಅವಾಗ ತಂದೆಯವರು ಓಡಾಟ ಒಬ್ಬರೇ ಇದ್ರು. ಅವ್ರಿಗೆ ಯಾರಾದ್ರೂ ಒಬ್ರು ಸಹಾಯ ಮಾಡಕ್ ಬೇಕಾಗಿತ್ತು. ಸೊ ಹಿಂಗಾಗಿ ನಾನು ಬಂದ ಮೇಲೆ ಅವಾಗ ಏನ್ ಪ್ರಾರಂಭ ಆಯ್ತಲ್ಲ ಹಂಗೆ ಮಾಡ್ತಾ ಮಾಡ್ತಾ ಬಂದ್ವಿ. ಓಕೆ. ಆಮೇಲೆ LLB ಮಾಡಿದವರು ರಾಜಕಾರಣಕ್ಕೆ ಬರ್ತಾರೆ ಅನ್ನೋದು ನಾನು ಕೂಡ ಒಪ್ತೀನಿ. ಯಾಕಂದ್ರೆ ಸಾಕಷ್ಟು ರಾಜಕಾರಣಗಳು ನೋಡಿದ್ದೀವಿ. ಓಕೆ. ಲಾಜಿಕಲ್ ಆಗಿ LLB ಮಾಡಿದವರು ರಾಜಕಾರಣಕ್ಕೆ ಬಂದ್ಮೇಲೆ ಇವತ್ತಿನ ಪರಿಸ್ಥಿತಿ ಒಳಗೆ ಲಾ ಅಂಡ್ ಆರ್ಡರ್ ಬಗ್ಗೆ, ಕಾಯ್ದೆಗಳ ಬಗ್ಗೆ ಸ್ವಲ್ಪ ಅರಿವು ಇರ್ತಕ್ಕಂಥದ್ದು. ಬಹುಶಃ ಅವ್ರಿಗೆ ರಾಜಕಾರಣ ಫೀಲ್ಡ್ ಅಲ್ಲಿ LLB ಮಾಡಿದ್ರೆ ಸ್ವಲ್ಪ ಈಜಿ ಆಗುತ್ತೆ ಮಾಡಕ್ಕೆ. ಎಕ್ಸಾಂಪಲ್ ಸಿದ್ದರಾಮಯ್ಯ ಅವರು ಅಧಿವೇಶನದಲ್ಲಿ ಮಾತಾಡಕ್ ನಿಂತ್ರೆ ಪ್ರತಿಯೊಂದು ಸೆಕ್ಷನ್ ಸಮೇತ ಹೇಳ್ತಾರೆ. ಸೊ ಅದು ರಾಜಕಾರಣ ಫೀಲ್ಡ್ಗೆ ಅನುಕೂಲ ಆಗೋ ದೃಷ್ಟಿಯಿಂದ ಇವತ್ತು ನನಗೂ ಕೂಡ ಸಹಾಯಕಾರಿಯಾಗಿರ್ತಕ್ಕಂಥದ್ದು. ಓಕೆ. ಸೊ ಹಿಂಗಾಗಿ ಕರಿಕೋಟ್ ಹಾಕೋಕ್ಕಿಂತ ಖಾದಿ ಹಾಕೋದು ಅಂತ ಏನು ಕೇಳಿದ್ರಲ್ಲ, ಕರಿಕೋಟ್ ಹಾಕಬೇಕು ಅಂತ ನಾನು ಯೋಚನೆಯಲ್ಲಿ ಇದ್ದೆ. ಬಟ್ ಅನಿವಾರ್ಯವಾಗಿ ಹಾಕ್ಲೇಬೇಕಾಯ್ತು, ಖಾದಿ ಹಾಕ್ಲೇಬೇಕಾಯ್ತು. ಸೊ ಹಿಂಗಾಗಿ ದೇವ್ರ ಇಚ್ಛೆ ಇತ್ತು, ಅನಿವಾರ್ಯ ಇತ್ತು, ತಂದೆಯವರ ಆಶೆ ಇತ್ತು, ಓಕೆ, ಜನರ ಅಪೇಕ್ಷೆ ಇತ್ತು, ಮಾಡ್ತಾ ಇದ್ದೆ. ಓಕೆ ಸರ್, ಇವತ್ತು ಕೂಡ ಕ್ರಿಕೆಟ್ ಆಡುವಂತದ್ದಾಗ್ಲಿ ಅಥವಾ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡುವಂತದ್ದಾಗ್ಲಿ ಆ ತರದ ಮೂಮೆಂಟ್ಗಳು ಖಂಡಿತವಾಗಿ ಇವತ್ತಾದ್ರೂ ನಾನು ಎಲ್ಲಾದ್ರೂ ಹಳ್ಳಿಗಳಲ್ಲಿ ನೋಡಾಗ ಕ್ರಿಕೆಟ್ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದಂತ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಒಂಚೂರು ಏನೋ ಸಹಾಯ ಸಹಕಾರ ಕೇಳ್ತಾರೆ, ಹೋಗಿ ಊಟಗಾಟನೆ ಹೋದಾಗ ನನಗೂ ಕ್ರಿಕೆಟ್ ಆಡ್ಬೇಕಂತ ತುಂಬಾ ಆಸೆ. ಮೊದಲು ನಾನು ಚಿಕ್ಕಂಡು ನಾನು ಕ್ರಿಕೆಟ್ ಆಡ್ತಾನೆ ಬೆಳೆದಿದ್ದೀನಿ. ಅವ್ರ ಜೊತೆ ಒಂದ್ 2 ಗಂಟೆ ಕ್ರಿಕೆಟ್ ಆಡಿ ರಿಲ್ಯಾಕ್ಸ್ ಆಗಿ ಬರ್ತೀನಿ. ಫ್ರೀ ಇದ್ದಾಗ ನನ್ನ ಫ್ರೆಂಡ್ ಜೊತೆ ಸೇರಿ ನಾನು ಕ್ರಿಕೆಟ್ ಆಡ್ತಿರ್ತೀನಿ. ಕ್ರಿಕೆಟ್ ಆಡ್ತಾ ಇರ್ತೀನಿ. ವಿಶೇಷವಾಗಿ ಸ್ನೇಹಿತರು ಮನೆಗೆ ಬರ್ತಾರೆ, ಭೇಟಿ ಆಗಕ್ಕೆ ಬಂದಿರ್ತಾರೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಕಾರ್ಯಕ್ರಮ ಯಾವ್ದು ಇಲ್ಲ ಅಂತಂದ್ರೆ ಫ್ರೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಕ್ರಿಕೆಟ್ ಆಡೋದು, ಅಭ್ಯಾಸಗಳಿದೆ. ಓಕೆ ಸರ್, ರಾಜಕೀಯಕ್ಕೆ ಬರೋದು ಸೇವೆ ಮಾಡೋದಕ್ಕೆ, ಬಟ್ ಅದರ ಹೊರತಾಗಿಯೂ ಬದುಕು ನಡೆಸೋದಕ್ಕೆ ಒಂದು ಬಿಸ್ನೆಸ್ ಅಂತ ಏನೋ ಒಂದಿರುತ್ತೆ. ಏನೆಲ್ಲ ಬಿಸ್ನೆಸ್ ಮಾಡ್ತೀರಿ? ಬಿಸ್ನೆಸ್ ಅಂತೂ ಇದೆ. ಒಂದು ಪೆಟ್ರೋಲ್ ಬಂಕ್ ಇದೆ, ಬೆಳಗಾವಲ್ಲಿ ಒಂದು ಹೋಟೆಲ್ ಇದೆ, ಆಮೇಲೆ ಇವಾಗ ನಮ್ಮದೊಂದು ಇಥನಾಲ್ ಫ್ಯಾಕ್ಟ್ರಿ ಕೂಡ ಇದೆ. 2 ಬ್ರದರ್ಸ್ ನೋಡ್ತಾರೆ. ನಂದು ಬೆಳಗಾವ್ ಹೋಟೆಲ್ ಕೂಡ ಚಿಕ್ಕವನ್ ಬ್ರದರೇ ನೋಡ್ತಾ ಇರ್ತು. ನಾನು ಇಲ್ಲಿ ಪೆಟ್ರೋಲ್ ಬಂಕ್ ಒಂದೇ, ನಾನು ಪೆಟ್ರೋಲ್ ಬಂಕ್ ನೋಡ್ತಾ ಕಾರ್ಯಕ್ರಮ ಅಟೆಂಡ್ ಮಾಡ್ತಾ ಇರ್ತೆ. ಓಕೆ ಸರ್, ಪ್ರತಿನಿತ್ಯವೂ ಕೂಡ ಮುಂಜಾನೆ ಎದ್ರೆ ಜನರ ಜೊತೆನೇ ಇರಬೇಕು ಮತ್ತು ರಾತ್ರಿ ರಿಟರ್ನ್ ಬರುವಾಗ ಜನ ಒಂದು ಡ್ರಾಪ್ ಮಾಡಿ ಹೋಗ್ಬೇಕು, ಹಿಂದೆ ಮುಂದೆ ಜನ ಇರಬೇಕು, ಆಗ ಮಾತ್ರ ಆತ ನಾಯಕ ಅಂತ ಅನ್ನಿಸ್ಕೊಳ್ತಾನೆ. ಇನ್ಫ್ಯಾಕ್ಟ್ ನನಗೆ ಒಬ್ರು ಸೀನಿಯರ್ ರಾಜಕಾರಣಿ ಹೇಳ್ತಿದ್ರು, ಜನ ರೆಸ್ಪಾಂಡ್ ಮಾಡೋ ರೀತಿಯಲ್ಲಿ ಗೊತ್ತಾಗ್ಬಿಡುತ್ತೆ ಅವನು ನಾಯಕ ಹೌದೋ ಅಲ್ವೋ ಅಂತ. ನಿಮಗೆ ರೆಸ್ಪಾಂಡ್ ಮಾಡಿದ ರೀತಿ ನಾನು ನೋಡಿದೆ. ನಿಮ್ಮನ್ನ ನಾಯಕ ಅಂತ ಒಪ್ಕೊಂಡಿದ್ದಾರಾ ಅಥವಾ ಸಾಹುಕಾರ ಅಂತ ಬಿಗಿದಪ್ಪಿಕೊಂಡಿದ್ದಾರಾ, ಹೇಗೆ ಅಂತ? ನಾಯಕ ಅಂತಾನು ಒಪ್ಕೊಂಡಿಲ್ಲ, ಸಾಹುಕಾರ ಅಂತಾನು ಒಪ್ಕೊಂಡಿಲ್ಲ. ಒಬ್ಬ ಜನಸೇವಕ ಅಂತ ಒಪ್ಕೊಂಡಿದ್ದಾರೆ. ಇವತ್ತು ಸೇವೆ ಮಾಡ್ತಕ್ಕಂಥದ್ದು, ಬಹುಶಃ ಜನ ರೆಸ್ಪಾಂಡ್ ಮಾಡ್ತಕ್ಕಂಥದ್ದು. ಒಬ್ರು ತಾವು ಹೇಳಿದ್ರಲ್ಲ, ಸೀನಿಯರ್ ರಾಜಕಾರಣ ಹೇಳಿದ್ರು, ಖಂಡಿತವಾಗಿ ನಾನು ಕೂಡ ಅದನ್ನ ಸಮರ್ಥನೆ ಮಾಡ್ಕೊಳ್ತೇನೆ. ಯಾಕಂದ್ರೆ ನಾವು ನಿಸ್ವಾರ್ಥ ಮನೋಭಾವನೆ ಇಟ್ಕೊಂಡು ಕೆಲಸ ಮಾಡ್ತಾ ಹೋದ್ರೆ ಖಂಡಿತವಾಗಿ ಜನ ಅಪ್ಕೋತಾರೆ.
ಓಕೆ. ಸ್ವಾರ್ಥ ಇಟ್ಕೊಂಡು ಹೊರಗಡೆ ಒಂದು ಒಳಗಡೆ ಒಂದು ನಾನೇ ಒಬ್ಬನೇ ಬೆಳಿಬೇಕು, ಯಾರು Correct. ಬೆಳಿಬಾರ್ದು ಅಂತ ಒಂದು ಸ್ವಾರ್ಥ ಮೌನ ಮಾಡಿಟ್ಕೊಂಡ್ರೆ ಆ ಮನುಷ್ಯ ಯಾವತ್ತೂ ಕೂಡ ಬೆಳೆಯಕ್ ಸಾಧ್ಯ ಇರಲಿಲ್ಲ. ಓಕೆ. ನಾವು ಬೆಳಿಬೇಕು, ನಮ್ ಜೊತೆ 4 ಜನ ಬೆಳಿಬೇಕು, ಅವಾಗ ಮಾತ್ರ ಅವ್ನ ನಾಯಕನಾಗಿ ಹೊರಮಕ್ಕೆ ಸಾಧ್ಯ ಆಗುತ್ತೆ. ಓಕೆ. ಇವತ್ತು ತಂದೆಯವರು ಕೂಡ ಸಾಕಷ್ಟು ಜನ ನಮ್ಮ ಫ್ರಂಟ್ ಲೈನ್ ಲೀಡರ್ಸ್, ಸೆಕೆಂಡ್ ಲೈನ್ ಲೀಡರ್ಸ್, ಸಾಕಷ್ಟು ಜನರನ್ನ JDP ಮಾಡಿದ್ದಾರೆ. ಓಕೆ. KMF ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಬ್ಯಾಂಕ್, ನಮ್ಮ DCC ಬ್ಯಾಂಕ್ ಆಗಿರ್ಬೋದು, ಅಪೆಕ್ಸ್ ಬ್ಯಾಂಕ್ ನಾಮಿನಿ ಮಾಡಿದ್ದಾರೆ. ಓಕೆ. ಸಾಕಷ್ಟು ಜನರ ಕಾರ್ಯಕರ್ತರನ್ನ ಬೆಳೆಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇವತ್ತು ಬೆಳೆಸಿದ ಪರಿಣಾಮವಾಗಿ ಅವರೆಲ್ಲರ ಆಶೀರ್ವಾದ, ಜನರ ಆಶೀರ್ವಾದ ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯಿತು. ಅಮೇಸಿಂಗ್ ಸರ್. ಬಳ್ಳಾರಿಗೂ ಬೆಳಗಾವಿಗೂ ತುಂಬಾ ಡಿಫ್ರೆನ್ಸ್ ಇದೆ ರಾಜಕೀಯವಾಗಿ. ಅಲ್ಲಿ ನಡೆಯುವ ಪೊಲಿಟಿಕ್ಸ್ ಸಿನಿಮ್ಯಾಟಿಕ್ ಫೀಲ್ ಅನ್ನೇ ಕೊಡುತ್ತೆ. ಇಲ್ಲಿ ನಡೆಯುವ ಪೊಲಿಟಿಕ್ಸ್ ಯಾವ ಫೀಲ್ ಕೊಡುತ್ತೆ, ಹೇಗಿರುತ್ತೆ ಅಂತ? ನಮ್ಮ ಜಿಲ್ಲೆ ರಾಜಕಾರಣ ಒಂಥರ ಡಿಫರೆಂಟ್. ಇಲ್ಲಿ ಪಕ್ಷಗಳಿಗಿಂತ ವ್ಯಕ್ತಿ ರಾಜಕಾರಣ ಜಾಸ್ತಿ ಇದೆ. ಕರೆಕ್ಟ್. ಜನಬಲ ಇರ್ತಕ್ಕಂಥವ್ರು ಬೆಳಗಾವಿ ಜಿಲ್ಲೆಯಲ್ಲಿ, ಬಳ್ಳಾರಿ ಜಿಲ್ಲೆಯಲ್ಲಿ ಹಣಬಲ ಇರ್ತಕ್ಕಂಥವ್ರು. ಓಕೆ. ನಮ್ಮ ಜಿಲ್ಲೆಯಲ್ಲಿ ಯಾರೇ ರಾಜಕಾರಣ ಮಾಡಿದ್ರು ಕೂಡ ಜನಬಲ ಇರ್ತಕ್ಕಂಥವ್ರು ಮಾತ್ರ ರಾಜಕಾರಣದಲ್ಲಿರ್ತಾರೆ. ಬಹುಶಃ ಬೆಳಗಾವಿ ಜಿಲ್ಲೆ ಕರ್ನಾಟಕದ 2ನೇ ದೊಡ್ಡ ಜಿಲ್ಲೆ. Correct. ಇಂಥ ಜಿಲ್ಲೆಯಲ್ಲಿ ಬಹುಶಃ ಇವತ್ತು ಸಾಕಷ್ಟು ಜನ ರಾಜಕಾರಣ, ಜನಬಲ, ಅವ್ರದೇ ಆಗಿರ್ತಕ್ಕಂಥ ವೈಯಕ್ತಿಕ ವರ್ಚಸ್ಸು ಇದನ್ನೆಲ್ಲ ಇಟ್ಕೊಂಡಿರ್ತಕ್ಕಂಥ ಬೆಳಗಾವಿ ಜಿಲ್ಲೆ. ಓಕೆ ಸರ್. ಕಬ್ಬಿನ ಫ್ಯಾಕ್ಟ್ರಿ, ಶುಗರ್ ಫ್ಯಾಕ್ಟ್ರಿ ಇದ್ದವರು ಮಾತ್ರ ಸರ್ವೈವ್ ಆಗೋದಕ್ಕೆ ಸಾಧ್ಯ ಆಗ್ತದೆ ಬೆಳಗಾವಿಯಲ್ಲಿ ಅನ್ನೋ ಒಂದು ಅಸೆಂಪ್ಷನ್ ಇದೆ, ನಿಜಾನ ಅದು? ಇಲ್ಲ, ನಮ್ದು ಯಾವ್ದು ಕಬ್ಬಿನ ಫ್ಯಾಕ್ಟ್ರಿನೇ ಇಲ್ಲ, ಹಾ. ನಮ್ದು ಯಾವ್ದು ಶುಗರ್ ಫ್ಯಾಕ್ಟ್ರಿ ಇಲ್ಲ. ರೀಸೆಂಟ್ ಆಗಿ 1-2 ವರ್ಷ ಇಥೆನಾಲ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿರ್ತಕ್ಕಂಥ. ಆ ತರ ಏನಿಲ್ಲ. ಬಹುಶಃ ಕರ್ನಾಟಕದ ಅತಿ ಹೆಚ್ಚು ಶುಗರ್ ಫ್ಯಾಕ್ಟ್ರಿ ಇರ್ತಕ್ಕಂಥದ್ದು ಬೆಳಗಾವಿ ಜಿಲ್ಲೆ. ಸೊ ಹಿಂಗಾಗಿ ಎಲ್ಲ ರಾಜಕಾರಣಿಗಳದ್ದು ಒಂದೊಂದು ಇಂಡಸ್ಟ್ರಿ ಇದೆ, ಎಲ್ಲರೂ ಮಾಡ್ಕೊಂಡಿದ್ದಾರೆ. ಓಕೆ ಸರ್, ನನಗೊಂದು ಕ್ಯೂರಿಯಾಸಿಟಿ. ರಾಜಕೀಯವಾಗಿ ಏನೇ ಟೀಕೆ ಟಿಪ್ಪಣಿಗಳನ್ನ ಟಿವಿಗಳಲ್ಲಿ ಮಾಡ್ಕೋಬಹುದು, ಎಲ್ಲರೂ ಭೇಟಿ ಆಗ್ತಾರೆ, ಮತ್ತು ಈಗ ಪ್ರೆಸೆಂಟ್ ಇರುವಂತಹ ಬೇರೆ ಬೇರೆ ರಾಜಕಾರಣಿಗಳ ಮಕ್ಕಳು, ಸ್ಪೆಷಲಿ ಬೆಳಗಾವಿ ಜಿಲ್ಲೆಯಲ್ಲಿರುವಂತವ್ರು, ನಿಮ್ದೆಲ್ಲರದು ಏನಾದ್ರು ಗ್ರೂಪ್ ಇದೆಯಾ, ಅಥವಾ ಭೇಟಿ ಆಗುವಂತದ್ದು, ಚರ್ಚೆ ಮಾಡುವಂತದ್ದು, ಆ ತರದ್ದು ಏನಾದ್ರು ಆಗ್ತದಾ ಅಂತ? ಸಿಗ್ತಾ ಇರ್ತೀವಿ. ನಾನು ಬೆಳಗಾವಿ ಹೋದಾಗ ಅವ್ರು ಈ ಕಡೆ ಬಂದಾಗ ಫೋನ್ ಮಾಡ್ತಾರೆ, ಸಿಗ್ತಾ ಇರ್ತೀವಿ. ಇವತ್ತು ಬೇರೆ ಬೇರೆ ಪಾರ್ಟಿಯಲ್ಲಿ ಇದ್ರು ಕೂಡ ನಾವೆಲ್ಲರಿಗೂ ಒಳ್ಳೆ ಸ್ನೇಹಿತರಾಗಿದ್ದು. ನಮ್ಮ ಎಕ್ಸಾಂಪಲ್ ನಮ್ಮ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಮಗ ಮೃಣಾಲ್ ಹೆಬ್ಬಾಳ್ಕರ್ ಆಗಿರ್ಬೋದು, ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ಮಗ ಆಗಿರ್ಬೋದು, ಬಸವಪ್ರಸಾದ್ ಜೊಲ್ಲೆ ಅವರು, ನಮ್ಮ ಜಾರಕಿಹೊಳಿ ಅವ್ರ ಮಗ ಆಗಿರ್ಬೋದು, ಪರಿಚಯ ಇದೆ ನಮ್ಗೆ. ಕೂಡ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ. ಓಕೆ. ಸಮಕ್ಷಮ ಭೇಟಿ ಆದಾಗ ಯೋಗಕ್ಷೇಮ ವಿಚಾರಿಸ್ತಾ ಇರ್ತೀವಿ. ನಮ್ದು ಪಕ್ಷ ಬೇರೆ ಆದ್ರೂ ಕೂಡ, ಏನೇ ಇದ್ರು ಕೂಡ ನಮ್ಮ ವೈಯಕ್ತಿಕ ಸಂಬಂಧಗಳು ಚೆನ್ನಾಗಿದೆ. ಫ್ರೆಂಡ್ಶಿಪ್ ಅಂತೂ ಇದೆ ಇವತ್ತು. ಆನ್ ಟೇಬಲ್ ಪಾಲಿಟಿಕ್ಸ್ ಏನು ಡಿಸ್ಕಸ್ ಮಾಡಲ್ವಾ ಅಂತ ಸೇರಿದಾಗ? ಆ ತರದ ಯಾವುದೇ ತರದ ನಾವು ರಾಜಕೀಯವಾಗಿ ಏನು ಚರ್ಚೆ ಮಾಡೋದು, ಯಾಕಂದ್ರೆ ಅವ್ರದೇ ಆಗಿರ್ತಕ್ಕಂಥ ಲೈನ್ ಅಲ್ಲಿ ಅವ್ರು ಬಿಜಿ ಇರ್ತಾರೆ, ನಮ್ದೇ ಆಗಿರ್ತಕ್ಕಂಥ ನಾವು ಬಿಜಿ ಆಗಿರ್ತೇವೆ. ಪ್ರತಿ ಸಲ ನಾವು ಭೇಟಿ ಆದಾಗ ಅದನ್ನೇ ಮಾತಾಡಿದ್ರೆ ಅದು ವಿಶೇಷತೆ ಇರೋದಿಲ್ಲ. ಪ್ರತಿ ಸಲ ಭೇಟಿ ಆದಾಗ ನಮ್ದೇ ಆಗಿರ್ತಕ್ಕಂಥ ವೈಯಕ್ತಿಕ ಸಂಬಂಧಗಳು, ಫ್ರೆಂಡ್ಶಿಪ್ ಇರುತ್ತೆ. ಸೊ ಹಳೆ ನೆನಪುಗಳು ಇರುತ್ತೆ, ಅವಾಗೂ ಭೇಟಿ ಆಗಿರ್ತಾ ಇರ್ತೀವಿ. ಸೊ ಹೀಗಾಗಿ ಏನೇನೋ ಹೊಸ ಹೊಸ ವಿಚಾರಗಳನ್ನು ಮಾತಾಡ್ತಾ ಇರ್ತೀವಿ. ರಾಜಕೀಯ ಹೊರತುಪಡಿಸಿ ನಾವು ಮಾತಾಡ್ತಾ ಇರ್ತೀವಿ ಅಷ್ಟೇ. ಸರ್, ಇನ್ಫ್ಯಾಕ್ಟ್ ಸತೀಶ್ ಜಾರಕಿಹೊಳಿ ಅವರ ಮಗಳಾಗಿರ್ಬಹುದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ ಆಗಿರಬಹುದು, ಮತ್ತು ಆಸಿಫ್ ರಾಜು ಸೇಠ್ ಅವರ ಮಗ ಕೂಡ ರಾಜಕೀಯದಲ್ಲಿ ಆಸಕ್ತಿನ ತುಂಬಾ ತೋರಿಸ್ತಾ ಇದ್ದಾರೆ. ಇನ್ನುಳಿದಂತೆ ಬೇರೆ ಯಾರಾದ್ರೂ ಹೊಸ ಫೇಸ್ಗಳು ಮತ್ತೆ ಬರುವಂತ ಸಾಧ್ಯತೆಗಳಿದೆಯಾ ಬೆಳಗಾವಿಯಲ್ಲಿ? ಬೆಳಗಾವಿಯಲ್ಲಿ ಇದಾರೆ, ಇನ್ನು ಸಾಕಷ್ಟು ಅಂತ ಅವ್ರದೇ ಆಗಿರ್ತಕ್ಕಂಥ ಕೆಲಸ ಮಾಡ್ಕೋತಾ ಇದ್ದಾರೆ. ಮುಂಚೂಣಿಗೆ ಬರಬೇಕು, ಬೆಳಿಬೇಕು, ಇದಾರೆ, ಸಾಕಷ್ಟು ಜನ ಇದ್ದಾರೆ. ರಾಜಕೀಯವನ್ನು ಹೊರತುಪಡಿಸಿ, ರಾಜಕೀಯ ಅವ್ರ ಪೇರೆಂಟ್ಸ್ ಯಾರು ಕೂಡ ರಾಜಕೀಯ ಇಲ್ಲದೆ ಇರ್ತಕ್ಕಂಥವ್ರು ಕೂಡ ಸಾಕಷ್ಟು ಜನ ಇದ್ದಾರೆ. ಮುನ್ನೆಲೆಗೆ ಬರ್ತಾ ಇಲ್ಲ. ಅದೇ. ಓಕೆ. ನಿಮ್ ತಂದೆಯವರ ರೆಸ್ಪಾಂಡ್ ಹೇಗಿತ್ತು ವೆನ್ ಯು ಥಾಟ್ ಎಸ್ ನಾನು ರಾಜಕೀಯಕ್ಕೆ ಬರ್ತೀನಿ, ಜನಸೇವೆ ಮಾಡ್ತೀನಿ ಅಂತ? ಯಾಕೆಂತಂದ್ರೆ ತುಂಬಾ ಜನ ರಾಜಕಾರಣಿಗಳು ನನಗೆ ಕೊನೆ ಆಗ್ಲಿ, ನನ್ ಮಕ್ಕಳು ರಾಜಕೀಯಕ್ಕೆ ಬರೋದ್ ಬೇಡ ಅಂತಾನೆ ಜಾಸ್ತಿ ಹೇಳ್ತಾರೆ. ಲಕ್ಷ್ಮಣ ಸವದಿ ಅವ್ರ ರಿಯಾಕ್ಷನ್ ಏನಿತ್ತು ಅಂತ? ಇಲ್ಲ, ಅವರು ಚರ್ಚೆ ಮಾಡಿದಾಗ ಮಾಡು ಅಂತ ಹೇಳಿದ್ರು, ಸಮಾಜ ಸೇವೆ ಮಾಡು, ಒಳ್ಳೇದಾಗುತ್ತೆ, ಜನರ ಸೇವೆ, ಜನ ನಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ, ನನ್ನನ್ನು ಬೆಳೆಸಿದ್ದಾರೆ, ನಾನು ಕೆಲಸ ಮಾಡಿದ್ದೇನೆ, ಉಳಿಸ್ಕೊಂಡು ಹೋಗ್ಬೇಕಾಗುತ್ತೆ, ನಮ್ಮನ್ನೇ ನಮ್ಮ ನಂಬಿರ್ತಕ್ಕಂಥ ಜನ ಇದೆ, ಅವ್ರಿಗೋಸ್ಕರ ಮಾಡ್ಬೇಕು ಅಂತ ಹೇಳಿದ್ರು. ಸೊ ಅವರೊಂದು ಮಾತಿಗೆ ಮನ್ನಣೆ ಕೊಟ್ಟು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದು ನನಗೆ ಸಂತೃಪ್ತಿ ಇದೆ. ಅಮೇಜಿಂಗ್. ಓಕೆ ವೀಕ್ಷಕರೇ, ಮನೆಯಲ್ಲೇ ತುಂಬಾ ಪಾಲಿಟಿಕ್ಸ್ ಮಾತಾಡಿದ್ರೆ ಸರಿ ಹೋಗೋದಿಲ್ಲ. ಈಗ ನಮ್ಮ ಪ್ರಯಾಣ ಶುರು ಆಗುತ್ತೆ, ಬೇರೆ ಬೇರೆ ಕಾರ್ಯಕ್ರಮಗಳಿಗೂ ಕೂಡ ಹೋಗ್ತಾ ಇದೀವಿ. ಸೊ ಲೆಟ್ಸ್ ಫಾಲೋಸ್. ಸರ್, ಈಗಾಗ್ಲೇ ನಾನ್ ನೋಡ್ತಾ ಇದ್ದೆ ಅಥಣಿಯಲ್ಲಿ ಎತ್ತ ಕಣ್ಣು ಹಾಯಿಸಿದ್ರು ಹಚ್ಚ ಹಸಿರ ವಾತಾವರಣ ಇದೆ.
ನೀರಾವರಿಗೆ ತುಂಬಾ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟಿರುವ ಹಾಗಿದೆ. ಯಾರೊಬ್ರು ಹೇಳ್ತಿದ್ರು ಅಲ್ಲಿ ಚಹಾ ಅಂಗಡಿಯಲ್ಲಿ ಕೂತ್ಕೊಂಡು ಮಾತಾಡ್ತಿರುವಾಗ, ನಮಗೆ ಭಗೀರಥ ಯಾರು ಅಂತಂದ್ರೆ ಚಿದಾನಂದ್ ಸೌದಿ ಅಂತ ಹೇಳ್ತಾರೆ. ಖಂಡಿತವಾಗಿಲ್ಲ. ಯಾಕಂದ್ರೆ ತಂದೆಯವರು 2005ರಲ್ಲಿ ಫಸ್ಟ್ ಟೈಮ್ MLA ಆದ್ರಲ್ಲ, ಅವತ್ತು ಚುನಾವಣೆ ಸಂದರ್ಭದಲ್ಲಿ ಜನರಿಗೆ ಕೊಟ್ಟಿರ್ತಕ್ಕಂಥದ್ದು ಒಂದು ಆಶ್ವಾಸನೆ ಏನಪ್ಪಾ ಅಂತಂದ್ರೆ, ನದಿ ಭಾಗದಲ್ಲಿ ಇರ್ತಕ್ಕಂಥ ಕಬ್ಬನ್ನ ತಂದು ಈ ನಿಮ್ ಪ್ರದೇಶದಲ್ಲಿ ಹಸ್ತೀನಿ ಅಂತ ಹೇಳಿದ್ರು. ಸೊ ಆ ಮಾತಿನ ಮೇಲೆ 2005ರಲ್ಲಿ ಆಯ್ಕೆ ಆಗಿ ಅವತ್ತು ಕೆಲಸ ಪ್ರಾರಂಭ ಆಯ್ತು. 2008ರಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರ ಬಂದಂತ ಸಂದರ್ಭದಲ್ಲಿ ಸಹಕಾರ ಸಚಿವರಾಗಿ ಕೆಲಸ ಮಾಡ್ತಾ ಇದ್ರು. ಅವಾಗ ಬಸವರಾಜ ಬೊಮ್ಮಾಯಿ ಅವರು ನೀರಾವರಿ ಸಚಿವರು. ಅವತ್ತು ಸುಮಾರು 3.5-4 ವರ್ಷದ ಅವಧಿಯಲ್ಲಿ ಕರಿ ಮಸೂತಿ ಏತ ನೀರಾವರಿಯನ್ನ ಕಂಪ್ಲೀಟ್ ಮಾಡಿ ಸುಮಾರು 2,10,000 ಹೆಕ್ಟೇರ್ ಪ್ರದೇಶಗಳಿಗೆ ನೀರಾವರಿ ಆಗಿರ್ತಕ್ಕಂಥದ್ದು. ಬಹುಶಃ ಕ್ಷೇತ್ರದಲ್ಲಿ ಭಗೀರ ಅಂತ ಅಂದ್ರೆ ತಂದೆಯವರು. ನಾನಿನ್ನೂ ಏನು ಮಾಡಿರ್ತಕ್ಕಂಥ ಏನೂ ಇಲ್ಲ. ಅವರು ಮಾಡಿರ್ತಕ್ಕಂಥ ಕೆಲಸಗಳು, ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಇವತ್ತು ಅವ್ರಿಗೆ ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಕಾರಣೀಭೂತರಾಯ್ತು ಅಂತ ಸಂದರ್ಭದಲ್ಲಿ. ಸರ್, ಬಿಜೆಪಿ ಜೊತೆ ಇದ್ದವರು ಮತ್ತು ಪ್ರತಿನಿತ್ಯವೂ ಕೂಡ ಒಂದು ತತ್ವ ಸಿದ್ಧಾಂತಗಳಿಗೆ ಸಂಬಂಧಪಟ್ಟ ಹಾಗೆ ಆ ಒಂದು ಸಮುದಾಯದ ಜೊತೆ ತುಂಬಾ ಒಡನಾಟ ಇಟ್ಕೊಂಡಿದ್ದಂಥವ್ರು ಸಡನ್ಲಿ ಕಾಂಗ್ರೆಸ್ಸಿಗೆ ಬಂದ ತಕ್ಷಣ ಕನ್ವೆ ಮಾಡೋದು ಕಷ್ಟ ಆಗೋಯ್ತಾ ಅಥವಾ ಹೇಗೆ ಅಂತ? ಜನ ಕನ್ವೆ ಆಗೋದು ಅಷ್ಟು ಈಸಿ ಅಲ್ಲ. ಹೇಗ್ ಕನ್ವೆ ಮಾಡಿದ್ರಿ ಜನರನ್ನ? ಆಕ್ಚುಲಿ ನಾವು ಟಿಕೆಟ್ ತಪ್ಪಿದಂತ ಸಂದರ್ಭದಲ್ಲಿ, ಟಿಕೆಟ್ ತಪ್ಪಿದ ನೆಕ್ಸ್ಟ್ ಡೇ ನಾವೊಂದು ಕಾರ್ಯಕರ್ತದ ಬೆಂಬಲಿಗರದ ಒಂದು ಸಭೆ ಕರ್ತಿದ್ವಿ. ಆ ಸಭೆಗೆ ಸುಮಾರು ಒಂದು 25,000-30,000 ಜನ ಕಾರ್ಯಕ್ರಮದಲ್ಲಿ ಸ್ವಯಂ ಘೋಷಿತ ಅವರೇ ಹೇಳಿದ್ರು, ನೀವು ಒಂದ್ ಯಾವ್ದಾದ್ರು ರಾಷ್ಟ್ರೀಯ ಪಕ್ಷಕ್ಕೆ ಹೋದ್ರೆ ಒಳ್ಳೇದಾಗುತ್ತೆ, ಪ್ರಾದೇಶಿಕ ಪಕ್ಷಗಳು ಬೇಡ, ಕಾಂಗ್ರೆಸ್ ಹೋದ್ರು ಕೂಡ ಅನುಕೂಲ ಆಗುತ್ತೆ. ಯಾಕಂದ್ರೆ ಅಥಣಿಯಲ್ಲಿ ಬೇಸ್ ಕಾಂಗ್ರೆಸ್ ಏನಿದೆಯಲ್ಲ, ಪ್ರಾರಂಭ ಆಗೋದು 50,000 ಮತದಿಂದ. 50,000 ಫಿಕ್ಸ್ ಮತಗಳಿದಾವೆ. ಸೊ ಹಿಂಗಾಗಿ ನಮ್ಗೆ ಚುನಾವಣೆಗೆ ಯಾವುದೇ ತರ ಅಡ್ಡಿ ಆಗ್ಲಿಲ್ಲ. ಮತ್ತೆ ಜನರು ಕನ್ವಿನ್ಸ್ ಮಾಡ್ತಕ್ಕಂತ ಅನಿವಾರ್ಯತೆ ಬರ್ಲಿಲ್ಲ. ಯಾಕಂದ್ರೆ ಜನ ಸ್ವಯಂ ಪ್ರೇರಿತವಾಗಿ ತಯಾರಾಗಿ ಬಿಟ್ಟಿದ್ರು, ಚುನಾವಣೆ ಮಾಡ್ಲೇಬೇಕು, ಯಾವುದೇ ಕಾರಣಕ್ಕೂ ಈ ಸಲ ಬಿಡಬಾರ್ದು, ಲಕ್ಷ್ಮಣ ಸವದಿ ಅವರನ್ನ ಮತ್ತೆ ನಾವು ವಿಧಾನಸೌಧಕ್ಕೆ ಕಳಿಸ್ಲೇಬೇಕು ಅಂತ ಹೇಳಿ ಸ್ವಯಂ ಸ್ವಂತ ಬುದ್ಧಿಯಿಂದ ಅವರು ತಯಾರಾಗಿದ್ರು. ಅವರೇ ಮಾರ್ಗದರ್ಶನ ಮಾಡಿ ಅವತ್ತು ಸಮಾವೇಶದಲ್ಲಿ ಕೂಡ ತಂದೆಯವರು ಹೇಳಿದ್ರು, ಎಷ್ಟು ದಿನ ನನ್ನ ಮಾತು ನೀವು ಕೇಳಿದ್ರಿ, ಇವತ್ತು ನೀವೇನ್ ಹೇಳ್ತಿರಲ್ಲ ಅದ್ ನಾನು ಕೇಳ್ತೀನಿ ಅಂತ. ಆವತ್ತು ಜನ ಒಗ್ಗೂರ್ಲಿಂದ ಎಲ್ಲರ ಕೈ ಎತ್ತಿ ಹೇಳಿದ್ರು ಕಾಂಗ್ರೆಸ್ ಹೋಗ್ಬೇಕು ಅಂತ ಹೇಳಿ. ಸರ್, ಲಕ್ಷ್ಮಣ ಸವದಿ ಅವರ ಖದರ್ ಮತ್ತು ಪವರ್ ಏನು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಯಾಕೆಂತಂದ್ರೆ ಮೈತ್ರಿ ಸರ್ಕಾರ ಪತನವಾಗಿ ಬಿಜೆಪಿ ಸರ್ಕಾರ ರಚನೆ ಮಾಡೋದ್ರಲ್ಲಿ ಸವದಿ ಅವರ ಪಾತ್ರ ತುಂಬಾ ದೊಡ್ಡ ಪ್ರಮಾಣದಲ್ಲಿದೆ. ಆದ್ರೆ ಎಲ್ಲೋ ಒಂದು ಕಡೆ ಬಿಜೆಪಿ ಅವ್ರನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಳಿಲ್ಲ ಮತ್ತು ಅವರ ಮಗನಿಗಾದ್ರೂ ಅಟ್ಲೀಸ್ಟ್ ಕನ್ವೆ ಮಾಡಬಹುದಿತ್ತು, ಅದೊಂದು ಅವಕಾಶ ಇತ್ತು, ಬಿಜೆಪಿಯಲ್ಲಿ ಉಳಿಸ್ಕೋಬಹುದಿತ್ತು ಅನ್ನೋದು. ಆ ಸಂದರ್ಭದಲ್ಲಿ ಬಹುಶಃ ಯಾರ್ದೋ ಮಾತು ಕೇಳಿ ಲಕ್ಷ್ಮಣ ಸವದಿ ಅವರನ್ನ ಪಕ್ಷದಿಂದ ಕಳಿಸ್ಲೇಬೇಕು ಅಂತ ನಿರ್ಣಯ ಮಾಡ್ಕೊಂಡಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ. ಸೊ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಶ್ನೆ ಉದ್ಭವ ಆಗ್ಲಿಲ್ಲ. ಲಕ್ಷ್ಮಣ ಸವದಿ ಪಾರ್ಟಿ ಬಿಟ್ಟು ಹೋದ್ರೆ ಸಾಕಪ್ಪ ಅಂತ ಮಟ್ಟಕ್ಕೆ ಅವ್ರು ಮಾನಸಿಕವಾಗಿ ಸಿದ್ಧ ಆಗಿದ್ರು. ಸೊ ಆಗೋದೆಲ್ಲ ಒಳ್ಳೆಯದಕ್ಕೆ. ಇವತ್ತು ಆ ಪಕ್ಷ ಬಿಟ್ಟು ಈ ಪಕ್ಷಕ್ಕೆ ಬಂದಿವಿ, ರಾಜಕೀಯ ಪುನರ್ಜನ್ಮ ಸಿಕ್ತು. ತಂದೆಯವರೇ ಶಾಸಕರಾದ್ರು. 1 ವರ್ಷ 1.5-2 ವರ್ಷದಲ್ಲಿ 2,500 ಅಧಿಕ ಅನುದಾನ ಸಿಕ್ತು. ಕ್ಷೇತ್ರದಲ್ಲಿ ನೆನಗುದಿ ಬಿದ್ದಿರ್ತಕ್ಕಂಥ ಬಹುದಿನದ ಬೇಡಿಕೆ ಆಗಿರ್ತಕ್ಕಂಥ ನೀರಾವರಿ ಯೋಜನೆಗಳ ಚಾಲನೆ ಸಿಕ್ತು. ಒಂದೇ ವರ್ಷದಲ್ಲಿ ಮುಖ್ಯಮಂತ್ರಿ 2 ಸಲ ಅಥಣಿಗೆ ಬಂದು ಶಂಕುಸ್ಥಾಪನೆ ಮಾಡ್ತಕ್ಕಂಥದ್ದು. ಬಹುಶಃ ಇವತ್ತು ಬಿಜೆಪಿ ಅವರಿಗೆ ಅರಿವು ಆಗಿದೆ ಅಂತ ನಾನು ಅನ್ಕೋತೀನಿ. ಅಮೇಜಿಂಗ್. ಸರ್, ಒಂದು ವರ್ಷ 6 ತಿಂಗಳು ಇರೋ ಟೈಮಲ್ಲಿ ನನ್ ಮಗನ್ ಚುನಾವಣೆಗೆ ನಿಲ್ಲಿಸ್ತಾ ಇದ್ದೀನಿ, ನೀವು ಗೆಲ್ಲಿಸ್ಬೇಕು, ನಿಮ್ ಮಡಿಲಿಗೆ ಹಾಕ್ತೀನಿ ಅನ್ನೋ ಮಾತುಗಳನ್ನ ನಾವು ಕೇಳಿದೀವಿ ಬೇರೆ ಬೇರೆ ಕಡೆಗಳಲ್ಲಿ. ಬಟ್ ಅಥಣಿ ಪರಿಸ್ಥಿತಿ ಹಾಗಿಲ್ಲ. ಕಾನ್ಸ್ಟೆಂಟ್ಲಿ ನೀವು ಕೊರೋನಾ ಟೈಮ್ ಇಂದ ಹಿಡಿದು ಇಲ್ಲಿಯ ತನಕ, ಅಂದ್ರೆ ಪ್ರಿವಿಯಸ್ ಕೊರೋನಾಗೂ ಬಿಫೋರ್ ನೀವು ವರ್ಕ್ ಮಾಡ್ತಾ ಇದ್ರಿ, ಕ್ಷೇತ್ರದ ಜನರ ಜೊತೆ ಒಡನಾಟ ಹೇಗೆ ಇಟ್ಕೊಂಡ್ರಿ? ಹೇಗ್ ಶುರುವಾಯ್ತು ಆ ಸಂಪರ್ಕ ಅಂತ, ಜನಸಂಪರ್ಕ? 2013ರಿಂದ ಪ್ರಾರಂಭ ಆಯ್ತು. 2013ರಿಂದ ಇಲ್ಲಿವರೆಗೂ ಕೂಡ ಜನರದ ಅಪೇಕ್ಷೆ ಸೌದಿ ಅವರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ ಅನ್ನೋ ಒಂದು ನೋವಿತ್ತು. ಸೊ ಇವತ್ತು ಆ ನೋವಿಲ್ಲ. ಜನರ ಅಪೇಕ್ಷೆ ಇವತ್ತು ಹೆಂಗಾಗಿದೆ ಅಂದ್ರೆ, ದೊಡ್ಡವ್ರು ಇಲ್ಲ ಅಂದ್ರೆ ಚಿಕ್ಕವರು ಬರ್ತಾರೆ,
ಅವ್ರ ಮೇಲೆ ನಮಗೆ ಅವರು ಬಿಸಿ ಇರ್ತಾರೆ, ಅವ್ರು ಬರೋದು ನಾವು ಜಾಸ್ತಿ ಅಪೇಕ್ಷೆ ಇಲ್ಲ. ಅವ್ರು ಇಲ್ಲಾಂದ್ರೆ ಇವ್ರಾದ್ರು ಬರ್ತಾರೆ, ಓಕೆ. ಆ ರೀತಿ ಒಂದು ಸಮಾಧಾನ. ಸೊ ನಾನು ಹೋದಲ್ಲಿ ಕೂಡ ಜನ ಒಂಥರ ಪ್ರೀತಿ ವಿಶ್ವಾಸ, ತಂದೆಯವರು ತೋರಿಸ್ತಕ್ಕಂಥ ಪ್ರೀತಿ ನನಗೆ ತೋರಿಸ್ತಾ ಇದ್ದಾರೆ. ಓಕೆ. ಅದ್ ನನಗೆ ಬಹುಶಃ ಅದು ಯಾವ್ದೋ ಒಂದು ಜನ್ಮದ ಪುಣ್ಯ. ಪುಣ್ಯ ಅಂದಿದ ತಕ್ಷಣ ನನಗೆ ನೆನಪಾಯ್ತು, ಲಕ್ಷ್ಮಣ ಸವದಿ ಅವರು ಒಂದ್ ವೇದಿಕೆಯಲ್ಲಿ ಹೇಳಿದ್ರು, ಒಳ್ಳೆ ಮಕ್ಕಳನ್ನ ಪಡಿಬೇಕು ಅಂದ್ರೆ ಪುಣ್ಯ ಮಾಡಬೇಕು ಅಂತ. ಅಂತ ತಂದೆ ಸಿಕ್ಕಿರೋದು ನಮ್ದು ಪುಣ್ಯ. ಬಹುಶಃ ಅವರು ಹಾಕಿ ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ಅಂತ ತಂದೆ ಬಹುಶಃ ಎಲ್ಲರಿಗೂ ಸಿಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಇವತ್ತು ಗುರು ಇಲ್ಲದೇನೆ ಗುರಿ ಮುಟ್ಟಿರ್ತಕ್ಕಂಥ ಒಬ್ಬ ಯಶಸ್ವಿ ರಾಜಕಾರಣಿ ಅಂತಂದ್ರೆ ನಮ್ ತಂದೆ. ಇವತ್ತು ಬೆಳೆಸ್ಲಿಕ್ಕೆ ಯಾರು ಗಾಡ್ ಫಾದರ್ ಇಲ್ಲ, ಸ್ವಂತ ಶಕ್ತಿ ಮೇಲೆ ಬೆಳೆದಿದ್ದಾರೆ. ಬಹುಶಃ ಅವ್ರ ಹೆಜ್ಜೆ ಗುರುತುಗಳು ನಾವು ಕೆಲಸ ಮಾಡ್ಬೇಕಾಗುತ್ತೆ, ಅದು ಮಕ್ಕಳ ಒಂದು ಕೆಲಸ ಕೂಡ ಅಷ್ಟೇ. ಬಹುಶಃ ಅವರಂತ ತಂದೆ ಸಿಕ್ಕಿದ್ರೆ ನನ್ನ ಪುಣ್ಯ. ಬಹುಶಃ ನಿಮ್ಮ ವಾಹಿನಿ ಮುಖಾಂತರ ಅವ್ರು ನೋಡಿದ್ರೆ ಖಂಡಿತವಾಗಿ ಮುಂದಿನ ಜನ್ಮ ಅಂತ ಭಗವಂತ ನನಗೆ ಏನೋ ಕೊಟ್ರೆ ಅವ್ರ ಮಗನಾಗಿ ಹುಟ್ಟಿ ಮತ್ತೆ ಅವ್ರ ಋಣ ತೀರಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ಓಕೆ. ಋಣ ಅಂದಿದ ತಕ್ಷಣ ನನಗೆ ಇನ್ನೊಂದು ವಿಚಾರ ತಲೆಗೆ ಬಂತು ಸರ್. ನಮ್ಮ ಉತ್ತರ ಕರ್ನಾಟಕದ ಜನ ಋಣಾನುಬಂಧ ಇರುವಂತಹ ಜನ. ಯಾಕೆಂತಂದ್ರೆ ಏನಾದ್ರೂ ಕೆಲಸ ಆಗಿದ ತಕ್ಷಣ ಮರ್ತು ಹೋಗೋರಲ್ಲ. ನಾ ಒಂದ್ ಸಿಂಪಲ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ, ನಾ ಹೆಸರು ಹೇಳಲ್ಲ ರಾಜಕಾರಣಿ ಯಾರು ಅಂತ. ಬೆಂಗಳೂರಲ್ಲಿ ಹೀಗೆ ನಾವು ಡಿಸ್ಕಸ್ ಮಾಡುವಾಗ ಅವ್ರು ಅವ್ರಿಗೆ ಹೇಳ್ತಿದ್ವಿ, ಸರ್ ಏನೋ ಸಮಸ್ಯೆ ಅಂತ ಬಂದಿದ್ದಾರೆ, ಸರಿ ಮಾಡ್ಕೊಟ್ಟು ಬಿಡಿ ಅಂತ. ಆಗ ಅವ್ರು ಹೇಳಿದ್ರು, ಇಲ್ಲ ಮಾಡ್ಕೊಟ್ಟು ಬಿಟ್ರೆ ಮರ್ತೋಗ್ತಾರೆ ಅಂತ. ಇಲ್ಲಿನ ಜನ ಹೇಗ್ ನೆನ್ಪಿಟ್ಕೋತಾರೆ ಮಾಡಿದ್ದ ಕೆಲಸವನ್ನ ಮತ್ತು ಕೊಟ್ಟಂತಹ ಕೊಡುಗೆಗಳನ್ನ? ಒಂದು ಉದಾಹರಣೆ ನಮ್ಮ ಕ್ಷೇತ್ರದಲ್ಲಿ, ಇವಾಗ ನಾನು ಹಳ್ಳಿಗಳಿಗೆ ಕಾರ್ಯಕ್ರಮಕ್ಕೆ ಹೋದಾಗ ಹಿರಿಯರು ವಯಸ್ಸಾದವರು ಭೇಟಿಯಾದಾಗ ಹೇಳ್ತಾರೆ, ಈ ಭಾಗದಲ್ಲಿ ಏನೂ ಇರ್ಲಿಲ್ಲ, ನಮ್ಗೆ ಕುಡಿಯಕ್ ನೀರ್ ಇರ್ಲಿಲ್ಲ, ನಾವೆಲ್ಲರೂ ಕೂಡ ಗೋಳೆ ಹೋಗ್ತಕ್ಕಂಥ ಪರಿಸ್ಥಿತಿ ಇತ್ತು. ನಿಮ್ ತಂದೆಯವರು ಶಾಸಕರಾದ ಮೇಲೆ ನಮ್ಗೆಲ್ಲ ನೀರಾವರಿ ಯೋಜನೆ ಮಾಡಿಕೊಟ್ರು, ಒಳ್ಳೆ ರಸ್ತೆಗಳನ್ನ ಮಾಡಿಕೊಟ್ಟಿದ್ದಾರೆ, ಮೂಲಭೂತ ಸೌಕರ್ಯ ಒದಗಿಸಿಕೊಟ್ಟಿದ್ದಾರೆ. ಬಹುಶಃ ಅದು ಕೆಲಸ ಆಗಿರ್ತಕ್ಕಂಥ 20 ವರ್ಷದ ಹಿಂದೆ. ಇವತ್ತು ಅದು ಕೂಡ ನೆನಪಿಟ್ಟಿರ್ತಾರ ಅಂತಂದ್ರೆ ಬಹುಶಃ ಉತ್ತರ ಕರ್ನಾಟಕ ಜನ ಮಾನವೀಯತೆಯ ಮೇಲೆ ಇರ್ತಕ್ಕಂಥವ್ರು. ಬಹುಶಃ ನೆನಪಿಟ್ಟುಕೊಳ್ಳುವಂತ ಸಾಮರ್ಥ್ಯ ಉತ್ತರ ಕರ್ನಾಟಕದ ಮಾತ್ರ ಸಿಗುತ್ತೆ. ಹಳ್ಳಿಯ ಜನ ಒಂದ್ಸಲ ನಂಬಿದ್ರೆ ಜೀವ ಕೊಡ್ತಾರ ಹೊರತಾಗಿ ಮೋಸ ಮಾಡಲ್ಲ ಅಂತ ಜನ, ಆತರ ಜನ. ಓಕೆ. ಬಹುಶಃ ಇವತ್ತು 20 ವರ್ಷ ಹಿಂದೆ 25 ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಕೆಲಸಗಳನ್ನ 99ರಲ್ಲಿ ನಮ್ಗೊಂದು ಉದಾಹರಣೆ ಹೇಳಿದ್ವಿ, ಪಂಪ್ಸೆಟ್ಗಳನ್ನ ಕಿತ್ತೋಗಿರ್ತಕ್ಕಂಥ ಇನ್ನೂ ಅದು ಚೆನ್ನಾಗಿ ಅನಿಸ್ತಾರೆ. ಬಹುಶಃ ಅವತ್ತು ಮಾಡಿರ್ತಕ್ಕಂಥ ಕಾರ್ಯಗಳೇ ಇವತ್ತು ನಮ್ ಕೈ ಹಿಡಿದಿರ್ತಕ್ಕಂಥದ್ದು. ಕೋವಿಡ್ ಅಂತ ಸಂದರ್ಭದಲ್ಲಿ ಕೂಡ ಪ್ರತಿಯೊಂದು ಮನೆಗೂ ರೇಷನ್ ಕಿಟ್ ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ. ಸುಮಾರು 32 ದಿನ ನಾನು ಕ್ಷೇತ್ರ ಉದ್ದಕ್ಕೂ ನಾನು ಸಂಚಾರ ಮಾಡಿದೆ. ಬೆಳಿಗ್ಗೆ 6 ಗಂಟೆ ರಾತ್ರಿ 9 ಗಂಟೆವರೆಗೂ. 23 ಚುನಾವಣೆಯಲ್ಲಿ ನಾನು ಹೋದಾಗ ಮನೆಯಲ್ಲಿ ಇರ್ತಕ್ಕಂಥ ನಾನು ಪಾದಯಾತ್ರೆ ಮಾಡ್ತಾ ಇದ್ದೆ, ಮನೆಗೆ ಡೋರ್ ಟು ಡೋರ್ ಹೋಗ್ತಾ ಇದ್ದೆ. ಅಲ್ಲಿ ಹೋಗಿ ಅವ್ರ ಕೈ ಮುಗಿದು ವಿನಂತಿ ಮಾಡ್ಕೊಂಡಾಗ ಅವ್ರು ಹೊರಗೆ ಬಂದು ಹೇಳ್ತಾ ಇದ್ರು. ಸಾಕಷ್ಟು ಕಡೆ ನಾನು ಇದನ್ನು ನೋಡಿದೆ, ಅವ್ರು ಊಟದ ತಟ್ಟೆ ಬಿಟ್ಟು ಹೊರಗಡೆ ಬಂದಿರ್ತಕ್ಕಂಥ ನಾನು ನೋಡಿದ್ದೀನಿ. ಅವ್ರು ಹೊರಗಡೆ ಬಂದು ಕಷ್ಟ ಕಾಲದಲ್ಲಿ ನಮ್ ಜೊತೆಗೆ ನಿಂತಿದೀವಿ, ನಿಮ್ಗೆ ಆಶೀರ್ವಾದ ಮಾಡಿ ಇನ್ ಯಾರಿಗೆ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ನಾವು ಕೇಳಿದ್ವಿ. ಬಹುಶಃ ಆ ನಿಟ್ಟಿನೊಳಗೆ ಇವತ್ತು ಜನ ಮರೆಯೋದಿಲ್ಲ. ಅದು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಜನ ಯಾವತ್ತೂ ಕೂಡ ಮಾಡಿರ್ತಕ್ಕಂಥ ಕೆಲಸಗಳನ್ನ ಮರೆಯೋದಿಲ್ಲ. ಓಕೆ. ಲಕ್ಷ್ಮಣ್ ಸವದಿ ಅವರು ಮಂತ್ರಿ ಆಗ್ತಾರೆ, 2.5 ವರ್ಷ ಆದ ನಂತರ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗ್ತದೆ ಅನ್ನುವಂತಹ ವಿಚಾರಗಳ ಚರ್ಚೆ ಆಗ್ತಾ ಇದೆ. ನಿಮ್ಮ ಸ್ಟೇಟಸ್ ಏನೀಗ ಕಾಂಗ್ರೆಸ್ ಅಲ್ಲಿ? ನಾನು ಕೂಡ ಮಾಧ್ಯಮದಲ್ಲಿ ನೋಡಿದ್ದೀನಿ. 2 ವರ್ಷ ಆದ್ಮೇಲೆ ಅಥವಾ 2.5 ವರ್ಷ ಸಂಪುಟ ಪುನಾರಚನೆ ಆಗುತ್ತೆ, ರೀಶಫಲ್ ಆಗುತ್ತೆ ಅಂತ ಕೇಳ್ತಾರೆ. ಬಟ್ ಅದು ಪಕ್ಷದ ವರಿಷ್ಠರು ಬಿಟ್ಟಿರ್ತಕ್ಕಂಥ ವಿಚಾರ. ಕಾಂಗ್ರೆಸ್ ಪಕ್ಷ ಸೇರ್ಪಡೆಯ ಸಂದರ್ಭದಲ್ಲಿ ತಂದೆಯವರು ಯಾವುದೇ ತರದ ಕಂಡೀಷನ್ ಹಾಕಿದ್ರಲ್ಲ, ನಾನು ಮಂತ್ರಿನೇ ಮಾಡ್ಬೇಕು, ನನಗೆ ಇದೇ ಹುದ್ದೆ ಬೇಕು ಅಂತ ಕಂಡೀಷನ್ ಹಾಕಿರಲಿಲ್ಲ. ಅವ್ರು ಕೇಳಿರ್ತಕ್ಕಂಥ ಕಂಡೀಷನ್ ಒಂದ್ ಏನಂದ್ರೆ, ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ನೀರಾವರಿ, ಅಮಾಜೇಶ್ವರಿ ಏತ್ ನೀರಾವರಿ ಆಗ್ಬೇಕು, ಅತನಿಗೆ ಒಂದು ಕೃಷಿ ಕಾಲೇಜ್ ಆಗ್ಬೇಕು, ಡೆವಲಪ್ಮೆಂಟ್ ಅಲ್ಲಿ ನಾನು ಕೇಳಿರ್ತಕ್ಕಂಥ ಅನುದಾನ ಕೊಡಬೇಕು ಅಂತ ಕೇಳ್ಕೊಂಡಾಗ ಇವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲಾ ಸಚಿವರು ತಂದೆಯವರ ಒಂದು ಮಾತಿಗೆ ಮನ್ನಣೆ ಕೊಡ್ತಾರೆ, ಕೇಳಿರ್ತಕ್ಕಂಥ ಅನುದಾನ ಕೊಡ್ತಾರೆ, ಗೌರವಯುತವಾಗಿ ನಡ್ಸ್ಕೊತಾ ಇದ್ದಾರೆ. ಮಂತ್ರಿ ಆಗೋದು ಬಿಡೋದು ಸೆಕೆಂಡರಿ. ಜನ ಇವತ್ತು ವಿಶ್ವಾಸ ಇಟ್ಟು ಮತ ಹಾಕಿದ್ದಾರೆ. ಅವ್ರ ನಮ್ಮ ಮೇಲೆ ಋಣ ತೀರಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಅಧಿಕಾರ ಯಾವ್ದು ಶಾಶ್ವತ ಆಗಿರತ್ತಿಲ್ಲ, 5 ವರ್ಷಗಳ ಕಾಲ ಇರುತ್ತೆ, ಆಮೇಲೆ ಹೋಗುತ್ತೆ. ಅದನ್ನ ಮಾಡಿರ್ತಕ್ಕಂಥ ಕೆಲಸಗಳು ಮಾತ್ರ ಶಾಶ್ವತವಾಗಿ ಉಳಿಯುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ. ತಂದೆಗಾಗಿ ಮಗ ತ್ಯಾಗ ಮಾಡೋದು, ಮಗನಿಗಾಗಿ ತ್ಯಾಗ ಮಾಡೋದು ಒಂದು ಅದ್ಭುತವಾದಂತಹ ವಿಚಾರ. ಈಗ ಅಥಣಿ ನಿಮಗೆ ಕೊಟ್ಟರೆ ನೆಕ್ಸ್ಟ್ ಲಕ್ಷ್ಮಣ್ ಸವದಿ ಅವರು ಕಾಗವಾಡಕ್ಕೆ ಹೋಗ್ತಾರೆ ಅನ್ನೋ ಮಾತಿದೆ. ಅದು ಇನ್ನು ಊಹಾಪೋಹ ಇದೆ, ಅದು ಆ ತರದ ಯಾವ್ದು ಚರ್ಚೆಗಳಾಗಿಲ್ಲ. ತಂದೆಯವರು ಕೂಡ ಅದ್ರ ಬಗ್ಗೆ ನನ್ನ ಜೊತೆ ಚರ್ಚೆ ಮಾಡಿಲ್ಲ. ಈಗ ಕಾಗವಾಡಕ್ಕೆ ಹೋಗ್ತಾರೆ. ಇದು ಇವತ್ತು ನಮ್ಮ ಪಕ್ಷದ ಶಾಸಕರಿದ್ದಾರೆ, ರಾಜು ಕಾಗೆ ಅವರು, ನಮ್ಮ ತಂದೆ ಸಮಾನ ನಿಲ್ಲಲ್ಲ ಅಂತಿದ್ರಪ್ಪ, ರಾಜಕೀಯ ಸಾಕಾಗಿ ಹೋಗಿದೆ ಅಂತ ನನಗೆ ಹೇಳ್ತಿದ್ರು. ನನ್ನ ಗಮನಕ್ಕೆ ಏನ್ ಬಂದಿಲ್ಲ. ಬಟ್ ಅವರು ನಮ್ಮ ತಂದೆಯವರ ಬಹಳ ಆತ್ಮೀಯ ಸ್ನೇಹಿತರು. 35-40 ವರ್ಷಗಳ ತಂದೆಯವ್ರ ಜೊತೆಗೆ ಇರ್ತಕ್ಕಂಥವ್ರು. ಇವತ್ತು ಶಾಸಕರಾಗಿದ್ದಾರೆ, ಇನ್ನು ಆರೋಗ್ಯವಾಗಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಮಾಡಿ ಇನ್ನು ನಾಳೆ ನನಗೆ ವಯಸ್ಸು ಚಿಕ್ಕದು, ಅವಕಾಶ ಸಿಕ್ಕಾಗ ಮಾಡೋಣ.
ತೊಂದ್ರೆ. ಯಾವ ವಿಚಾರಗಳನ್ನ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀರಿ ರಾಜಕೀಯವಾಗಿ? ಸಾಕಷ್ಟು ಜನ ಇವತ್ತು ನೆನೆಗೋದಿಗೆ ಬಿದ್ದಿರ್ತಕ್ಕಂಥ ಕೆಲಸ ಕಾರ್ಯಗಳು ಇರ್ತಾವೆ. ಸಾಕಷ್ಟು ಜನ ಕೆಲಸ ಅಂತ ಬಂದಿರ್ತಾರೆ, ಸಹಾಯ ಸಹಕಾರಕ್ಕೆ ಬಂದಿರ್ತಾರೆ. ಅದನ್ನೆಲ್ಲ ಮನವರಿಕೆ ಮಾಡ್ಕೊಂಡು ಅಟ್ಲೀಸ್ಟ್ ನಮ್ಮಿಂದ ಕೈಲಾದಾಗಿರ್ತಕ್ಕಂಥ ಆಗದೇ ಇದ್ರು ಕೂಡ ಕೆಟ್ಟದಂತೂ ಆಗಬಾರ್ದು. ಆ ನಿಟ್ಟಿನೊಳಗೆ ಇವತ್ತು ಮಾಡ್ಕೊಂಡು ಹೋಗ್ತಾ ಇದ್ವಿ ಅಷ್ಟೇ. ಓಕೆ ಸರ್, ಕೋವಿಡ್ ಟೈಮ್ ಅನ್ನ ಈ ಕ್ಷಣಕ್ಕೂ ಕೂಡ ನೆನ್ಪು ಮಾಡ್ಕೋಬೇಕು. ಯಾಕೆಂತಂದ್ರೆ 1.5 ಲಕ್ಷ ಕುಟುಂಬಗಳಿಗೆ ಫುಡ್ ಕಿಟ್ ಕೊಡುವಂತಹ ವಿಚಾರದ ಬಗ್ಗೆ ನಾವು ಡಿಸ್ಕಸ್ ಮಾಡ್ಲೇಬೇಕು. ಅನ್ನದ ಋಣ ಯಾವತ್ತೂ ಮರಿಬಾರದು ಅಂತಾರೆ. ಹೌದು, ಇವತ್ತು ಅವತ್ತು ನಾವು ಮಾಡಿರ್ತಕ್ಕಂಥ ಸೇವೆನೆ ಜನ ಅವತ್ತು ಅದೇನ್ ಮಹಾನ್ ದೊಡ್ಡ ಸಾಧನೆ ಅಂತೂ ಅಲ್ಲ, ಒಂದು ಅಳಿಲಿ ಸೇವೆ. ಜನ ಕಷ್ಟದಲ್ಲಿದ್ರು, ಇದ್ದವ್ರದ್ದು ಹೆಂಗೋ ಜೀವನ ನಡೀತಾ ಇತ್ತು. ಬಟ್ ಇಲ್ದೇ ಇರ್ತಕ್ಕಂಥ ಈ ಬೀದಿ ವ್ಯಾಪಾರಸ್ಥರಾಗಿರ್ಬೋದು, ಕೂಲಿ ಕಾರ್ಮಿಕರು, ದಿನಗೂಲಿ ಕೆಲಸ ಮಾಡ್ತಕ್ಕಂಥವ್ರು, ಬೀದಿ ವ್ಯಾಪಾರಸ್ಥರು, ಪ್ರತಿನಿತ್ಯ ಒಂದು 500 ದುಡಿದ್ರೆ ಸಾಯಂಕಾಲ ಹೊಟ್ಟೆ ತುಂಬಿ ಅನ್ನೋ ಮಟ್ಟಕ್ಕೆ ಜನ ಇದ್ರಲ್ಲ, ಅವರೆಲ್ಲ ಭಯಂಕರ ಒಂಥರ ಕಷ್ಟದಲ್ಲಿದ್ರು. ಆ ಸಂದರ್ಭದಲ್ಲಿ ತಂದೆಯವರಿಗೆ ಅದೇನೋ ಯೋಚನೆ ಬತ್ತ ಗೊತ್ತಿಲ್ಲ, ಮಾಡ್ಬೇಕು ಅಂತ ಪ್ರಾರಂಭ ಮಾಡಿದ್ವಿ. ಪ್ರತಿನಿತ್ಯ ಒಂದು 10,000 15,000 ಕುಟುಂಬಗಳಿಗೆ ರೇಷನ್ ಕಿಟ್ ಗಳನ್ನ ಕೊಡ್ತಕ್ಕಂಥದ್ದು ಕೂಡ ಮಾಡಿದ್ವಿ. ಬಟ್ ಆ ಜನ ಆ ಅಳಿದ ಶಿವೆನ ಮರೀಲಿಲ್ಲ. ಇವತ್ತು ತಂದೆಯವರು ಆಶೀರ್ವಾದ ಮಾಡಿದ್ರು, ಮರಳಿ ಮತ್ತೆ ನಮ್ಮ ರಾಜಕೀಯವಾಗಿ ಪುನರ್ಜನ್ಮ ಕೊಟ್ರು, ಕೆಲಸ ಮಾಡಕ್ ಅವಕಾಶ ಮಾಡಿಕೊಟ್ರು. ಬಹುಶಃ ಅವ್ರು ಕೊಟ್ಟಿರ್ತಕ್ಕಂತ ಜನರ ಒಂದು ಋಣ ಬಹುಶಃ ನಾವ್ ಏನೇ ಮಾಡೋದು ಕೂಡ ಕಡಿಮೆ. ಓಕೆ ಸರ್, ಈ ರಾಮ್ ರಹೀಂ ವೇದಿಕೆ ವ್ಯಾಪಾರ ಏನ್ ಕಾನ್ಸೆಪ್ಟ್ ಅದು? ಅದೊಂದು ಸ್ಕೂಲ್ ಇದೆ, ರಾಯಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ. ಅಲ್ಲಿ ಸ್ಕೂಲಲ್ಲಿ ಒಂದು ಆ ಸ್ಕೂಲ್ ಫೌಂಡರ್ ಬಂದ್ಬಿಟ್ಟು ಮುಸ್ಲಿಂ ಸಮಾಜದವರು. ಆ ಸ್ಕೂಲ್ಗೆ ನನಗೆ ಒಂದು ಆನ್ಯುವಲ್ ಡೇ ಒಂದು ರಾಯಲ್ ಸಂತೆ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು. ಆ ವೇದಿಕೆಯಲ್ಲಿ ಕಾರ್ಯಕ್ರಮ ಆಗಿತ್ತು ಅದು. ಓಕೆ, ಅದು ಶಾಲಾ ಆವರಣ. ಸೊ ಹಿಂಗಾಗಿ ಒಂದೇ ಧರ್ಮಕ್ಕೆ ಸೀಮಿತ ಆಗಬಾರ್ದು ಅಂತ ಹೇಳಿ ರಾಮ್ ರಹೀಂ ಅಂತ ಒಂದು ವೇದಿಕೆಗೆ ಹೆಸರಿಟ್ಟು ಆ ಕಾರ್ಯಕ್ರಮ ನಾನು ಅತಿಥಿಯಾಗಿ ಕರೆದಿದ್ರು. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಮತ್ತು ನಮ್ಮ ಉತ್ತರ ಕರ್ನಾಟಕದ ಅತಿ ದೊಡ್ಡ ಜಾನುವಾರು ಜಾತ್ರೆ, ರೈತರಿಗೆ ತುಂಬಾ ಅಂದ್ರೆ ತುಂಬಾ ಅನುಕೂಲವಾಗುವಂತಹ ಆ ಜಾತ್ರೆಯ ಬಗ್ಗೆ ಮಾತಾಡೋದಾದ್ರೆ ಹೇಗೆ ವರ್ಕ್ ಮಾಡ್ತೀರಿ ಆ ವಿಚಾರದಲ್ಲಿ ಅಂತ? ನಮ್ಮ ಜಾನುವಾರು ಜಾತ್ರೆ ನಮ್ಮ 10ನೇ ಶಿವಯೋಗ ಜಾತ್ರೆ ಸಂದರ್ಭದಲ್ಲಿ ಆಗುತ್ತೆ. ಈ ಮಠದ ಸಿದ್ದೇಶ್ವರ ದೇವಸ್ಥಾನ ಎದುರುಗಡೆ ತುಂಬಾ ಬಯಲು ಪ್ರದೇಶ ಇದೆ. ಪೂರ್ವಜಿತವಾಗಿ ಅಧಿಕಾರಿಗಳ ಸಭೆ ಕರೆದು ತಂದೆಯವರು ಸಭೆ ಮಾಡಿ, ಯಾರಿಗೂ ಕೂಡ ತೊಂದರೆ ಆಗುವುದು, ದನಕರುಗಳಿಗೆ ಕುಡಿಯೋ ನೀರಿನ ಸಮಸ್ಯೆ ಆಗಬಾರ್ದು, ಆಮೇಲೆ ಕರೆಂಟ್ ತೊಂದರೆ ಆಗಬಾರ್ದು, ಬಂದಿರತಕ್ಕಂತ ಜನರಿಗೂ ಕೂಡ ತೊಂದರೆ ಆಗಬಾರ್ದು ಅಂತೇಳಿ ಜನರ ಒಂದು ಜಾತ್ರೆ ಸಪರೇಟ್ ಆಗಿರುತ್ತೆ, ಜಾನುವಾರು ಜಾತ್ರೆ ಸಪರೇಟ್ ಆಗಿರುತ್ತೆ. ಬೇರೆ ಬೇರೆ ಕಡೆ ಮಾಡಿ ಅದನ್ನ ಮ್ಯಾನೇಜ್ ಮಾಡ್ತೀವಿ. ಓಕೆ ಸರ್, ಸರ್ವಧರ್ಮೀಯರನ್ನು ಸರ್ವಮತೀಯರನ್ನು ಸಮಾನವಾಗಿ ತೆಗೆದುಕೊಂಡು ಹೋಗುವಂತದ್ದೇ ಈ ಇತ್ತೀಚಿನ ದಿನಗಳಲ್ಲಿ ತುಂಬಾ ಬಿಗ್ಗೆಸ್ಟ್ ಚಾಲೆಂಜ್ ಅದು. ಸೊ ಹೇಗೆ ಎಲ್ಲರನ್ನೂ ಕ್ಷೇತ್ರದಲ್ಲಿ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನ ಆಗ್ತಾ ಇದೆ ನಿಮ್ ಕಡೆಯಿಂದ ಅಂತ? ಸರ್, ನಮ್ಮಲ್ಲಿ 10ನೇ ಕ್ಷೇತ್ರದ ಒಂದು ವಿಶೇಷತೆ ಅಂದ್ರೆ ತಂದೆಯವರ 25 ವರ್ಷಗಳ ರಾಜಕೀಯ ಜೀವನದಲ್ಲಿ 10ನೇ ಕ್ಷೇತ್ರ ಒಂದೇ ಒಂದು ಕೋಮುಗಳ ಮೇಲೆ ಆಗಿಲ್ಲ. ಒಂದೇ ಒಂದು ಚಿಕ್ಕ ಎಕ್ಸಾಂಪಲ್ ಇಲ್ಲ. ಇವತ್ತು ವಿಶೇಷತೆ ಅಂದ್ರೆ ನಾವು ಇನ್ನೂ ನೆನಪಿದೆ, 2013 ಮೋಸ್ಟ್ಲಿ 13ರಲ್ಲಿ ನಮ್ಮ ಮರುಳು ಶಂಕರ್ ದೇವರುಗಳು ಅಂತಿದ್ರು ಗಚ್ಚಿನ ಮಠದಲ್ಲಿ. ಅವರು ಲಿಂಗೈಕ್ಯರಾದಾಗ 10ನೇ ನಗರದಲ್ಲಿ ಇರ್ತಕ್ಕಂತ ಮುಸ್ಲಿಂ ವ್ಯಾಪಾರಸ್ಥರು ಅವ್ರ ಮನೆಯಲ್ಲೇ ಅಡಿಗೆ ರೆಡಿ ಮಾಡ್ಕೊಂಡು ಅಂತ್ಯ ಸಂಸ್ಕಾರಕ್ಕೆ ಬಂದಿರತಕ್ಕಂತ ಜನರಿಗೆ ಪ್ರಸಾದ ಸೇವೆ ಮಾಡಿರ್ತಕ್ಕಂಥದ್ದು ಕೂಡ 10ನೇಲಿ ಒಂದು ಇತಿಹಾಸ. ಅಥಣಿಯಲ್ಲಿ ಬಹುಶಃ ಜಾತಿ ಮತ ಪಂಥಗಳಿಗಿಂತನೂ ಯಾವುದೇ ತರದ ಭೇದ ಭಾವ, ಮೇಲು ಕೀಳೋಣ ಇನ್ನೂ ತನಕ ಯಾವ್ದು ಕೂಡ ನಾವು ಮುಖಾನಿ ಬಿದ್ದಿಲ್ಲ. ಬಹುಶಃ ಇವತ್ತು ಅಥಣಿ ಕ್ಷೇತ್ರದ ಅಂತಂದ್ರೆ ಶಿವಯೋಗ ನಡೆದಿರ್ತಕ್ಕಂಥ ಪುಣ್ಯ ಕ್ಷೇತ್ರ. ಇಲ್ಲಿ ಯಾವುದೇ ತರದ ಜಾತಿ ಮತ ಪಂಥ ಯಾವ್ದು ಕೂಡ ನಡೆಯೋದಿಲ್ಲ. ಜನನು ಕೂಡ ಆ ರೀತಿ ಅವರ ನಿತ್ಯ ಜೀವನ ನಡೆಸ್ತಾ ಇದ್ದಾರೆ. ಪ್ರತಿಯೊಬ್ರು ಕೂಡ ಸಮಾನ ರೀತಿಯಲ್ಲಿ ಇರ್ತಕ್ಕಂಥದ್ದು ನಮ್ಮ ಕ್ಷೇತ್ರದಲ್ಲಿ. ಓಕೆ, ನನಗೆ ಇನ್ನೊಂದು ವಿಚಾರ ನಾವು ಡಿಸ್ಕಸ್ ಮಾಡ್ತಿದ್ವಿ ಆಗ್ಲೇ, ಜಗನ್ ಮೋಹನ್ ರೆಡ್ಡಿಯ ವಿಚಾರವಾಗಿ. ನಿಮ್ ಒಂದಷ್ಟು ಫೋಟೋಗಳನ್ನ ನೋಡಿದಾಗ ನನಗೆ ಸಡನ್ಲಿ ಫೀಲ್ ಆಯ್ತಿದ್, ಏನಪ್ಪ ಜಗನ್ ಮೋಹನ್ ರೆಡ್ಡಿ ಕಾಪಿ ತರ ಇದಾರಲ್ಲ ಅಂತ. ಇನ್ಫ್ಯಾಕ್ಟ್ ಅದಕ್ಕೊಂದು ಇನ್ಸಿಡೆಂಟ್ ಕೂಡ ಹೇಳ್ತಾ ಇದ್ರಿ ನೀವು, 3050 ಕಾರ್ ನಂಬರ್ ಅಂತ. ಏನದು ಸ್ಪೆಷಾಲಿಟಿ? ಅದು ನಾನು ನನ್ನ ಕಸಿನ್ಸ್ ಜೊತೆ ಹೈದರಾಬಾದ್ಗೆ ಹೋಗಿದ್ದೆ. 2014-15 ಇರ್ಬೋದು. ಅವತ್ತು ಜಗನ್ ರೆಡ್ಡಿ ಅವರು MLA ಇದ್ರು, ಅಪೋಸಿಷನ್ ಅಲ್ಲಿ ಇದ್ರು. ಅವ್ರ ವೈಟ್ ಇನೋವಾ ವೆಹಿಕಲ್ ಇತ್ತು ಅವ್ರದ್ದು. ಅದೇ ಸಂದರ್ಭದಲ್ಲಿ ಕೋಇನ್ಸಿಡೆಂಟ್ ನಂದು ವೈಟ್ ಇನೋವಾ, ಅವ್ರ ವೆಹಿಕಲ್ ನಂಬರ್ 3050 ಇತ್ತು, ನಂದು ಕಾರ್ ನಂಬರ್ 3050 ಇತ್ತು. ಓಕೆ, ಮಧ್ಯಾಹ್ನ ನಾನು ರಿಟರ್ನ್ ಬರ್ಬೇಕಾದ್ರೆ ಒಂದು ಹೋಟೆಲ್ ಅಲ್ಲಿ ಊಟಕ್ಕೆ ನಿಲ್ಸಿದ್ವಿ.
ನಿಂತಾಗ ಹೋಟೆಲ್ ಸ್ಟಾಫ್ ಎಲ್ಲ ನಮ್ನೆ ನೋಡ್ತಾ ಇತ್ತು. ಹ್ಮ್. ಅವಾಗ ನಾನು ಕಸಿನ್ ಕರೆದು ಕೇಳಿದ್ರು, ಹ್ಮ್. ಯಾಕೆ ನೋಡ್ತಾ ಇದ್ರಿ, ಏನಾಯ್ತು ನಮ್ ಕಡೆಯಿಂದ ಅಂತ. ಇಲ್ಲ ಸರ್, ಹ್ಮ್. ಅವರು ನಮ್ ಬಾಸ್ ತರ ಕಾಣ್ತಾ ಇದಾರೆ ಅಂತಂದ್ರು. Okay. ಅವಾಗ ನಾನ್ ಕೇಳಿದೆ, ಯಾರ್ ನಿಮ್ ಬಾಸ್ ಅಂತ ಕೇಳಿದಾಗ ಜಗನ್ ರೆಡ್ಡಿ ಅಂತಂದ್ರು. ಅವಾಗ ನಾನು ಫಸ್ಟ್ ಟೈಮ್ ಜಗನ್ ರೆಡ್ಡಿ ಅನ್ನೋ ಗೊತ್ತಿರ್ಲಿಲ್ಲ, ಕೇಳಿಲ್ಲ ಹೆಸರು. ಕಾಲೇಜ್ ಮುಗಿಸ್ಕೊಂಡು ಅದೇ ರೀಸೆಂಟ್ ಆಗಿ ಬಂದಿದ್ದೆ, ಗೂಗಲ್ ಮಾಡಿದೆ. ಅವಾಗ ನಾನು ನೋಡಿದೆ, ಹೌದಲ್ಲ ನನ್ ತರ ಇದಾರೆ ಅಂತ ಅವಾಗ ಅನಿಸ್ತು ನನಗೆ. ಓಕೆ, ಸಿನಿಮ್ಯಾಟಿಕ್ ತರನೇ ಫೀಲ್ ಕೊಡುತ್ತೆ ಸರ್ ಪಾಲಿಟಿಕ್ಸ್. ಈ ನೀವ್ ಯಾರನ್ನೇ ತಗೊಳ್ಳಿ, ಹೊಸದಾಗಿ ಬರುವಂತವ್ರು ಆ ಫೀಲ್ ಅಲ್ಲೇ ಇರ್ತಾರೆ. ನಿಮ್ಗೆ ಆ ಫೀಲ್ ಇದೆಯಾ ಅಂತ? ಇಲ್ಲ ಸರ್, ನನಗೆ ಸಿನಿಮ್ಯಾಟಿಕ್ ಫೀಲ್ ಅನ್ನೋಕ್ಕಿಂತನೂ ಹ್ಮ್. ಅದು ಏನಾಗುತ್ತೆ, ನಾವು ಸೋಷಿಯಲ್ ಮೀಡಿಯಾದ ವಿಡಿಯೋ ಮಾಡೋದು ಅಥವಾ ರೀಲ್ಸ್ ಮಾಡೋದೆಲ್ಲ ಮಾಡ್ತಾರಲ್ಲ, ಸೊ ನೋಡೋರಿಗೆ ಮಾತ್ರ ಅನ್ಸುತ್ತೆ ಸಿನಿಮ್ಯಾಟಿಕ್. ಬಟ್ ನಿಜವಾಗಿ ರಾಜಕಾರಣಿಗಳ ಜೀವನ ಬಹಳ ಕಷ್ಟ ಆಗುತ್ತೆ. ಫ್ಯಾಮಿಲಿಗೆ ಟೈಮ್ ಕೊಡಕ್ ಆಗೋದಿಲ್ಲ. ಓಕೆ. ಯಾವತ್ತಾದ್ರೂ ನಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಹೊರಗಡೆ ಹೋಗ್ಬೇಕಂದ್ರೂ ಕೂಡ ಟೈಮ್ ಕೂಡಿ ಬರಲ್ಲ, ಕಷ್ಟ ಆಗತ್ತೆ. ಸಿನಿಮ್ಯಾಟಿಕ್ ಅಂತ ನನಗೇನು ಅನ್ಸಲ್ಲ. ಓಕೆ ಸರ್, ನಿಮ್ಮ ಇನ್ಸ್ಟಾಗ್ರಾಮ್ ನಾನು ತುಂಬಾ ಫಾಲೋ ಮಾಡ್ತೀನಿ. ನನಗೆಲ್ಲೋ ಒಂದ್ ಕಡೆ ಅನ್ನಿಸ್ತದೆ, ಬಂದಂತಹ ಪ್ರತಿ ಹಾಡುಗಳು ನಿಮಗಾಗಿಯೇ ಬಂದಿದೆ ಏನೋ ಅನ್ನೋ ತರ, ಸೂಟ್ ಆಗೋ ತರ ಅದನ್ನ ಎಡಿಟ್ ಮಾಡಿ ಹಾಕ್ತಿರ್ತಾರೆ. ಲೈಕ್ ಆ ಸಾಂಗ್ಸ್ ಗಳನ್ನೆಲ್ಲ ಕೇಳಿದಾಗ ಅದು ಫೀಲ್ ಕೊಡ್ತದ, ಸ್ಫೂರ್ತಿ ಆಗ್ತದ ಅದು ಅಂತ? ಖಂಡಿತವಾಗಿ. ನನ್ನ ಸೋಷಿಯಲ್ ಮೀಡಿಯಾ ಎಲ್ಲಾನು ಕೂಡ ಬೇರೆ ಒಬ್ಬ ಹುಡುಗ ಇದ್ದಾನೆ, ಅವ್ನು ಹ್ಯಾಂಡಲ್ ಮಾಡ್ತಾನೆ. ಅವನೊಂಚೂರು ಈ ಸಿನಿಮಾ ಚಿತ್ರಗೀತೆಗಳನ್ನು ಕೇಳೋದು ಬಹಳ ಹ್ಯಾಬಿಟ್ ಇದೆ ಅವನಿಗೆ. ಸೊ ನಂದಾಗ್ಲಿ ತಂದೆಯವ್ರದ್ದು ಯಾವುದೇ ಒಂದು ವಿಡಿಯೋ ಮಾಡಿದ್ರೆ ಆ ವಿಡಿಯೋ ಸೂಟೇಬಲ್ ಆಗೋ ಸಾಂಗ್ಸ್ ನ ಹಾಕಿರ್ತಾನೆ ಅವನು. ಓಕೆ. ಸೊ ನಾನು ನೋಡ್ತಾ ಇರ್ತೀನಿ, ನಾನು ಕಳ್ಸಿರ್ತಾನೆ, ಸರಿ ಇರ್ಲಾ ಅಂತ ಕೇಳ್ತಾನೆ. ಆಯ್ತು, ಓಕೆ ಚೆನ್ನಾಗಿದೆ ಅಂತ ಹೇಳಿದಾಗ ಅಪ್ಲೋಡ್ ಮಾಡಿ ಶೇರ್ ಮಾಡ್ತಾ ಇರ್ತಾನೆ. ಬಟ್ ನನಗೂ ಒಂಥರ ಅದು ಅನ್ಸುತ್ತೆ, ಹೌದಪ್ಪ ಈ ವಿಡಿಯೋಗೆ, ಈ ಕಾರ್ಯಕ್ರಮಕ್ಕೆ ಈ ಹಾಡು ಚೆನ್ನಾಗಿದೆ, ಸೂಟ್ ಆಯ್ತು, ಈ ಮಟ್ಟಕ್ಕೆ ಅವನು ವಿಡಿಯೋ ಮಾಡ್ತಾನೆ. ಓಕೆ. ಇನ್ಫ್ಯಾಕ್ಟ್ ನಿಮ್ ಕಾರಲ್ಲಿ ಬರುವಾಗ್ಲೂ ಒಂದ್ ಯಾವ್ದು ಹಾಡು ಕೇಳ್ತಾ ಇದ್ವಿ ನಾವು ಮಾರ್ನಿಂಗ್, ಕಾವಲಿಗ ಅಂತ. ಲೈಕ್ ಈ ತರದ ಹಾಡುಗಳು ಜಾಸ್ತಿ ಕೇಳ್ತೀರಿ ನೀವು ಕೂಡ? ಕನ್ನಡ ಚಿತ್ರಗೀತೆ ಜಾಸ್ತಿ ಕೇಳೋದು. ಅದು ಸೈಲೆಂಟ್ ಆಗಿ, ಜಾಸ್ತಿ ಹೆವಿ ಮ್ಯೂಸಿಕ್ ಇರ್ತಕ್ಕಂಥದ್ದಲ್ಲ, ಮೀನಿಂಗ್ ಇರಬೇಕು. ಓಕೆ. ಕೇಳಿದ್ರೆ ಅನಿಸ್ಬೇಕು, ಹೌದು ಈ ಹಾಡಲ್ಲಿ ಏನೋ ಇದೆ, ಕಾವಲಿ ಸಮಥಿಂಗ್ ಏನೋ. ಓಕೆ. ಸೊ ಆ ತರದ ಸೈಲೆಂಟ್ ಗೀತೆಗಳನ್ನ ಕೇಳ್ತಾ ಇರ್ತೀನಿ. ಸ್ಟೈಲ್ ಅಲ್ಲಿ ಯಾರನ್ನ ಫಾಲೋ ಮಾಡ್ತೀರಿ ಸರ್ ತುಂಬಾ? ಯಾಕೆಂತಂದ್ರೆ ಒಬ್ಬ ರಾಜಕಾರಣಿ ಅಥವಾ ಒಬ್ಬ ಸಿನಿಮಾ ಹೀರೋ ಒಂದು ಮಾಡೆಲ್ ನ ಇಟ್ಕೊಂಡಿರ್ತಾರೆ. ನೀವ್ ಯಾರನ್ನ ಫಾಲೋ ಮಾಡ್ತೀರಿ ಜಾಸ್ತಿ? ಒಂದು ಕಾಸ್ಟ್ಯೂಮ್ ವಿಚಾರದಲ್ಲಿ ಆಗಿರ್ಬಹುದು, ಸ್ಟೈಲ್ ವಿಚಾರದಲ್ಲಿ ಆಗಿರ್ಬಹುದು. ಡಿ ಕೆ ಶಿವಕುಮಾರ್. ಓಕೆ. ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ತುಂಬಾ ಚೆನ್ನಾಗಿದೆ. ಅವರು ಗಾಗಲ್ಸ್, ಡ್ರೆಸ್ಸಿಂಗ್ ಸೆನ್ಸ್, ಅವ್ರ ಸ್ಕಾರ್ಪ್ ಹಾಕಿರ್ತಾರಲ್ಲ, ವಾಕಿಂಗ್ ಸ್ಟೈಲು, ಅವರ ಖದರ್, ಅವರು ಲ್ಯಾಂಗ್ವೇಜ್ ಡೆಲಿವರಿ, ಓಕೆ, ಚೆನ್ನಾಗಿ ಅವ್ರದ್ದು ತುಂಬಾ ಇಷ್ಟ ಆಗುತ್ತೆ. ತಂದೆಯವರು ಕೂಡ ಅಷ್ಟೇ ಸಿಂಪಲ್ ಆಗಿ ಡ್ರೆಸ್ಸಿಂಗ್ ಮಾಡಿರ್ತಾರೆ. ವೈಟ್ ಕುರ್ತಾ, ವೈಟ್ ಪ್ಯಾಂಟು. ಅವಾಗ ಏನಾದ್ರು ಒಕ್ಯಾಷನಲಿ ಏನಾದ್ರು ಸಮಥಿಂಗ್ ಮಾಡಿ ಕಾರ್ಯಕ್ರಮ ಇದ್ರೆ ವೆಸ್ಟ್ ಕೋಟ್ ಹಾಕಿರ್ತಾರೆ. ಓಕೆ. ಆ ತರ ಡ್ರೆಸ್ಸಿಂಗ್ ಮಾಡ್ಕೊಂಡು ನನಗಿಂತ ಹೆಂಗ್ ಕಾಣ್ತಾರೆ. ಸೂಪರ್. ಓಕೆ ಸರ್, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಅನ್ನುವಂಥದ್ದು ತುಂಬಾ ಜನ ಶಾಸಕರಿಗೆ ಒಂದು ಕನಸಿದೆ. ಇನ್ಫ್ಯಾಕ್ಟ್ ಶಿವಗಂಗಾ ಅವರು ಪದೇ ಪದೇ ಅವರೇ ಅನೌನ್ಸ್ ಮಾಡ್ಬಿಡ್ತಾರೆ, ಶಿವಕುಮಾರ್ ನೆಕ್ಸ್ಟ್ ಸಿಎಂ, ಶಿವಕುಮಾರ್ ನೆಕ್ಸ್ಟ್ ಸಿಎಂ ಅಂತ. ಬಟ್ ಬೆಳಗಾವಿಯಲ್ಲೂ ಕೂಡ ಒಂದು ಸಿಎಂ ಫೇಸ್ ಇದೆ, ಮತ್ತು ಇನ್ನೊಂದು ಕ್ಷೇತ್ರದಲ್ಲಿ ಇನ್ನೊಂದು ಸಿಎಂ ಫೇಸ್ ಇದೆ. ನೀವ್ ಯಾರ ಪರ ನಿಂತ್ಕೋತೀರಿ? ಸರಿ, ಯಾರೇ ಆದ್ರೂ ಕೂಡ ಖುಷಿ ಇದೆ. ಡಿ ಕೆ ಶಿವಕುಮಾರ್ ಆದ್ರೂ ಖುಷಿ ಇದೆ, ಇವತ್ತು ಸಿದ್ದರಾಮಯ್ಯನವ್ರು 5 ವರ್ಷ ಮುಂದುವರೆದು ಖುಷಿ ಇದೆ, ನಮ್ ಜಿಲ್ಲೆಯವರಾದ್ರೂ ಖುಷಿ ಇದೆ. ಯಾರಾದ್ರೂ ಆಗ್ಲಿ, ರಾಜ್ಯಕ್ಕೆ ಒಳ್ಳೇದಾಗ್ಲಿ ಅಷ್ಟೇ. ಓಕೆ ಸರ್, ಈಗ ರೀಸೆಂಟ್ಲಿ ಒಂದು ಕೊಲೆ ಆಯ್ತು, ಹಿಂದೂ ಕಾರ್ಯಕರ್ತನ ಕೊಲೆ ಆಗೋಯ್ತು. ಕಾಂಗ್ರೆಸ್ ಸರ್ಕಾರದಲ್ಲಿ ಆಡಳಿತ ಸುವ್ಯವಸ್ಥೆ ಕೆಟ್ಟ ಹೋಗಿದೆ, ಹಾಳಾಗಿ ಹೋಗಿದೆ ಕಾನೂನು ಸುವ್ಯವಸ್ಥೆ ಅನ್ನೋ ಮಾತುಗಳು ಬರ್ತಾ ಇದೆ. ನೀವು ಕೂಡ ಈ ಹಿಂದೆ ಬಿಜೆಪಿಯಲ್ಲಿದ್ದಂಥವ್ರು, ಬಿಜೆಪಿ ಈ ತರದ ವಿಚಾರಗಳಿಗೆ ವೆಯ್ಟ್ ಮಾಡ್ತಿರುತ್ತಾ, ಅಥವಾ ಏನದು, ಯಾಕೆ ಹೀಗಾಗ್ತದೆ ಅಂತ? ಖಂಡಿತವಾಗಿ ಅವರು ಇಂಥ ವಿಚಾರಗಳಿಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಇಶ್ಯೂ ಮಾಡ್ಬೇಕು, ಅದ್ರ ಬಗ್ಗೆ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು. ಯಾರೇ ಸರ್ಕಾರ ನಡೆಸಿದ್ರು ಕೂಡ ಕಾನೂನು ಸುವ್ಯವಸ್ಥೆ ಹಾಳಾಗಲಿ ಅಂತ ಯಾರು ಅನ್ಕೊಳ್ಳಲ್ಲ. ಅವ್ರದೇ ಆಗಿರ್ತಕ್ಕಂಥ ಚೌಕಟ್ಟಿನ ಕೆಲಸ ಮಾಡ್ತಾರೆ, ಕಾರಣಾಂತರಗಳಿಂದ ಆಗಿರುತ್ತೆ. ಅದಕ್ಕೆ ರಾಜಕೀಯ ಬಣ್ಣ ಬಳಿತಕ್ಕಂಥದ್ದು ಇತ್ತೀಚೆಗೆ ಅದು ಕಾಮನ್ ಆಗಿಬಿಟ್ಟಿದೆ. ಸೊ ಏನ್ ಮಾಡಕ್ಕಾಗಲ್ಲ. ಅದಕ್ಕೆ ಗೃಹ ಸಚಿವರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ಸಮರ್ಥವಾಗಿ ನಿಭಾಯಿಸ್ತಾರೆ. ಖಂಡಿತವಾಗಿ ಇಂತ ಘಟನೆಗಳು ಮರ ಕಳಿಸ್ತಂತೆ ಅವರು ಆಡಳಿತ ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸ ನಮ್ಮಲ್ಲಿದೆ. ಓಕೆ, ಪದೇ ಪದೇ ಕೇಳಿ ಬರೋದು ಹಿಂದೂ ಖತ್ರೆ ಮೇ ಹೈ ಅಂತ. ಹೇಗ್ ಖತ್ರೆ ಮೇ ಹೈ, ಯಾವ ಖತ್ರೆ ಮೇ ಹೈ ಅನ್ನೋದು ಗೊತ್ತ ತಮಗೆ? ಇಲ್ಲ ಸರ್, ನನಗೇನು ಅನ್ಸಿಲ್ಲ ಆತರ. ಯಾಕಂದ್ರೆ
ಹಿಂದೂ ಮುಸ್ಲಿಂ ಅಂತ ಒಂದ್ ಏನಿದೆ ಅದು ಕೇವಲ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದ್ದಾಗ ಮಾತ್ರ ಅದೇನೋ ನೋಡ್ತಾ ಇರ್ತೀವಿ. ಅದು ಇಂಡಿಯಾ ಪರವಾಗಿ ಎಲ್ಲರೂ ನಿಂತ್ಕೊಳ್ಳುವಂಥದ್ದು. ನಾನು ಹೇಳಿರ್ತಕ್ಕಂಥದ್ದು ಅವತ್ತು ಕೂಡ ಹಿಂದೂ ಮುಸ್ಲಿಂ ಕೆಲವು ಒಟ್ಟಾಗೋದು ಒಂದಾಗೋದು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದ್ದಾಗ ಅಂತ ಹೇಳ್ತಾರೆ. ಬಟ್ ಅದು ಆತರ ಆಗಬಾರ್ದು. ಎಲ್ಲರೂ ಯಾಕಂದ್ರೆ ಒಂದೇ ದೇಶದಲ್ಲಿ ಹುಟ್ಟಿದೀವಿ ಅಂತಂದ್ರೆ ನಾವು ಆಗಸ್ಟ್ 15th ರಿಪಬ್ಲಿಕ್ ಡೇ ಪ್ರತಿನಿತ್ಯ ನಮ್ಮ ಕಾರ್ಯಕ್ರಮಗಳಲ್ಲಿ ಭಾರತ್ ಮಾತಾ ಕಿ ಜೈ ಅಂತೀವಿ. ಸೊ ಅದು ಭಾರತ್ ಮಾತಾ ಕಿ ಜೈ ಅಂತಂದ್ರೆ ಭಾರತ ಮಾತೆಗೆ ಜೈ ಅಂತ. ಸೊ ದೇಶದಲ್ಲಿ ಹುಟ್ಟಿರ್ತಕ್ಕ ಎಲ್ಲರೂ ಕೂಡ ಒಂದು ಒಗ್ಗಟ್ಟಾಗಿರ್ಬೇಕು. ಸುಮ್ನೆ ರಾಜಕೀಯ ಅವರ ರಾಜಕೀಯ ವಿಚಾರಗಳು ಇಟ್ಟುಕೊಂಡು ಸುಮ್ನೆ ಅದು ಇದು ಅಂತ ಹೇಳ್ತಾ ಇರ್ತಾರೆ ಹೊರತಾಗಿ ನನಗೇನು ಅದ್ರಲ್ಲಿ ನಂಬಿಕೆ ಇಲ್ಲ. ಭಾರತ್ ಮಾತಾ ಕಿ ಜೈ ಹೇಳೋದೇ ಇಲ್ಲ ಅಲ್ಲ ಸರ್ ಒಂದ್ ಸಮುದಾಯ? ಇಲ್ಲ, ಹೇಳ್ತಾರೆ. ಯಾಕೆ ಹೇಳಲ್ಲ? ಪ್ರತಿನಿತ್ಯನೂ ಪ್ರತಿ ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾರೆ. ಸಾಕಷ್ಟು ಜನ ಹೇಳ್ತಾರೆ. ಹೇಳದೇ ಇರೋದಕ್ಕೂ ತುಂಬಾ ಉದಾಹರಣೆಗಳಿದೆ ಅಂತ. ಗಮನ ಬಂದಿಲ್ಲ ಸರ್ ಅದು. ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಸರ್, ಈ ದಿನನಿತ್ಯದ ಅಪ್ಡೇಟ್ ಗಳು ಏನಿರುತ್ತಲ್ಲ ಅದನ್ನೆಲ್ಲ ವಾಚ್ ಮಾಡ್ತಾ ಇರ್ತೀರಿ? ಲೈಕ್ ನ್ಯೂಸ್ ಆಗಿರ್ಬೋದು, ಹೇಗೆ ಅನಲೈಸ್ ಮಾಡ್ತೀರಿ ನೀವು ಅಂತ ವಿಚಾರ? ನೋಡ್ತಾ ಇರ್ತೀವಿ, ಟಿವಿಯಲ್ಲಿ ನೋಡ್ತಾ ಇರ್ತೀವಿ, ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇರ್ತೀವಿ, ನ್ಯೂಸ್ಗಳು ನೋಡ್ತಾ ಇರ್ತೀವಿ. ಇವಾಗ ಸೋಷಿಯಲ್ ಮೀಡಿಯಾ ಅಂತ ಫಾಸ್ಟ್ ಇದೆ. ಇಲ್ಲಿ ಏನೇ ಆದ್ರೂ ಕೂಡ ವಿದಿನ್ 10-15 seconds ಅಲ್ಲಿ ನ್ಯೂಸ್ ಆಗಿರುತ್ತೆ. ನೋಡ್ತಾ ಇರ್ತೀವಿ. ಅವಾಗ ಯೋಚನೆ ಮಾಡ್ತೀವಿ ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು. ಓಕೆ ಸರ್, ನಾನು ತುಂಬಾ ಜನ ಸೀನಿಯರ್ ರಾಜಕಾರಣಿಗಳಿಗೆ ಪ್ರಶ್ನೆ ಕೇಳ್ತಾ ಇರ್ತೀನಿ. ನಿಮ್ಗೆ ಯಾರಾದ್ರೂ ಹೊಸ ಫೇಸ್ ಗಳು ಕಾಣಿಸ್ತಾ ಇದೆಯಾ? ಯಾರಾದ್ರೂ ಶೈನ್ ಆಗುವಂತ ಲೀಡರ್ ಗಳಿದಾರಾ ಅಂತ ನೀವು ನೋಡಿದ ಹಾಗೆ? ಹೂ ಇಸ್ ನೆಕ್ಸ್ಟ್ ಲೀಡರ್? ಯಾರ್ ನೆಕ್ಸ್ಟ್ ನಾಯಕ? ಸಾಕಷ್ಟು ಜನ ರಾಜ್ಯದಲ್ಲಿ ತುಂಬಾ ಜನ ಇದ್ದಾರೆ. ಯುವಕರು ಬೆಳೀತಾ ಇದ್ದಾರೆ. MLA-ಗಳಾಗಿದ್ದಾರೆ, MP-ಗಳಾಗಿದ್ದಾರೆ. ಸಾಕಷ್ಟು ಜನ ಇದ್ದಾರೆ. ಎಕ್ಸಾಂಪಲ್ ಕಾಂಗ್ರೆಸ್ ನಲ್ಲಿ ನಮ್ಮ ಬಳ್ಳಾರಿ ಅವರು ಭರತ್ ರೆಡ್ಡಿ, ನಾರಾ ಭರತ್ ರೆಡ್ಡಿ ಅವರು ಇದ್ದಾರೆ. ಅವರು ಕೂಡ ಜಾಸ್ತಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ್ರು, MLA ಆದ್ರು. ಇದಾರೆ, ತುಂಬಾ ಜನ ಇದ್ದಾರೆ, ಬೆಳೀತಾರೆ. ಓಕೆ, ಅಂದ್ರೆ ಒಂದ್ ಕಡೆ ಮಾತಿದೆ ಸರ್, ಬಿಜೆಪಿಗೆ ನಾಯಕರ ಕೊರತೆ ಇಲ್ಲ, ಯಾಕೆಂತಂದ್ರೆ RSS ರೆಡಿ ಮಾಡಿ ಕಳಿಸ್ಬಿಡುತ್ತೆ. ಕಾಂಗ್ರೆಸ್ಗೆ ನಾಯಕರ ಕೊರತೆ ಸಿಕ್ಕಾಪಟ್ಟೆ ಇದೆ, ನಾಯಕರು ಯಾರು ಅನ್ನುವಂತ ಫೇಸ್ ಗಳ ಕೊರತೆ ಇದೆ ಅಂತ. ಇವಾಗ ರಾಷ್ಟ್ರದಲ್ಲಿ ರಾಹುಲ್ ಗಾಂಧಿ ಅವರಿದ್ದಾರೆ, ಪ್ರಿಯಾಂಕಾ ಗಾಂಧಿ ಅವರಿದ್ದಾರೆ. ಇನ್ನು ನೆಕ್ಸ್ಟ್ ಜನರೇಷನ್ ಬರುತ್ತೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರಿದ್ದಾರೆ, ಇವಾಗ DK ಶಿವಕುಮಾರ್ ಸಾಹೇಬ್ ಇದ್ದಾರೆ, ಉತ್ತರ ಕರ್ನಾಟಕದ ತಂದೆಯವರಿದ್ದಾರೆ, MB ಪಾಟೀಲ್ ಇದ್ದಾರೆ, ಸತೀಶ್ ಜಾರಕಿಹೊಳಿ ಅವರಿದ್ದಾರೆ. ಬಹುಶಃ ಕಾಂಗ್ರೆಸ್ ನಲ್ಲಿ ನಾಯಕತ್ವ ಕೊರತೆ ಇಲ್ಲ, ಬಿಜೆಪಿ ನಾಯಕತ್ವ ಕೊರತೆ. ಅದೇ ಪರಿಸ್ಥಿತಿಗೆ ಇವತ್ತು ಬಿಜೆಪಿ ಮನೆಯೊಂದು 3 ಬಾಗಿಲಾಗಿರ್ತಕ್ಕಂಥದ್ದು. ಇವತ್ತು ರಾಜ್ಯಾಧ್ಯಕ್ಷರ ಬಗ್ಗೆ ಮರ್ಯಾದೆ ಇಲ್ಲ, ಅನೇಕ ತರದ ಹೇಳಿಕೆಗಳು ಬರ್ತಾ ಇದ್ದಾವೆ. ಬಟ್ ಕಾಂಗ್ರೆಸ್ ನಲ್ಲಿ ಆತರ ಇಲ್ಲ. ಕಾಂಗ್ರೆಸ್ ನಲ್ಲಿ ಗಟ್ಟಿ ನಾಯಕತ್ವ ಇದೆ. ಇನ್ನು ನಮ್ ಲೀಡರ್ಸ್ ಎಲ್ಲರೂ ಕೂಡ ಸ್ಟ್ರಾಂಗ್ ಆಗಿದ್ದಾರೆ. ಇನ್ನು 20 ವರ್ಷ ರಾಜ್ಯ ಆಳ್ಬೇಕಂತ ಕೆಲಸ ಮಾಡ್ತಕ್ಕಂಥ ಶಕ್ತಿ ಇದೆ. ಕಾಂಗ್ರೆಸ್ ನಾಯಕತ್ವ ಕೊರತೆ ಇಲ್ಲ ಸರ್. ಕಾಂಗ್ರೆಸ್ ನಲ್ಲಿ ಹೊಸ ನಾಯಕರು ಬೆಳೆಸ್ತಕ್ಕಂತ ಗುಣ ಇದೆ, ಬಿಜೆಪಿ ಅಲ್ಲಿ ಇಲ್ಲ. ಓಕೆ ಸರ್, ನಿಮ್ಮ ತಂದೆಯವರು ಕೂಡ ಬಿಜೆಪಿಯಿಂದ ಬಂದಂತವ್ರು ಮತ್ತು ಅವರೊಂದ್ ಮಾತು ಹೇಳಿದ್ರು, ನನ್ನ ತಾಯಿ ಭ್ರಷ್ಟಳಾಗಿದ್ದಾಳೆ ಅಂತ, ಬಿಜೆಪಿ ಬಿಟ್ಟು ಹೊರಗಡೆ ಬರುವಂತಹ ಸಂದರ್ಭದಲ್ಲಿ. ಅವರು ಮತ್ತು ಜಗದೀಶ್ ಶೆಟ್ಟರ್ ಅವ್ರಿಗೂ ಕೂಡ ಅನ್ಯಾಯ ಆಯ್ತು ಆ ಟೈಮಲ್ಲಿ. ಇಡೀ ಸಮುದಾಯ ಬಿಜೆಪಿಗೆ ಆ ಕ್ಷಣಕ್ಕೆ ಲೈಕ್ ಪಾಠ ಕಲಿಸ್ಬೇಕು ಅನ್ನೋದನ್ನ ನಿರ್ಧಾರ ಮಾಡಿ ಈ ಕ್ಷಣಕ್ಕೂ ಕೂಡ ಅದಕ್ಕೆ ಬದ್ಧವಾಗಿದೆಯಾ ಸಮುದಾಯ? ಹೌದು. ಅವತ್ತು ತಂದೆಯವರು ಟಿಕೆಟ್ ತಪ್ಪಿತು, ಜಗದೀಶ್ ಶೆಟ್ಟರ್ ಅಂತ ಸೀನಿಯರ್ ಲೀಡರ್ ಟಿಕೆಟ್ ತಪ್ಪಿತು. ಬಟ್ ತಂದೆಯವರು 25 ವರ್ಷಗಳ ಪಾರ್ಟಿಯಲ್ಲಿ ಕೆಲಸ ಮಾಡಿದ್ರು, ಪಕ್ಷವನ್ನ ಸಂಘಟನೆ ಮಾಡಿದ್ರು. ತಂದೆಯವರು 2005ರಲ್ಲಿ ಪ್ರಥಮ ಬಾರಿಗೆ ಶಾಸಕರಾದಾಗ ಅತನಿಯಲ್ಲಿ ಬಿಜೆಪಿ ಏನೂ ಇರಲಿಲ್ಲ. ಅದಕ್ಕಿಂತ ಮುಂಚೆ ಚುನಾವಣೆ ಮಾಡಿದ್ರೆಲ್ಲ 10,000 15,000 ತಗೊಂಡು ಠೇವಣಿ ಕಳ್ಕೊಳ್ಳುವಂತ ಪರಿಸ್ಥಿತಿ ಅತನಿಯಲ್ಲಿತ್ತು. ಅದವತ್ತು ಬಿಜೆಪಿಗೆ ಬಂದು ಅತನಿಯಲ್ಲಿ ಬಿಜೆಪಿ ಭದ್ರಕೋಟೆ ಅತನಿ ಅಂತ ತೋರಿಸ್ಕೊಟ್ರು. ಅಂತ ಸೀನಿಯರ್ ಲೀಡರ್ ಗಳಿಗೆ ಟಿಕೆಟ್ ಇರ್ತಂತ ಸಂದರ್ಭದಲ್ಲಿ ಬಹುಶಃ ನಮ್ಮದೇ ಆಗಿರ್ತಕ್ಕಂಥ ಬೆಂಬಲಿಗರು, ನಮ್ಮದೇ ಆಗಿರ್ತಕ್ಕಂಥ ತಂದೆಯವರ ಅಭಿಮಾನಿಗಳು ತುಂಬಾ ಜನ ಇದ್ದಾರೆ ಉತ್ತರ ಕರ್ನಾಟಕ. ಅವರೆಲ್ಲರೂ ಕೂಡ ಅದು ಬಹಳ ನೋವು ಆಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಅವ್ರು ಏನ್ ಉತ್ತರ ಕೊಡ್ಬೇಕಲ್ಲ ಸಮಯ ಅನುಸಾರ ಉತ್ತರ ಕೊಟ್ರು. ಓಕೆ, ಬಟ್ ಈ ಲಿಂಗಾಯತ ಪ್ರಾಬಲ್ಯವನ್ನ ಕಟ್ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬಿಜೆಪಿ ಯಾಕೆ ಬಂತು ಅಂತ ತಾವೇನಾದ್ರೂ ಅನಲೈಸ್ ಮಾಡಿದ್ರೆ ಅದ್ರ ಬಗ್ಗೆ? ಇಲ್ಲ ಸರ್, ಅದ್ರ ಬಗ್ಗೆ ಯೋಚನೆ ಮಾಡಿ. ಯಾಕಂದ್ರೆ ಲಿಂಗಾಯತರನ್ನ ಒಬ್ಬೊಬ್ಬರು ಮುಗಿಸ್ತಕ್ಕಂಥ ಕಾರ್ಯಕ್ರಮ ಆಗೋಯ್ತು ಬಿಜೆಪಿಯಲ್ಲಿ. ಓಕೆ, ತಂದೆಯವರಾಗಿರ್ಬೋದು, ಜಗದೀಶ್ ಶೆಟ್ಟರ್ ಅವರಾಗಿರ್ಬೋದು, ಇನ್ನು ಅನೇಕ ಜನ ಹೆಸರು ಹೇಳಕ್ ಹೋಗಿದ್ರೆ ಉತ್ತರ ಕನ್ನಡ ಸಾಕಷ್ಟು ಜನ ಇದ್ರು. ಅವ್ರಿಗೆ ಇವತ್ತು ಎಕ್ಸಾಂಪಲ್ ಯತ್ನಾಳ್ ತಗೊಳ್ಳಿ,
ಉತ್ತರ ಕರ್ನಾಟಕ ಲಿಂಗಾಯತ್ ಲೀಡರ್ ಅವರು. ಹ್ಮ್. ಅವ್ರನ್ನು ಕೂಡ ಪಕ್ಷದ ಉಚ್ಚಾಟನೆ ಮಾಡ್ತಕ್ಕಂಥದ್ದು. ಹ್ಮ್. ಒಟ್ಟಾರೆಗೆ ಬಿಜೆಪಿ ಅವರು ಲಿಂಗಾಯತನ ಮುಗಿಸ್ಬೇಕನ್ನೋ ಹಂತಕ್ಕೆ ಬಂದ್ ನಿಂತಿದ್ದಾರೆ ಅಂತ ನಮಗೆಲ್ಲರೂ ಕೂಡ ಇವತ್ತು ಮನವರಿಕೆ ಆಗ್ತಾ ಇದೆ. ಯಾವ ಸಮುದಾಯಕ್ಕೆ ಮಣೆ ಹಾಕ್ತಿದೆ ಹಾಗಿದ್ರೆ? ಅರ್ಥನೇ ಆಗ್ತಾ ಇಲ್ಲ ಅವ್ರದ್ದು ರಾಜಕೀಯ ಸ್ಟ್ರಾಟಜಿನ ಅರ್ಥ ಆಗ್ತಾ ಇಲ್ಲ. ಓಕೆ. ಯಾರು ನೋಡಿದ್ರು ಕೂಡ ಅಸಮಾಧಾನ, ಎಲ್ಲಿ ನೋಡಿದ್ರು ಕೂಡ ಅಸಮಾಧಾನ. ಅವರು ಯಾವ ಬೇಸ್ ಮೇಲೆ ಹೋಗ್ತಾ ಇದ್ರು ಅಂತ ಅರ್ಥ ಆಗ್ತಾ ಇಲ್ಲ. ಬಟ್ ಏನೇ ಮಾಡಿದ್ರು ಕೂಡ ನಮ್ಮ ಪಕ್ಷಕ್ಕೆ ಒಳ್ಳೇದಾಗುತ್ತೆ ಸಾಕು. ಓಕೆ ಸರ್, ನಾ ಅಬ್ಸರ್ವ್ ಮಾಡಿದ ಹಾಗೆ ಸೋಮಣ್ಣ ತುಂಬಾ ಒಳ್ಳೆ ಕ್ಯಾಂಡಿಡೇಟ್. ಅವರು ಕೂಡ ಗೆಲ್ಲುವಂತ ಕ್ಷೇತ್ರ ಗೋವಿಂದರಾಜನಗರ ಆಗಿತ್ತು, ಅವ್ರಿಗೆ ಅದನ್ನ ಕಟ್ ಮಾಡಿದ್ರು. ಮತ್ತು KS ಈಶ್ವರಪ್ಪ ಎಂತ ದೊಡ್ಡ ಲೀಡರ್, ಎಂತ ಪಕ್ಷಕ್ಕಾಗಿ ತ್ಯಾಗ ಮಾಡಿದವರು. ಕೆಲವೊಂದ್ ಟೈಮ್ ಅನಿಸ್ತದ ತಮಗೆ, ಲೈಕ್ ಪಕ್ಷವನ್ನ ಫೇಸ್ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಮೇನ್ ಫೇಸ್ ಆಗಿ ಹೀರೋ ಆಗಿ ಶೈನ್ ಆಗ್ಬೇಕು ಕ್ಷೇತ್ರದಲ್ಲಿ. ನಮ್ಮ ಐಡೆಂಟಿಟಿ ಮೇಲೆನೆ ಯಾವ ಕ್ಷೇತ್ರದಲ್ಲಿ ಹೋದ್ರು ಗೆಲ್ಬೇಕು ಅನ್ನುವಂಥದ್ದು ಅನ್ನಿಸ್ತದ ತಮಗೆ? ಅದೇ ತರ ಕೆಲಸ ಮಾಡ್ಬೇಕು. ಅದೇ ತರ ಇವತ್ತು ಈಶ್ವರಪ್ಪನ ಎಕ್ಸಾಂಪಲ್ ತಗೊಟ್ರಿ. ಈಶ್ವರಪ್ಪನ ಸೀನಿಯರ್ ಲೀಡರ್ ರಾಜ್ಯದಲ್ಲಿ. ಯಾಕಂದ್ರೆ ಹಿಂದುಳಿದ ವರ್ಗದ ಒಬ್ಬ ಸೀನಿಯರ್ ಲೀಡರ್ ಪಾಪ, ಅವ್ರಿಗೆ ಟಿಕೆಟ್ ಇಲ್ಲಿ ಕೊಡ್ಲಿಲ್ಲ. ಅವ್ರ ಮಗನಿಗೆ MP ಕೊಡ್ತೇನೆ ಅಂತ ಅದನ್ನು ಕೊಡ್ಲಿಲ್ಲ. ಆಮೇಲೆ ವಿ ಸೋಮಣ್ಣ ಅವ್ರಿಗೆ 2 ಕ್ಷೇತ್ರದ ಹಾಕಿ ಡಿಸ್ಟರ್ಬ್ ಮಾಡಿದ್ರು, ಅವ್ರನ್ನ ಸೋಲಿಸಿದ್ರು. ಬಹುಶಃ ಸೊ ವೈಯಕ್ತಿಕವಾಗಿ ಬೆಳಿಬೇಕು, ಅದ್ರ ಜೊತೆಗೆ ಪಕ್ಷದ ಕೂಡ ಸಹಾಯ ಸಹಕಾರ ಇರಬೇಕು. ಆ ನಿಟ್ಟಿನೊಳಗೆ ಇವತ್ತಿನ ದಿನಮಾನ ಬೆಳಿಬೇಕಾಗುತ್ತೆ. ಆ ನಿಟ್ಟಿನೊಳಗೆ ಕೆಲಸ ಮಾಡಬೇಕಾಗುತ್ತೆ. ಓಕೆ ಸರ್, ಅಥಣಿ ಭಾಗದಲ್ಲಿ ಒಂದು ಚುನಾವಣೆ ನಡೆಸಬೇಕು ಅಂತಂದ್ರೆ ಎಷ್ಟು ಖರ್ಚಾಗಬಹುದು, ಎಷ್ಟು ಬೇಕಾಗ್ತದೆ? ನಮ್ ಜನ ವ್ಯಕ್ತಿ ಮೇಲೆ ಪ್ರೀತಿ ಇಟ್ಟಿರ್ತಕ್ಕಂಥ ಜನ, ದುಡ್ಡಿಗೂ ಆಮಿಷಕ್ಕೂ ಒಳಗಾಗ್ತಕ್ಕಂಥದ್ದಲ್ಲ. ಇವತ್ತು ತಂದೆಯವರು 5 ಚುನಾವಣೆ ಮಾಡಿದ್ದಾರೆ. ಯಾವ್ದು ಕೂಡ ನಮ್ದು ಹ್ಯೂಜ್ ಖರ್ಚಾಗಿಲ್ಲ. ಅವ್ರ ಲಿಮಿಟ್ಸ್ ಅಲ್ಲಿ ಚುನಾವಣೆ ಆಯೋಗದ ಏನ್ ಲಿಮಿಟ್ಸ್ ಕೊಟ್ಟು ಆ ಲಿಮಿಟ್ಸ್ ಅಲ್ಲೇ ನಾವು ಮಾಡ್ಕೊಂಡು ಹೋಗ್ತಾ ಇದ್ವಿ. ನಮ್ ಕಡೆ ನಮ್ಮ ಕ್ಷೇತ್ರದ ಎಕ್ಸಾಂಪಲ್, ನಮ್ಮ ಕ್ಷೇತ್ರದಲ್ಲೇನೆ ಜನ ಮಾಡಿರ್ತಕ್ಕಂಥ ಕೆಲಸಕ್ಕೆ ಮನೆಯನ್ನು ಕೊಟ್ಟು ಮತ ಹಾಕ್ತಾರೆ. ಪ್ರಜ್ಞಾವಂತ ಜನ ಎಲ್ಲಾದ್ರೂ ನೋಡ್ಬೇಕಂದ್ರೆ ಅಥಣಿಗೆ ಬರ್ಬೇಕು. ಅಷ್ಟೊಂದು ಪ್ರಜ್ಞಾವಂತ ಜನ. ಓಕೆ ಸರ್, ನಿಮ್ಮ ಬಗ್ಗೆ ಪಾಸಿಟಿವ್ ತುಂಬಾ ವಿಚಾರಗಳಿದೆ. ಹೇಳೋದಕ್ಕೆ ಹೋದ್ರೆ ನೂರಾರು ವಿಚಾರಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗ್ಬೋದು. ಬಟ್ ಒಂದು ವಿಚಾರ ಬಾಗಲಕೋಟೆದು ಯಾವಾಗ್ಲೂ ಬಂದ್ಬಿಡುತ್ತೆ. ನಮಗ್ ಗೊತ್ತಿಲ್ವಾ ಬಾಗಲಕೋಟೆಯಲ್ಲಿ ಏನಾಗಿತ್ತು, ಆಕ್ಸಿಡೆಂಟ್ ಆಗೋಗಿತ್ತು, ಹಂಗೆ ಹಿಂಗೆ ಅಂತ. ಅದನ್ನ ನೀವು ಡಿಫೆಂಡ್ ಕೂಡ ಮಾಡ್ಕೊಂಡಿದ್ದೀರಿ, ಏನಾಗಿತ್ತು ಹೇಗಾಗಿತ್ತು ಅಂತ. ಬಟ್ ಸ್ಟಿಲ್ ಡೇಟ್ ತುಂಬಾ ಜನ ಅದನ್ನ ಪ್ರಸ್ತಾಪ ಮಾಡ್ತಾ ಇರ್ತಾರೆ ಈಗ್ಲೂ ಕೂಡ, ಆಪೋಸಿಟ್ ಅಲ್ಲಿರುವಂತವ್ರು. ಅದು ನಾನು ನಮ್ಮ ರೇಷನ್ ಕಿಟ್ ಕೊಡೋದು ಮುಗಿದ್ಮೇಲೆ ಅಂಜನಾದ್ರಿಗೆ ಹೋಗಿದ್ವಿ, ದರ್ಶನಕ್ಕೆ ಹೋಗಿದ್ವಿ. ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಆಂಜನೇಯನ ದರ್ಶನ ಮಾಡ್ಕೊಂಡು ರಿಟರ್ನ್ ಬರ್ಬೇಕಾದ್ರೆ ಸಾಯಂಕಾಲ 5:05 ಸುಮಾರು. ನಾನು ನನ್ನ ಸ್ನೇಹಿತನ ಕಾರಲ್ಲಿ ಮುಂದಿದ್ದೆ, ನನ್ನ ಕಾರ್ ಹಿಂದೆ ಬರ್ತಾ ಇತ್ತು. ಹಿಂದೆ ಬರ್ತಾ ನನಗೂ ನನ್ನ ಕಾರ್ಗೂ, ನಾನು ಇದ್ದಂತ ಕಾರು ನನ್ನ ಕಾರ್ಗೂ ಒಂದು 10-15-20 ಕಿಲೋಮೀಟರ್ ಡಿಫರೆನ್ಸ್ ಇತ್ತು. ನಾನು ಮುಂದೆ ಹೋಗಿದ್ದು, ನನ್ನ ಕಾರಲ್ಲಿ ನನ್ನ ಸ್ನೇಹಿತರಿದ್ರು. ಸೈಕಲ್ ಮೋಟರ್ ಒಬ್ಬ ಹಿರಿ ಮನುಷ್ಯ, ಹನುಮಂತ್ ಏನೋ ಸಮಥಿಂಗ್ ಹೆಸರಿತ್ತು, ಕೂಡ್ಲಿ ಅಂತ ಏನೋ ಹೆಸರಿತ್ತು, ಹೆಸರು ನೆನಪಿಲ್ಲ. ಅವ್ರೇನೋ ಆ ಕಡೆಯಿಂದ ರೋಡ್ ಕ್ರಾಸ್ ಮಾಡುವಾಗ ಸಡನ್ ಆಗಿ ಆಟ ಮಾಡ್ತಿರ್ತಕ್ಕಂಥದ್ದು, ಗಾಡಿ ಕಂಟ್ರೋಲ್ ಆಗಿಲ್ಲ, ಅವ್ರಿಗೆ ಟಚ್ ಆಯ್ತು. ಅದಕ್ಕಿಂತ ಮುಂಚೆ ಅವ್ರಿಗೇನೋ ಹೆಲ್ತ್ ಇಶ್ಯೂಸ್ ಇತ್ತು ಅಂತ ನಾನು ಕೇಳ್ಪಟ್ಟೆ. ಬಟ್ ನಾನು ಸ್ಪಾಟ್ ಅಲ್ಲಿ ಇರ್ಲಿಲ್ಲ. ಆಮೇಲೆ ನಮ್ಮ ಡ್ರೈವರ್ ನನಗೆ ಫೋನ್ ಮಾಡಿ, ಈ ತರ ಆಕ್ಸಿಡೆಂಟ್ ಆಗಿದೆ, ಅವ್ರಿಗೆ ಮೇಜರ್ ಆಗಿ ಇಂಜೂರ್ ಆಗಿದೆ ಅಂತ ಹೇಳಿ. ಆಮೇಲೆ ಅಲ್ಲಿ ಸ್ಪಾಟ್ ಅಲ್ಲಿ ನಾನು ಆಂಬ್ಯುಲೆನ್ಸ್ ಫೋನ್ ಮಾಡಿ ಆಂಬ್ಯುಲೆನ್ಸ್ ಕರೆಸ್ಬಿಟ್ಟು ಪೊಲೀಸ್ ಇಲಾಖೆಯವರು ಕೂಡ ಇನ್ಫಾರ್ಮ್ ಮಾಡಿದ್ವಿ, ಈ ತರ ನನ್ನ ಕಾರ್ ಆಕ್ಸಿಡೆಂಟ್ ಆಗಿದೆ ಸರ್, ಅಲ್ಲಿ ಸ್ಪಾಟ್ ಅಲ್ಲಿ ಬನ್ನಿ ಅಂತ ಹೇಳಿದಾಗ ಅವತ್ತು ಅಲ್ಲಿಂದ SI ಆಗಿರ್ಬೋದು, ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲ ಕೂಡ ಸ್ಪಾಟ್ ಅಲ್ಲಿ ಬಂದ್ರು. ಆಮೇಲೆ ನನಗೆ ಅವರು ಆಂಬ್ಯುಲೆನ್ಸ್ ಅಲ್ಲಿ ಅವ್ರನ್ನ ಹಾಕೊಂಡು ಹಾಸ್ಪಿಟಲ್ ಹೋಗಿ, ಬಾಗಲಕೋಟೆ ಹಾಸ್ಪಿಟಲ್ ಹೋದಂತ. ಆಮೇಲೆ ನಾನು ಫೋನ್ ಮಾಡಿದ್ರು, ಹಾಸ್ಪಿಟಲ್ ಬಂದಿದ್ದು, ಅಲ್ಲೇ ಬನ್ನಿ ಅಂತ. ಅಲ್ಲಿ ಹೋದ ತಕ್ಷಣ ಅವ್ರು ತೀರೋಗಿದ್ರು. ನಾನು ಫೋನ್ ಮುಖಾಂತರ ಅವ್ರು ಮಾತಾಡಿದ್ದೆ, ತಂದೆಯವರು ಮಾತಾಡಿದ್ರು. ಓಕೆ ಸರ್, ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಕೂಗು ಉಮೇಶ್ ಕತ್ತಿ ಅವರಿದ್ದಾಗ ಜೀವಂತವಾಗಿತ್ತು. ಮತ್ತು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕು ಅಂತ ನಾವ್ ಯಾರು ಕೂಡ ಇಚ್ಛೆ ಪಡಲ್ಲ. ನಿಮ್ಮ ಒಪಿನಿಯನ್ ಏನಿದೆ ಇದ್ರ ಬಗ್ಗೆ? ನೋಡಿ, ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕಂತ ಹೇಳಿ ದಿವಂಗತ ಉಮೇಶ್ ಕತ್ತಿ ಸಾಹೇಬರದ್ದು ಒಂದು ಕೂಗಿತ್ತು. ಅವತ್ತು ಅಭಿವೃದ್ಧಿ ಹಿನ್ನಡೆ ಆದಂತ ಸಂದರ್ಭದ ಅವರು ಆ ಕೂಗನ ಎಬ್ಬಿಸ್ತಾ ಇದ್ರು. ಬಟ್ ಇವತ್ತು ನಾವು ಕೂಡ ಅವ್ರ ಹೇಳಿಕೆಗೆ ಬದ್ಧ ಇದ್ದೀವಿ. ಉತ್ತರ ಕರ್ನಾಟಕ ಏನಾದ್ರು ಅನ್ಯಾಯ ಆದ್ರೆ ಪ್ರತ್ಯೇಕ ರಾಜ್ಯ ಬೇಡೋರು ನಮಗೂ ಕೂಡ ಧ್ವನಿ ಇದೆ. ನಾವು ಕೂಡ ಅದನ್ನ ಸಮರ್ಥನೆ ಮಾಡ್ಕೋತೀವಿ. ಅನಿವಾರ್ಯ ಆಗುತ್ತೆ, ಬೇಡಬೇಕಾಗುತ್ತೆ. ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆದ್ರೆ ಪ್ರತ್ಯೇಕ ರಾಜ್ಯ ಬೇಡಲೇಬೇಕಂತ ಒಂದು ಅನಿವಾರ್ಯತೆ ಬರುತ್ತೆ. ಸೊ ಉಮೇಶ್ ಕತ್ತಿ ಅವ್ರು ಇದ್ದಿದ್ರೆ ಇನ್ನೂ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ತಿತ್ತು. ಓಕೆ, ಒಬ್ಬ ಸೀನಿಯರ್ ಲೀಡರ್ ಜಿಲ್ಲೆಯಲ್ಲಿ ನಮ್ಮ ತಂದೆಯವ್ರ ಜೊತೆ ಬಹಳ ಅವಿನಾಭಾವ ಸಂಬಂಧ. ಬಹುಶಃ ಇವತ್ತು ಅವರು ಅನುಪಸ್ಥಿತಿ ನಮ್ಗೆ ತುಂಬಾ ಕಾಡುತ್ತೆ. ಹೇಗ್ ನೆನ್ಪು ಮಾಡ್ಕತ್ತೀರಿ ಉಮೇಶ್ ಕತ್ತಿ ಅವರನ್ನು? ಉಮೇಶ್ ಕತ್ತಿ ಅವರು ತಂದೆಯವರು ಸುಮಾರು 95-96 DCC ಬ್ಯಾಂಕ್ ಚುನಾವಣೆಯಿಂದನೂ ಕೂಡ ಒಟ್ಟಿಗೆ ಬೆಳೆದಿರ್ತಕ್ಕಂಥವ್ರು. ಓಕೆ, ಒಬ್ಬ ತಂದೆಯವರಿಗೆ ಒಬ್ಬ ಹಿರಿಯ ಸಹೋದರನಾಗಿ ಸ್ಥಾನದಲ್ಲಿ ನಿಂತು ಬೆಳಗ್ಗೆ ಮಾಡ್ಕೊಂಡ್ ಬಂದಿರ್ತಕ್ಕಂಥದ್ದು.
ಹ್ಮ್. ಒಟ್ಟಿಗೆ ಇದ್ರು, ಒಟ್ಟಿಗೆ ಕೆಲಸ ಮಾಡ್ತಾ ಇದ್ರು. ಹ್ಮ್. 2009 ಅವರು JDS ನಿಂದ 2008 JDS ನವ್ರು ಗೆದ್ರು, ತಂದೆಯವರು ಬಿಜೆಪಿ ಗೆದ್ದಾಗ ಹ್ಮ್. 2009 ಇಸ್ವಿಯಲ್ಲಿ ಯಡಿಯೂರಪ್ಪನ ಸರ್ಕಾರದಲ್ಲಿ JDS ನಿಂದ ಅವ್ರನ್ನ ಬಿಜೆಪಿ ತರಲಿಕ್ಕೆ ತಂದೆಯವರ ಪಾತ್ರ ಬಹಳ ಪ್ರಮುಖವಾಗಿತ್ತು. ಹೌದು. ಅವತ್ತು ತಂದೆಯವ್ರ ಜೊತೆ ಚರ್ಚೆ ಮಾಡ್ಕೊಂಡು ಹ್ಮ್. ನಾನು ಸೀನಿಯರ್ ಇರ್ತಕ್ಕಂತ ಸ್ಥಾನ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಅವ್ರನ್ನ ಯಡಿಯೂರಪ್ಪನವ್ರು ಭೇಟಿ ಮಾಡಿಸಿ ಬಿಜೆಪಿ ತಂದಿರ್ತಕ್ಕಂಥದ್ದು. ಸಾಕಷ್ಟು ಬಾರಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ರು, ಜಿಲ್ಲೆಯ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸಿದ್ರು. ಬಹುಶಃ ಇವತ್ತು ಅವ್ರು ಇದ್ದಿದ್ರೆ ಜಿಲ್ಲೆಯಲ್ಲಿ ಒಂದು ಸೀನಿಯರಿಟಿ ಇರ್ತಿತ್ತು ತಂದೆಯವ್ರದ್ದು. ಬಹುಶಃ ಅವ್ರು ಆದ್ಮೇಲೆ ಬಿಜೆಪಿಯಲ್ಲಿ ಸೀನಿಯರಿಟಿ ಇಲ್ಲ. ಬಿಜೆಪಿ ಬೆಳಗಾಂ ಜಿಲ್ಲೆಯಲ್ಲಿ ನಾವು ಪಕ್ಷ ಬಿಟ್ಟಿವಿ, ಅವರು ಇಲ್ಲ. ಓಕೆ, ಸೀನಿಯಾರಿಟಿ ಅನ್ನೋದು ಉಳಿಲಿಲ್ಲ ಬಿಜೆಪಿ. ಸೊ ಉಮೇಶ್ ಕತ್ತಿ ಅವ್ರನ್ನ ಅವಾಗ ನೆನಪು ಮಾಡ್ಕೊಂಡು ಈ ತರ ನಾವು ಕೆಲವೊಂದು ಘಟನೆಗಳನ್ನ ನೆನಪು ಮಾಡ್ಕೊತಾ ಇರ್ತೀವಿ. ಸರ್, ಹೂವಿನ ಹಡಗಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿದ್ದೆ. ಅಲ್ಲಿ ಅವ್ರದ್ದೇ ಮೋಟೋ ಇಟ್ಕೊಂಡು ಅವ್ರು ಕೆಲಸ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಅವರು ಎಲೆಕ್ಷನ್ಗೆ ಬರೋಕ್ಕಿಂತ ಮುಂಚೆನೆ ಗವರ್ನೆನ್ಸ್ ಹೇಗ್ ವರ್ಕ್ ಆಗುತ್ತೆ ಅನ್ನೋದನ್ನ ಸ್ಟಡಿ ಮಾಡಿ ರಾಜಕೀಯಕ್ಕೆ ಬಂದವರು. ಮತ್ತು ಎಜುಕೇಶನ್ ಬಗ್ಗೆ ತುಂಬಾ ಪ್ರಾಶಸ್ತ್ಯವನ್ನ ಕೊಡ್ತಿದ್ದಾರೆ, ಸಾಕಷ್ಟು ಬದಲಾವಣೆಗಳನ್ನೆಲ್ಲ ಮಾಡ್ತಿದ್ದಾರೆ. ಆಸ್ ಎ ಯೂತ್ ನಿಮ್ಮನ್ನ ಈ ಅಥಣಿ ಕ್ಷೇತ್ರದ ಜನ ಆಯ್ಕೆ ಮಾಡಿದ್ರೆ ಕೃಷಿ ಆಗಿರ್ಬೋದು ಅಥವಾ ಎಜುಕೇಶನ್ ವಿಚಾರದಲ್ಲಿ ಆಗಿರ್ಬೋದು ಯಾವ ತರದ ಕ್ರಾಂತಿಯನ್ನ ತರಬೇಕು ಅನ್ನುವಂತಹ ಯೋಜನೆಗಳಿದೆ? ಸರ್, ಈಗಾಗಲೇ ಅಥಣಿ ಕ್ಷೇತ್ರದಲ್ಲಿ ಮೇಜರ್ ವರ್ಕ್ಸ್ ಅಂತ ಯಾವ್ದು ಉಳಿದಿಲ್ಲ. ತಂದೆಯವರು ಬಂದ್ಮೇಲೆ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಬಹುಶಃ ಅವರು 2005ಕ್ಕಿಂತ ಮುಂಚೆ ಅಥಣಿ ಕ್ಷೇತ್ರ ಡಿಗ್ರಿ ಕಾಲೇಜ್ಗಳು ಇರಲಿಲ್ಲ. 3 ಡಿಗ್ರಿ ಕಾಲೇಜ್ಗಳು ಅಥಣಿ ಕ್ಷೇತ್ರಕ್ಕೆ, ಸುಮಾರು 24-25 ಹೈಸ್ಕೂಲ್ಗಳು, PUC ಕಾಲೇಜ್ಗಳು. ಇವತ್ತು ಒಂದು ಬಹುಶಃ ರಾಜ್ಯದಲ್ಲಿ 4-5 ವೆಟರ್ನರಿ ಮೆಡಿಕಲ್ ಕಾಲೇಜ್ ಇದೆ. 5ನೇದಾಗಿರ್ತಕ್ಕಂಥ ಅಥಣಿಗೆ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಸುಮಾರು ಒಂದು 400 ಕೋಟಿ ವೆಚ್ಚದಲ್ಲಿ. ರೀಸೆಂಟ್ ಮೊನ್ನೆ ಆಗಿರ್ತಕ್ಕಂಥ ಬಜೆಟ್ ನಲ್ಲಿ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥದ್ದು ಅಗ್ರಿಕಲ್ಚರ್ ಕಾಲೇಜ್ ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ತಾಯಿ ಮಗು ಆಸ್ಪತ್ರೆ ಇರ್ಲಿಲ್ಲ, ಇವತ್ತು ಅದಕ್ಕೂ ಒಂದು 20 ಕೋಟಿ ಅನುದಾನ ಕೊಟ್ಟು ಕಂದಾಯ ಇಲಾಖೆ ಜಾಗನ ಟ್ರಾನ್ಸ್ಫರ್ ಹೆಲ್ತ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ತಗೊಂಡು ಅಲ್ಲಿ ಕೂಡ ಕೆಲಸ ಪ್ರಾರಂಭ ಆಗಿದೆ. ಗೌರ್ಮೆಂಟ್ ಹಾಸ್ಪಿಟಲ್ ಆರೋಗ್ಯ ಕ್ಷೇತ್ರಕ್ಕೆ ತಗೊಂಡ್ರೆ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಒಂದೊಂದು ಗೌರ್ಮೆಂಟ್ ಹಾಸ್ಪಿಟಲ್ ಮಾಡಿದೀವಿ. ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಬೆಳವಣಿಗೆ ಆಗಿದೆ. ಕುಡಿಯೋ ನೀರಿನಾಗಿರ್ಬೋದು, ಕುಡಿಯೋ ನೀರಿಂದು ಕೂಡ ಇವತ್ತು ಅಥಣಿ ಕ್ಷೇತ್ರಕ್ಕೆ, ಅಥಣಿ ಸಿಟಿಗೆ 24/7 ಫಿಲ್ಟರ್ ವಾಟರ್, ಡ್ರಿಂಕಿಂಗ್ ವಾಟರ್ ಇರ್ಲಿಲ್ಲ. ಮೊನ್ನೆ ಮುಖ್ಯಮಂತ್ರಿ ಅವರು ಬಂದು ಪೂಜಾ ಮಾಡಿದಾಗ 115 ಕೋಟಿ ವೆಚ್ಚದಲ್ಲಿ ಕೆಲಸ ಪ್ರಾರಂಭ ಆಗಿದೆ. ಹಳ್ಳಿಗಳಲ್ಲೂ ಕೂಡ ಇವತ್ತು ಕುಡಿಯೋ ನೀರಿಂದು ನಮ್ಮ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ, ಸ್ಟೇಟ್ ಗೌರ್ಮೆಂಟ್ ಕುಡಿಯೋ ನೀರಿಂದು ಫಿಲ್ಟರ್ ವಾಟರ್ ಸುಮಾರು ಆ ಭಾಗದಲ್ಲಿ 2-3 ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಾಮಗಳಿಗೆ, ಅಂದ್ರೆ ನದಿ ಸೈಡ್ ಇರ್ತಕ್ಕಂಥ 3 ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳಿಗೆ ಇವತ್ತು ಕುಡಿಯೋ ನೀರಿನಾಗಿರ್ಬೋದು. ಈ ಭಾಗದಲ್ಲಿ ಕೂಡ ಕೆರೆ ತುಂಬಿಸಿ ಯೋಜನೆ ಆಗಿರ್ಬೋದು, ರಸ್ತೆ ಕೆಲಸಗಳಾಗಿರ್ಬೋದು. ಬಹುಶಃ ಮೇಜರ್ ವರ್ಕ್ ಅಂತ ಯಾವ್ದು ಓದಿಲ್ಲ. ಹೆಚ್ಚು ಕಡಿಮೆ ಏನಾದ್ರೂ ಮುಂದೆ ಭವಿಷ್ಯದಲ್ಲಿ ಆದ್ರೆ ಸಣ್ಣ ಪುಟ್ಟ ಅಂತ ಇರ್ತೇವೆ, ಅವೆಲ್ಲ ಮಾಡ್ಕೊತ ಹೋಗ್ಬೇಕಾಗತ್ತೆ. ಅಮೇಜಿಂಗ್. ಸರ್, ನೀವು ಜ್ಯೋತಿಷ್ಯ ಅಥವಾ ನ್ಯೂಮರಾಲಜಿನ್ ನಂಬ್ತೀರಾ ಹೇಗೆ? ಇಲ್ಲ ಸರ್, ಯಾವ್ದು ಆ ತರದ ಯಾವ್ದು ನಂಬಿಕೆ ಇಟ್ಟಿಲ್ಲ. ದೇವರಲ್ಲಿ ನಂಬಿಕೆ ಇಟ್ಟಿದ್ದೀನಿ ಅಷ್ಟೇ. ಯಾವ್ದು ಫಾಲೋ ಮಾಡಲ್ವಾ? ಇಲ್ಲ ಅಷ್ಟೇ, ಯಾವ್ದು ಫಾಲೋ ಮಾಡಲ್ಲ. ಬಟ್ ನಾನು ಶಿರ್ಡಿಗೆ ಮತ್ತು ಶ್ರೀಶೈಲಂ 2 ಮಾತ್ರ ವರ್ಷದಲ್ಲಿ 2 ಸಲ 3 ಸಲ ಹೋಗಿರ್ತೇನೆ. ದೇವರಲ್ಲಿ ನಂಬಿಕೆ ಇದೆ. ಈ ಜ್ಯೋತಿಷ್ಯ ಆಗ್ಲಿ, ಈ ಅಂಕಿ ಸಂಖ್ಯೆ ಶಾಸ್ತ್ರ ನಾನು ಯಾವ್ದು ನಂಬಿಕೆ ಇಟ್ಟಿಲ್ಲ. ಬಟ್ ನಮ್ಮ ಈ ಭಾಗದಲ್ಲಿ ಸರ್ ಮುತ್ಯಗಳು ತುಂಬಾ ಹಾವಳಿ ಇದೆ. ಯಾರದು ರಾಶಿದ್ ಮುತ್ಯ ಅಂತೆ, ಮಲ್ಲಿಕಾರ್ಜುನ್ ಮುತ್ಯ ಅಂತೆ. ನಾ ಯಾರೋ ಒಬ್ಬ ರಾಜಕಾರಣಿ ಮನೇಲಿ ಫೋಟೋ ನೋಡಿದೆ, ನನಗೆ ಆಶ್ಚರ್ಯ ಆಯ್ತು. ಏನಪ್ಪ ಇವ್ರು ಇಂಥದ್ದೆಲ್ಲ ಫಾಲೋ ಮಾಡ್ತಾರ? ಅವ್ರ ನಂಬಿಕೆ ಸರ್ ಅದು. ಅವ್ರ ನಂಬಿಕೆ ನಾವು ಏನ್ ಹೇಳಕ್ ಆಗೋದಿಲ್ಲ. ಅವ್ರ ನಂಬಿಕೆ ಯಾರೋ ಕೆಲವೊಬ್ಬರಿಗೆ ರಶೀದ್ ಮುತ್ಯನ ಮೇಲೆ ನಂಬಿಕೆ, ಕೆಲವೊಬ್ಬರಿಗೆ ಮಲ್ಲಿಕಾರ್ಜುನ್ ಮುತ್ಯ ಮೇಲೆ ನಂಬಿಕೆ. ಸೊ ಹಿಂಗೆ ಅವ್ರ ನಂಬಿಕೆ ಮೇಲೆ ಅವ್ರು ಹೋಗುತ್ತಾರೆ, ಏನು ಮಾಡಕ್ ಆಗಲ್ಲ. ಬಟ್ ಎಲ್ಲೋ ಒಂದು ಕಡೆ ಸರ್ ಅನ್ನಿಸ್ತದೆ ಎಜುಕೇಶನ್ ಕಡಿಮೆ ಇರೋದಕ್ಕೆ ಆ ಕಡೆ ಹೋಗ್ತಿದಾರ ಜನ ಅಂತ. ಯಾಕೆಂತಂದ್ರೆ ಯಾದಗಿರಿ ಮತ್ತು ಕಲಬುರಗಿ ಕೊನೆಯಿಂದ 3ನೇ ಸಾಲಲ್ಲಿ ಇರುತ್ತೆ SLC. ಅದಕ್ಕೆ ಎಜುಕೇಶನ್ ಮೋರ್ ಇಂಪಾರ್ಟೆಂಟ್ ಅಂತ ಅದಕ್ಕೆ ಹೇಳೋದು. ಹೇಗೆ ಒತ್ತು ಕೊಡ್ತೀರಿ ಸರ್ ತಮ್ಮ ಭಾಗದಲ್ಲಿ ಎಜುಕೇಶನ್ಗೆಲ್ಲ ಒತ್ತನ್ನು ಹೇಗೆ ಕೊಡ್ತೀರಿ? ಇವತ್ತು ನಮ್ಮ ಭಾಗದಲ್ಲಿ ಇರ್ತಕ್ಕಂತ ರೈತನ ಮಕ್ಕಳು ಬುದ್ಧಿವಂತರು, ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಾರೆ. ಈ ಸಲ ಮೊನ್ನೆ ಬಂದಿರ್ತಕ್ಕ SSLC ರಿಸಲ್ಟ್ ಕೂಡ ಚೆನ್ನಾಗೇ ಮಾಡಿದ್ದಾರೆ. ಕೆಲವೊಂದು ಗೌರ್ಮೆಂಟ್ ಸ್ಕೂಲ್ಗಳಿಗೆಲ್ಲ ಫೋನ್ ಮಾಡಿ ಕೇಳಿದೆ, ಚೆನ್ನಾಗಿದೆ, ಹುಡುಗ ಚೆನ್ನಾಗಿ ಓದ್ತಾ ಇದ್ದಾರೆ. ಸೊ ಮುಂದಿನ ವಿದ್ಯಾಭ್ಯಾಸ ಕೆಲವೊಬ್ಬರಿಗೆ ಹೆಂಗಾಗುತ್ತೆ ಅಂದ್ರೆ, ಕೆಲವೊಬ್ಬರಿಗೆ ಆರ್ಥಿಕವಾಗಿ ಸಹಾಯ ಮಾಡಕ್ಕೆ ಯಾರು ಇರೋದಿಲ್ಲ, ಕೆಲವೊಬ್ರು ಆಸಕ್ತಿ ಇರೋದಿಲ್ಲ. ಸೊ ಅಂತವ್ರು ಯಾರಾದ್ರೂ ನಮ್ಮ ಹತ್ರ ಬಂದಾಗ ನನ್ನ ಕೈಲಿ ಆಗುತ್ತೆ ಸಹಾಯ ಸಹಕಾರ ಮಾಡಿ ಅವ್ರ ಎಜುಕೇಶನ್ ಹೆಲ್ಪ್ ಮಾಡ್ತಕ್ಕಂಥದ್ದು ಕೂಡ ಅವರು ಕಲಿಬೇಕು, ಬೆಳಿಬೇಕು ಅನ್ನೋ ಮನೋಭಾವ. ನಮ್ಮಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಬುದ್ಧಿವಂತರು, ಚೆನ್ನಾಗಿ ಅಭ್ಯಾಸ ಮಾಡ್ತಾರೆ, ಚೆನ್ನಾಗಿ ಕಲಿತಾ ಇದ್ದಾರೆ.
ಬಹುಶಃ ಅವ್ರ ತಂದೆ ತಾಯಿ ಕೀರ್ತಿ ತಂದು ಕೊಡ್ತಕ್ಕಂಥ ವಿದ್ಯಾರ್ಥಿ ನಮ್ಮ ಕ್ಷೇತ್ರದಲ್ಲಿ ಇದ್ದಾರೆ. ಅಮೇಸಿಂಗ್ ಸರ್. ಈ ಕಾರ್ ಅಥವಾ ಬೈಕ್ ಕ್ರೇಜ್ ಏನಾದ್ರೂ ಇದೆಯಾ? ಇಲ್ಲ ಸರ್, ನನ್ಗೆ ಆ ಥರದ ಯಾವ್ದು ಕ್ರೇಜ್ ಇಲ್ಲ. ಯಾಕಂತಂದ್ರೆ ಆ ತರದ ಲೈಫ್ ನಾನು ಲೀಡ್ ಮಾಡ್ಲಿಲ್ಲ. ತಂದೆಯವರು ಅದನ್ನ ಯಾವ್ದು ಕೂಡ ನಮಗೆ ಗೊತ್ತು ಮಾಡಿಕೊಡ್ಲಿಲ್ಲ. ಓಕೆ. ತರ ನಾರ್ಮಲ್ ಜನ ಯಾವ ತರ ಅಂದ್ರೆ ಸಾಮಾಜಿಕವಾಗಿ ಜನ ಯಾವ ತರ ಅಂದ್ರೆ ಈ ಬಡವ್ರ ಮಕ್ಳು ಯಾವ ತರ ಸ್ಕೂಲ್ ಕಾಲೇಜ್ ಹೋಗ್ತಾರಲ್ಲ ಅದೇ ತರ ನಾವು ಹೋಗ್ತಾ ಇದ್ವಿ. ಅದೇ ತರ ಲೈಫ್ ಲೀಡ್ ಮಾಡ್ಬೋದು. ಸೊ ಇವತ್ತು ಆ ತರದ ಯಾವ್ದಕ್ಕಿಂತ ಕ್ರೇಜ್ ಇಲ್ಲ. ಬಟ್ ಅದು ಯಾವ್ದು ಕ್ರೇಜ್ ಇಟ್ಕೊಳತಕ್ಕಂಥದ್ದು ಕೂಡ ಯಾವ್ದು ತಲೆಯಲ್ಲಿ ಇಲ್ಲ. ಮತ್ತೆ ಅದು ರಾಜಕಾರಣ ಮಕ್ಕಳು ಅದ್ ಮಾಡ್ಲೂಬಾರ್ದು. ಓಕೆ ಸರ್. ನಾನು ಒಂದಷ್ಟು ಜನ ಯೂತ್ಸ್ ಹೇಳಿದ್ನಲ್ಲ ಆಗ್ಲೇ, ಹೊಸದಾಗಿ ರಾಜಕೀಯಕ್ಕೆ ಬರಬೇಕು ಅನ್ನುವಂತ ಪ್ರತಿಭೆಗಳ ಜೊತೆ ಮಾತಾಡ್ತಿರುವಾಗ ಅವ್ರು ಹೇಳ್ತಿರ್ತಾರೆ, ಕಲಾಪದಲ್ಲಿ ಇದೇನೋ ಮಿಸ್ ಆಗ್ತಿದೆ, ಕಲಾಪದಲ್ಲಿ ಈ ವಿಚಾರ ಚರ್ಚೆ ಆಗ್ಬೇಕಿತ್ತು, ಈ ವಿಚಾರ ಅನವಶ್ಯಕವಾಗಿ ಚರ್ಚೆ ಆಗ್ತಿದೆ, ಮತ್ತು ವಿರೋಧ ಪಕ್ಷದ ನಾಯಕರು ತುಂಬಾ ಸ್ಟ್ರಾಂಗ್ ಆಗಿ ಮಾತಾಡ್ಬೇಕು. ಬಟ್ ಈಗ ಇರುವಂತ ವಿರೋಧ ಪಕ್ಷದ ನಾಯಕ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾರೆ ಅನ್ನೋ ತರದ್ ಮಾತಿದೆ. ನಿಮ್ಗೆ ಏನ್ ಅನ್ಸ್ತದೆ ಕಲಾಪಗಳು ನಡೆಯುವಂತ ಸಂದರ್ಭದಲ್ಲಿ, ಸ್ಪೆಷಲಿ ಬೆಳಗಾವಲ್ಲಿ ಡಿಸೆಂಬರ್ ಟೈಮ್ ಅಲ್ಲಿ ಅಧಿವೇಶನ ನಡೆಸ್ತಾರೆ. ಸಮಯ ಎಲ್ಲ ಅವರ ಅರ್ಚಾಟ ಕಿರ್ಚಾಟಗಳಿಗಷ್ಟೇ ಮೀಸಲಾಗ್ಬಿಡತ್ತೆ. ಬೆಳಗಾವಿ ಅಧಿವೇಶನದಲ್ಲಿ ಸಾಕಷ್ಟು ವಿಚಾರಗಳಿದಾವೆ. ಸಾಕಷ್ಟು ಕ್ಷೇತ್ರಗಳಿಗೆ ಅಭಿವೃದ್ಧಿ ಇಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ, ಗಡಿ ಸಮಸ್ಯೆ ಇದೆ. ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು. ಕಬ್ಬು ಬೆಳೆಗಾರ ಸಮಸ್ಯೆಗಳಿದಾವೆ. ಕಬ್ಬು ಬೆಳೆಗಾರ ಸಮಸ್ಯೆ ಬಗ್ಗೆ ಧ್ವನಿ ಎತ್ತವರು ಬೆಳಗಾವಿ ಜಿಲ್ಲೆ ಯಾರಾದ್ರೆ ಲಕ್ಷ್ಮಣ ಸವದಿ ಒಬ್ರು ಮಾತ್ರ ಮಾತಾಡ್ತಾರೆ. ಕಬ್ಬು ಬೆಳೆಗಾರ ಯಾರು ಮಾತಾಡೋದಿಲ್ಲ. ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ಬೇಕು. ಅನವಶ್ಯಕ ಚರ್ಚೆಗಳು ಆಗ್ತಕ್ಕಂಥ ಕೂಡ ನಾವು ಕೂಡ ನೋಡಿದ್ದೀವಿ. ಬಟ್ ಮುಂದೆ ಜನಹಿತವಾಗಿರ್ತಕ್ಕಂಥ ಚರ್ಚೆಗಳಾಗಬೇಕು. ಅಧಿವೇಶನ ಆಗಿದ್ದಕ್ಕೂ ಕೂಡ ನಮ್ಮ ಜಿಲ್ಲೆಗೆ ಸಾರ್ಥಕ ಆಯ್ತಪ್ಪ, ಅನುಕೂಲ ಆಯ್ತು, ಅಲ್ಲಿ ಅಧಿವೇಶನದಲ್ಲಿ ವಿಚಾರ ಎತ್ತಿದ್ರು ಅಂತ ಹೇಳಿ ನಮಗೆ ನಮ್ಮ ಜಿಲ್ಲೆಗೆ ಒಂದು ಅಭಿವೃದ್ಧಿಗೆ ಏನೋ ಆಯ್ತು ಅಂತ ಈ ತರದ ವಿಚಾರಗಳು ಬರುವಂತದ್ದು ಚರ್ಚೆ ಆಗಲಿ ಅಂತ ನಾನು ಕೂಡ ಆಶಿಸ್ತೀನಿ. ಓಕೆ. ಸುವರ್ಣಸೌಧ ಇಲ್ಲಿ ಬಂದ ನಂತರ ಏನಾದ್ರೂ ಬದಲಾವಣೆಗಳಾಗಿದೆಯಾ ಅಂತ? ಸಾಕಷ್ಟು ಬದಲಾವಣೆ ಆಗಿದೆ. ಎರಡನೇ ರಾಜಧಾನಿ ಅಂತ ಘೋಷಣೆ ಆಯ್ತು, ಸಿಟಿ ಡೆವಲಪ್ಮೆಂಟ್ ಆಯ್ತು, ಬಟ್ ಇಂಡಸ್ಟ್ರಿಗಳು ಬರ್ಲಿಲ್ಲ. ಓಕೆ. ಆಮೇಲೆ ಅಲ್ಲಿ ಸುತ್ತಮುತ್ತ ಜಮೀನುಗಳಿಗೆ ಒಳ್ಳೆ ರೇಟ್ ಬಂತು, ರೈತರಿಗೆ ಅನುಕೂಲ ಆಯ್ತು, ಆರ್ಥಿಕವಾಗಿ ಸದೃಢ ಆಯ್ತು. ಬಟ್ ಸಿಟಿ ಜಿಲ್ಲೆ ಕೂಡ ಅಭಿವೃದ್ಧಿ ಆಯ್ತು. ಸಾಕಷ್ಟು ಕೆಲಸಗಳು ಆಗಿದಾವೆ. ಆಗ್ಬೇಕಿರೋದು ಏನ್ ಹಾಗಿದ್ರೆ? ಇನ್ನು ಬೆಳಗಾವಿಗೆ ಇಂಡಸ್ಟ್ರಿಗಳು ಬರಬೇಕು, ಯುವಕರಿಗೆ ಉದ್ಯೋಗ ಅವಕಾಶ ಆಗಬೇಕು, ಓಕೆ, ಕಂಪನಿಗಳು ಬರಬೇಕು. ಇವತ್ತು ಹುಬ್ಬಳ್ಳಿ ಬೆಳೆದಿರ್ತಕ್ಕಂಥ ಮಟ್ಟದಲ್ಲಿ ಬೆಳಗಾವಿ ಬೆಳೆದಿಲ್ಲ. ಇಂಡಸ್ಟ್ರಿಗಳು ಜಾಸ್ತಿ ಹುಬ್ಬಳ್ಳಿಗೆ, ವಾಣಿಜ್ಯ ನಗರಿ ಅಂತ ಕರೀತಾರೆ. ಹೌದು, ಛೋಟಾ ಮುಂಬೈ. ಬೆಳಗಾವಿಗೆ ಇನ್ನೂ ಆ ತರದ ಇನ್ನು ಇಂಡಸ್ಟ್ರಿಗಳು ಯಾವ್ದು ಬಂದಿಲ್ಲ. ಇಂಡಸ್ಟ್ರಿಗಳು ಬೆಳಿಬೇಕು, ಬೆಳೆದ್ರೆ ಯುವಕರಿಗೆ ಉದ್ಯೋಗ ಅವಕಾಶ ಆಗುತ್ತೆ. ಓಕೆ. ಕೆಲಸ ಮಾಡಕ್ ಹುಮ್ಮಸ್ ಬರುತ್ತೆ ವಿದ್ಯಾರ್ಥಿಗಳಿಗೆ. ಓಕೆ. ವೀಕ್ಷಕರೇ, ಒಂದ್ಸತಿ ನಮ್ ಕ್ಯಾಮ್ರಾಮನ್ ನಿಮಗೆ ಬಲಭಾಗದಲ್ಲಿ ಕ್ಯಾಮ್ರಾನ ಪ್ಯಾನ್ ಮಾಡಿ ತೋರಿಸ್ತಾರೆ, ಅಥವಾ ಮುಂದೆ ಪ್ಯಾನ್ ಮಾಡಿ ತೋರಿಸಿ, ಅಲ್ಲಿ ಗ್ರೀನರಿ ಇರೋ ಕಡೆ. ಸರ್, ನಾನು 15 ವರ್ಷದ ಹಿಂದೆ ಅಂತ ಅನ್ಸುತ್ತೆ, ಅಥಣಿಗೆ ಬಂದಾಗ ಈ ತರದ ರಸ್ತೆಗಳು ಇರ್ಲಿಲ್ಲ ಅಥಣಿಯಲ್ಲಿ, ಮತ್ತು ಈ ತರದ ಹಚ್ಚ ಹಸಿರ ವಾತಾವರಣ ಅಷ್ಟಾಗಿ ಇರ್ಲಿಲ್ಲ. ಆಗ ತುಂಬಾ ಒಂಥರ ಫುಲ್ ಒಣಗಿದ ವಾತಾವರಣ ಅನ್ನೋ ತರ ಇತ್ತು. ನೀವ್ ಯಾವತ್ತಾದ್ರೂ ಈ ಕಬ್ಬಿನ ಗದ್ದೆಯಲ್ಲಾಗಿರ್ಬೋದು ಅಥವಾ ಹೊಲದಲ್ಲಿ ರೈತನ ಕೆಲಸ ಮಾಡಿದ್ದೀಯಾ ಅಂತ? ನಾನು ಹೋಗ್ತಾ ಇರ್ತೇನೆ ಅವಾಗ ಸಾಯಂಕಾಲ ಬೆಳಿಗ್ಗೆ ತೋಟಕ್ಕೆ ಹೋಗ್ತೇನೆ. ನಮ್ದು ತಾತ ನಮ್ಮ ಅಜ್ಜ ಮಾಡಿರ್ತಕ್ಕಂಥ 100 ಎಕರ್ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ. ಇಬ್ರು ತಮ್ಮಂದ್ರು ಬಿಸ್ನೆಸ್ ಲೈನ್ ಇರತಕ್ಕಂತ ಸಂದರ್ಭದಲ್ಲಿ ರೈತರಿದ್ದಾರೆ, ಕೆಲಸ ಮಾಡಕ್ ರೈತರಿದ್ದಾರೆ. ನಾನು ಹೋಗ್ತಾ ಇರ್ತೀನಿ, ತೋಟಕ್ಕೂ ಹೋಗ್ತಾ ಇರ್ತೀನಿ, ಆಮೇಲೆ ಕೆಲಸನೂ ಮಾಡ್ತಾ ಇರ್ತೀನಿ. ಓಕೆ. ತಂದೆಯವರು ಬರ್ತಾರೆ, ಅವ್ರಿಗೂ ಅಗ್ರಿಕಲ್ಚರ್ ತುಂಬಾ ಇಷ್ಟ. ವ್ಯವಸಾಯದ ಬಗ್ಗೆ ಬಹಳ ಇಂಟ್ರೆಸ್ಟ್ ಇರ್ತಕ್ಕಂಥದ್ದು. ಬಹುಶಃ ನಾವು ಒಬ್ಬ ರೈತನಿಗೆ ಯಾವ ತರದ ವ್ಯವಸಾಯ ಮಾಡ್ಬೇಕು ನಾಲೆಜ್ ಇದೆಲ್ಲ, ಬಹುಶಃ ನಮ್ಮ ತಂದೆಯವ್ರ ಹತ್ರ ತುಂಬಾ ಇದೆ. ಅವ್ರ ಹತ್ರ ವ್ಯವಸಾಯದ ಬಗ್ಗೆ ಕಲಿತಕ್ಕಂಥದ್ದು ಬಹಳ ಇದೆ. ನಮಗೂ ಕೂಡ ಹೇಳ್ತಾ ಇರ್ತಾರೆ, ಯಾವ ಕಬ್ಬು ಹಾಕಿದ್ರೆ ಅದು ಯಾವ ತರ ಬೆಳಿ ಬರುತ್ತೆ, ಒಂದ್ ಎಕರೆಗೆ ಎಷ್ಟ್ ನಾವು ಟನ್ ಕಬ್ಬ ನಾಟಿ ಮಾಡ್ಬೇಕು, ಎಷ್ಟ್ ಕಬ್ಬ ಹಚ್ಬೇಕು, ಎಷ್ಟ್ ನೀರು ಬಿಡಬೇಕು, ಎಷ್ಟ್ ಗೊಬ್ಬರ ಹಾಕ್ಬೇಕು, ಇದೆಲ್ಲ ನಾಲೆಜ್ ತುಂಬಾ ಇದೆ ಅವ್ರಿಗೆ. ಓಕೆ ಸರ್, ತಂದೆಯವರು ರಾಜಕೀಯ ಅಷ್ಟೇ ಅಲ್ಲ, ಬದುಕಿನ ಪ್ರತಿ ವಿಚಾರದಲ್ಲೂ ಕೂಡ ತಿದ್ದುವಂತಹ ಪ್ರಯತ್ನ ಮಾಡ್ತಿರ್ತಾರೆ. ಯಾವತ್ತಾದ್ರೂ ಅವ್ರ ಕೈಯಲ್ಲಿ ಪೆಟ್ಟು ತಿಂದದ್ದಿದೆಯಾ ಅಂತ? ಸಾಕಷ್ಟು ಸರಿ ತಿಂದಿದ್ದೀನಿ, ಸಾಕಷ್ಟು ಸರಿ, ಚಿಕ್ಕವನಿದ್ದಾಗ ಸಾಕಷ್ಟು ಸರಿ. ಇವಾಗಾದ್ರೂ ಕೂಡ ಏನೋ ತಪ್ಪು ಮಾಡಿ ಬೈತಾರೆ, ತುಂಬಾ ಕೋಪದಲ್ಲೇ ಬೈತಾರೆ. ಬಟ್ ಅದೇ ಬೈದು ಒಂದ್ 2 ಗಂಟೆ ಆದ್ಮೇಲೆ ಮತ್ತೆ ಅವರೇ ಕರೆಸಿ ಹೇಳ್ತಾರೆ, ಈ ತರ ಆಗ್ಬಾರ್ದು, ಈ ತರ ಆಗ್ಬೇಕು, ಅದೆಲ್ಲ ಹೇಳ್ತಾರೆ.
ಪೆಟ್ಟಂತೂ ಸಾಕಷ್ಟು ತಿಂದಿದ್ದು ಚಿಕ್ಕವನಿದ್ದಾಗ. ಹಾ. ಬಹುಶಃ ನಮ್ಮ ಮನೇಲಿ ನನ್ನಷ್ಟು ಹೊಡ್ಸ್ಕೊಂಡ್ರೆ ಯಾರು ಇಲ್ಲ. ಓ, ಅಷ್ಟು ಕಾರಣ? ಚಿಕ್ಕಪುಟ್ಟ ಏನೋ ತಪ್ಪು ಮಾಡಿದಾಗ, ಸ್ಕೂಲ್ ಬಂಕ್ ಮಾಡಿದಾಗ, ಹ್ಮ್. ಸ್ಕೂಲಿನ ಏನಾದ್ರು ಕಂಪ್ಲೇಂಟ್ಸ್ ಬಂದಾಗ ಓಕೆ. ಅಷ್ಟೇ. ಯಾಕಂದ್ರೆ ಅವರು ರಾಜಕೀಯವಾಗಿ ಅವತ್ತು ತುಂಬಾ ಬಿಸಿ ಆಗಿರ್ತಿದ್ರು. ಹ್ಮ್. ಕೇರ್ ತಗೊಳ್ಳೋ ಯಾರು ಇರ್ತಿಲ್ಲ, ಹ್ಮ್. ತಾಯಿ ಮಾತ್ರ ಇರ್ತಿದ್ರು. ಓಕೆ. So ಅವಾಗ ಕೆಲವೊಂದು ಘಟನೆಗಳು ಆಗಿದಾವೆ. ಸೊ ಅದು ಬಹುಶಃ ಅವತ್ತು ಅವರು ಹೊಡೆದಿದ್ದಿಲ್ಲ ಅಂದ್ರೆ ಹ್ಮ್. ನಾವ್ ಯಾರು ಕೂಡ ಈ ಮಟ್ಟಿಗೆ ಈ ದಾರಿಗಳು ಬರ್ತಿರ್ಲಿಲ್ಲ. ನಮ್ದು ಏನೋ ಲ್ಯಾವಿಶ್ ಲೈಫ್ ಅಲ್ಲೇ ಹೋಗ್ತಾ ಇತ್ತು. ಬಟ್ ಅವತ್ತು ಅವರು ತಿದ್ದಿ ಬುದ್ಧಿ ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ರಲ್ಲ. ಸೊ Okay. ಹೀಗಾಗಿ ಗಾಡಿ ಟ್ರ್ಯಾಕ್ ಮುಖಾಂತರ ಹೋಗ್ತಾ ಇದೆ. ಅಮೇಜಿಂಗ್. ಸರ್, ರಾಜಕಾರಣಿಗಳ ಮಕ್ಳ ಕಷ್ಟ ನೋಡಿರಲ್ವಾ ಅಥವಾ ಕಣ್ಣೀರ್ ಇಟ್ಟಿರಲ್ವಾ ಅನ್ನೋ ತುಂಬಾ ಜನಕ್ಕೆ ಪ್ರಶ್ನೆ ಇರುತ್ತೆ. ನೋಡಿರ್ತಾರೆ ಸರ್, ಕಷ್ಟ ಅವ್ರದೇ ಆಗಿರ್ತಕ್ಕಂತ ಸಾಕಷ್ಟು ಸಾವಿರಾರು ಇರುತ್ತೆ. ಹ್ಮ್. ಅದಕ್ಕೂ ದೂರದ ಬೆಟ್ಟ ಕಣ್ಣಿಗೆ ನೂನಿಗೆ ಅಂತ ಹೇಳಿದ್ರೆ ಹಂಗ ಅಷ್ಟೇ. ಏಯಪ್ಪ ರಾಜಕಾರಣ ಮಗ ಇದ್ದಾನೆ ಅವ್ನಿಗೆ ಹಂಗೆ ಹಿಂಗೆ ಅದೆಲ್ಲ ಸುಳ್ಳದು. ಅವರು ನೋಡಿರ್ತಾರೆ, ಅವರು ಸಾಕಷ್ಟು ಸಲ ನೋವಲ್ಲಿ ಇರ್ತಾರೆ, ನೋಡಿರ್ತಾರೆ ಸಾಕಷ್ಟು. ನೀವ್ ಆ ತರದ್ ಯಾವ್ದಾದ್ರು ಇನ್ಸಿಡೆಂಟ್ ಸಾಕಷ್ಟು ಆಗಿದೆ ಸರ್, ತುಂಬಾ ಆಗಿದೆ. ಯಾವ ತರದ ಇನ್ಸಿಡೆಂಟ್ಗಳು? 2018ರಲ್ಲಿ ತಂದೆಯವರು ಡಿಫೀಟ್ ಆದ್ರು. ಹಾ. ಅವಾಗ ಅದು ಬ್ಲೇಮ್ ನನ್ ಮೇಲೆ ಬಂತಲ್ಲ. ಸೊ ಅವಾಗ ಒಂಚೂರು ನನಗೆ ಅದು ತುಂಬಾ ಗಿಲ್ಟ್ ಫೀಲ್ ಆಯ್ತು. ಅದು ಏನಪ್ಪ ನನ್ನಿಂದಾಗಿ ನಮ್ಮ ತಂದೆಯವ್ರಿಗೆ ಈ ತರ ಆಯ್ತಲ್ಲ ಅಂತ ಒಂದು ಗಿಲ್ಟ್ ಫೀಲ್ ಆಯ್ತು. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಪೋಸ್ಟ್ ಗಳನ್ನ ಹಾಕ್ತಾ ಇದ್ರು, ಅವ್ರು ಹಾಕಿದ್ರು ತಂದೆಯಿಂದ ಮಗನಿಂದ ತಂದೆಗೆ ಸೋಲು ಅದು ಇದು ಅಂತ ಹೇಳಿ. ಆ ಸಂದರ್ಭದಲ್ಲಿ ತುಂಬಾ ನೋವಾಯ್ತು. ಬಟ್ ಅದು ಅವತ್ತು ನಾನು ಹೇಳಿದ್ನಲ್ಲ ಶಿರ್ಡಿ ಸಾಯಿಬ ನಂಬ್ತೀನಂತ, ಅದು ಒಂದು ಕಾರಣನೇ. ಅವತ್ತು ನಾನು ಶಿರ್ಡಿಗೆ ಹೋದೆ, ಶಿರ್ಡಿಗೆ ಹೋಗಿ ಪ್ರೇ ಮಾಡ್ಕೊಂಡ್ ಬಂದೆ. ಬಂದು ಒಂದು 6 months ಅಲ್ಲಿ ತಂದೆಯವ್ರ ಮಂತ್ರಿ ಆದ್ರು. ಓಕೆ. ಅದೊಂದು ಘಟನೆ ಮಾತ್ರ ನನ್ನ ಜೀವನದಲ್ಲಿ ಯಾವತ್ತೂ ಮರೆಯೋದಿಲ್ಲ. ನಿಮಗೆ ಯಾಕೆ ದೂಷಿ ಅಂತ? ಅಲ್ಲಿ ಕೆಲವೊಂದು ನಾನು ಯುವ ಮೋರ್ಚಾ ಅಧ್ಯಕ್ಷನಿದ್ದಾಗ ಕೆಲವೊಂದು ಘಟನೆಗಳು ಆಯ್ತು. ಅವತ್ತು ರೋಷನ್ ಬೇಗ್ ಅವರು ನರೇಂದ್ರ ಮೋದಿ ಅವರಿಗೆ ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡಿದ್ರು. ಪ್ರತಾಪ್ ಸಿಂಹ ಅವರು ರಾಜ್ಯಾಧ್ಯಕ್ಷರು. ಅವಾಗ ನಮ್ಗೆಲ್ಲರ ಜಿಲ್ಲಾಧ್ಯಕ್ಷರಿಗೆ ಒಂದು ಆದೇಶ ಬಂತು, ಶವಯಾತ್ರೆ ಮಾಡಿ ಅಂತ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ರು. ಮುಖ್ಯಮಂತ್ರಿ ಇದ್ದಾಗ ಸಂದರ್ಭದಲ್ಲಿ ರೋಷನ್ ಬೇಗ್ ಅವರು ಮಂತ್ರಿ ಇದ್ರು. ಶವಯಾತ್ರೆ ಮಾಡಿ ಅಂತಂದಾಗ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ಯುವಕರು ಸಿದ್ದರಾಮಯ್ಯನವ್ರ ಬಗ್ಗೆ ಅವಾಚ್ಯ ಶಬ್ದಗಳನ್ನ ನಿಂದನೆ ಮಾಡಿದ್ರು. ಸೊ ಹಿಂಗಾಗಿ ಅಲ್ಲಿ ಅವತ್ತು ಹಾಲು ಮತ್ತು ಸಮಾಜ ವತಿಯಿಂದ ಒಂದು ದೊಡ್ಡ ಮಟ್ಟದಲ್ಲಿ ಸ್ಟ್ರೈಕ್ ಆಯ್ತು. ಸೊ ಹಿಂಗಾಗಿ ಅದು ಅವ್ನ ಮಗನಿಂದಾನೇ ಆಯ್ತು ಅಂತೇಳಿ ಅದೊಂದು ಬ್ಲೇಮ್ ಸ್ಟಾರ್ಟ್ ಆಗ್ಬಿಡ್ತು. ಓಕೆ. ಆ ಸಂದರ್ಭ ಮಾತ್ರ ಬಹುಶಃ ನಾನು ಲೈಫ್ ಲಾಂಗ್ ಮರೆಯಕ್ ಆಗ್ಲಿಕ್ಕಿಲ್ಲ. ಯಾಕೆಂತಂದ್ರೆ ಸರ್, ಯಾವ್ದೋ ಒಂದು ಸಣ್ಣ ಮ್ಯಾಟರ್ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಪ್ರಭಾವ ಬೀರುತ್ತೆ. ಹಾಗಾಗಿ ಎಷ್ಟರ ಮಟ್ಟಿಗೆ ಎಚ್ಚರಿಕೆಯಿಂದ ಇರಬೇಕು ಈ ರಾಜಕೀಯದಲ್ಲಿ ಅಂತ? ಮೈಯೆಲ್ಲ ಕಣ್ಣಿರ್ಬೇಕು, ಮಾತಾಡ್ಬೇಕಾದ್ರೂ ಕೂಡ ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ. ಏನೋ ಒಂದು ಶಬ್ದ ಡಿಫ್ರೆನ್ಸ್ ಆದ್ರೂ ಕೂಡ ಅದು ಬೇರೆ ರೂಪಾನೇ ತಾಳುತ್ತೆ. ಇವತ್ತೆಲ್ಲ ಸೂಕ್ಷ್ಮ. ಮೊದ್ಲೆಲ್ಲ ಮೀಡಿಯಾ ಇರಲಿಲ್ಲ, ಏನು ಇರ್ಲಿಲ್ಲ, ಜನರಿಗೆ ಅಷ್ಟೊಂದು ಸುದ್ದಿ ಮುಟ್ತಿರಲಿಲ್ಲ. ಬಟ್ ಇವತ್ತು ಸೋಷಿಯಲ್ ಮೀಡಿಯಾ ಫಾಸ್ಟ್ ಇದೆ, ಟಿವಿ ಮಾಧ್ಯಮಗಳು ಫಾಸ್ಟ್ ಇದಾವೆ. ಸೊ ಬಹಳ ಎಚ್ಚರಿಕೆಯಿಂದ ತಗ್ಗಿ ಬಗ್ಗೆ ಹೋದ್ರೇನೆ ಭವಿಷ್ಯ, ಇಲ್ಲ ಅಂದ್ರೆ ಅವ್ರ ಕತೆ ಅಷ್ಟಕ್ಕಷ್ಟೇ ಅಂತ ಹೇಳ್ಬೋದು. ಓಕೆ. ತಗ್ಗಿ ಬಗ್ಗೆ ಅಂದ ತಕ್ಷಣ ಸರ್, ಕೆಲವೊಂದು ಜನ MLA-ಗಳಿದ್ದಾರೆ ಸಿಕ್ಕಾಪಟ್ಟೆ, ಲೈಕ್ ಅವ್ರ ಆಟಿಟ್ಯೂಡೇ ಬೇರೆ ರೀತಿಯಲ್ಲಿ ಇರುತ್ತೆ. ಏನ್ ಅವ್ರ ಇಡೀ ಜಗತ್ತೇ ತಮ್ದು ಅನ್ನೋ ರೀತಿಯಲ್ಲಿ ಇರ್ತಾರೆ. ಅವರು ಸ್ವಭಾವ ಏನ್ ಮಾಡಕ್, ಸ್ವಭಾವಕ್ಕೆ ಔಷಧಿ ಇಲ್ಲ, ಏನ್ ಮಾಡಕ್ ಆಗೋದಿಲ್ಲ. ಬಟ್ ಆ ಸ್ವಭಾವನ ಜನ ತಿರಸ್ಕಾರ ಮಾಡ್ತಾರೆ ಅನ್ನೋ ಫ್ಯೂಚರ್ ಗೊತ್ತಿರಲ್ವಾ ಅಂತ? ಅದೇನೋ ಅದು ಅರ್ಧರಾತ್ರಿಯಲ್ಲಿ ಶ್ರೀಮಂತಿಕೆ ಬಂದ್ರೆ ಕೊಡೆ ಹಿಡಿತಾರ ಅಂತ ಹೇಳ್ತಾರಲ್ಲ, ಹಂಗಾಗಿರುತ್ತೆ. ಕರೆಕ್ಟ್. ಕೆಳಮಟ್ಟದಿಂದ ಬೆಳೆದು ಬಂದಿದ್ರೆ ಅವ್ರಿಗೆ ಗೊತ್ತಾಗ್ತಿತ್ತು ಜನರ ಕಷ್ಟ ಏನು, ಯಾವ ರೀತಿ ಇರಬೇಕು ಅನ್ನೋದು ಗೊತ್ತಾಗ್ತಿತ್ತು. ಅವರು ಹಣ ಬಲ, ತೋಳ ಬಲ, ಈ ತರದ ರಾಜಕಾರಣಕ್ಕೆ ಬಂದ್ರೆ ಅದು ಶಾಶ್ವತವಾಗಿ ಅವ್ರು ಫ್ಯೂಚರ್ ಅಲ್ಲಿ ಏನು ಮಾಡಕ್ ಆಗುತ್ತಿಲ್ಲ. ಕೇವಲ 1 ಅಥವಾ 2 ಟರ್ಮ್ ಮಾತ್ರ ಸೀಮಿತ ಆಗಿರುತ್ತೆ. ಕರೆಕ್ಟ್. ಸರ್, ಯಾವತ್ತು ಸೌದಿ ಅವರು ಚುನಾವಣೆಗೆ ನಿಂತ್ಕೋ, ಟಿಕೆಟ್ ತಂದು ಕೊಡ್ತೀನಿ, ನೀನು ಬೆಳಿಗ್ಗೆ ರಾಜಕೀಯವಾಗಿ ಅಂತ ಯಾವತ್ತಿಲ್ಲ ಸರ್. ಟಿಲ್ ಟುಡೇ ಇವತ್ತುವರೆಗೂ ನಮ್ಮ ತಂದೆಯವರು ನನ್ನ ಚುನಾವಣೆ ರಾಜಕಾರಣ ಬಗ್ಗೆ ನನ್ನ ಜೊತೆ ಚರ್ಚೆನೆ ಮಾಡಿಲ್ಲ. MP ಚುನಾವಣೆ ಸಂದರ್ಭದಲ್ಲಿ ನನಗೆ ಆಫರ್ಗಳು ಬಂತು. ಪಾರ್ಟಿಯವರು ಕೂಡ ತಂದೆಯವ್ರ ಜೊತೆ ಡಿಸ್ಕಷನ್ ಮಾಡಿದ್ರು, ನಿಮ್ ಮಗನ್ ಹಾಕಿ ಮಾಡೋಣ ಅಂತೇಳಿ. ಬಟ್ ತಂದೆಯವರು ಬೇಡ, ಇನ್ನು ಟೈಮ್ ಇದೆ, ಮಾಡೋಣ, ಆಮೇಲೆ ಮಾಡೋಣ ಅಂತ ಹೇಳಿ. ಬಟ್ ಅವತ್ತು ಕೂಡ ನನ್ನ ಜೊತೆ ಏನು ಚರ್ಚೆ ಮಾಡ್ಲಿಲ್ಲ. ಇನ್ನೂವರೆಗೂ ಕೂಡ ನಾನು ಯಾವತ್ತು ಚುನಾವಣೆ ರಾಜಕೀಯದ ಬಗ್ಗೆ ಆಗ್ಲಿ, ಚುನಾವಣೆ ನಿಲ್ಸೋ ಬಗ್ಗೆ ಆಗ್ಲಿ ಯಾವ್ದು ಚರ್ಚೆ ಆಗಿಲ್ಲ, ಚರ್ಚೆ ಮಾಡಿಲ್ಲ. ಬಟ್ ಇನ್ನು ಅದ್ರ ಬಗ್ಗೆ ನಾವು ಯಾವ್ದು ತರದ ವಿಚಾರನ ಇಟ್ಕೊಂಡಿಲ್ಲ. ಓಕೆ. ಆಗ ಆಫರ್ ಬಂದಿದ್ದಾಗ ನಿಮ್ ರಿಯಾಕ್ಷನ್ ಏನಿತ್ತು? ಫೈಟ್ ಮಾಡಿದ್ರ ಮನೆಯಲ್ಲಿ? ಇಲ್ಲ, ನನ್ನ ಜೊತೆ ತಂದೆಯವ್ರು ಚರ್ಚೆನೆ ಮಾಡ್ಲಿಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಅವ್ರು ಅಲ್ಲೇ ಅದನ್ನ ರಿಜೆಕ್ಟ್ ಮಾಡಿ ಬಂದಿದ್ರು, ಬೇಡ ಅಂತಾನೆ ಹೇಳಿ ಬಂದಿದ್ರು.
ಯಾರು ಬೇರೆ ಯಾರಿಗಾದ್ರೂ ಕೂಡ ನಾವು ಕೆಲಸ ಮಾಡ್ತೀವಿ, ಬಟ್ ನನ್ನ ಮಗನಿಗೆ ಏನ್ ಬೇಡ, ಮನೆ ಚುನಾವಣೆ ಮಾಡಿದ್ದೀನಿ ನಾನು, ಮತ್ತೆ ಮುಂದೆ ಭವಿಷ್ಯದಲ್ಲಿ ನೋಡೋಣ ಅಂತ ಹೇಳಿ ಬಂದಿದ್ದೀನಿ ಅಷ್ಟೇ. ಓಕೆ, ವೆಲ್ ಸರ್, ಫೈನಲ್ ಈ ಕಾರ್ಯಕ್ರಮದ ಮುಖಾಂತರ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ಒಳ್ಳೇದಾಗ್ಲಿ ಸರ್, ಎಲ್ಲರಿಗೂ ಒಳ್ಳೇದಾಗ್ಲಿ. ಆದಷ್ಟು ನಮ್ಮ ಕಡೆಯಿಂದ ಒಳ್ಳೇದು ಮಾಡದೇ ಆಗದಿದ್ರು ಕೂಡ ಕೆಟ್ಟದಂತೂ ಯಾರಿಗೂ ಮಾಡೋದ್ ಬೇಡ. ಎಲ್ಲರೂ ಒಳ್ಳೇದನ್ನೇ ಮಾಡೋಣ, ಒಳ್ಳೇದನ್ನೇ ಬಯಸೋಣ. ಒಳ್ಳೇದಾಗ್ಲಿ, ತಮ್ಮ ವಾಹಿನಿಗೂ ಒಳ್ಳೇದಾಗ್ಲಿ. ತಾವು ಕೂಡ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಸಾಕಷ್ಟು ಏನೆಲ್ಲ ಸಂದರ್ಶನ ಮಾಡಿದಿರಿ, ಚೆನ್ನಾಗಿ ಮೂಡ್ ಬರ್ತಾ ಇದೆ. ತಮಗೂ ಕೂಡ ಒಳ್ಳೇದಾಗ್ಲಿ. ತಮ್ಮ ನ್ಯೂಸ್ ಚಾನಲ್ ಇದೇ ತರ ಇನ್ನೂ ಉತ್ತಮಕ್ಕೆ ಬೆಳೀಲಿ, ಒಂದು ಮಾದರಿ ನ್ಯೂಸ್ ಚಾನಲ್ ಬೆಳೀಲಿ. ತಮಗೂ ಒಳ್ಳೇದಾಗ್ಲಿ. ಕಾರ್ಯಕ್ರಮಕ್ಕೆ ಅಷ್ಟು ದೂರದಿಂದ ಬಂದು ನಮಗ ಅವಕಾಶ ಮಾಡಿಕೊಟ್ಟು ತಮಗೂ ಕೂಡ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್. ಆದಷ್ಟು ಬೇಗ MLA ಆಗಿ ಮತ್ ಸಂದರ್ಶನಕ್ಕೆ ಸಿಗೋಣ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಚಿದಾನಂದ ಸೌದಿ ಅವರ ಮಾತುಗಳು. ಅದೇನೇ ಇದ್ರು ಕೂಡ ಅಂದ್ರೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೂ ಕೂಡ ನಾವು ಹೋಗಿದ್ವಿ. ಅಲ್ಲೆಲ್ಲವೂ ಕೂಡ ಜನ ಅವರ ಜೊತೆ ನಡೆದುಕೊಂಡಂತಹ ರೀತಿ ಮತ್ತು ಜನ ಅವರಿಗೆ ರೆಸ್ಪಾಂಡ್ ಮಾಡುವಂತಹ ಪರಿಯನ್ನ ನೋಡಿದಾಗ ಸಮ್ವೇರ್ ನನಗ್ ಪರ್ಸನಲಿ ಫೀಲ್ ಆಯ್ತು. ಎಸ್, ನನಗೆ ನಾ ಹೇಳಿದ್ನಲ್ಲ ಆಗ್ಲೇ, ಒಬ್ರು ಸೀನಿಯರ್ ಹೇಳ್ತಾ ಇದ್ರು, ಜನ ನಮ್ ಕಡೆ ಹೇಗ್ ಬರ್ತಾರಲ್ಲ ಅದು ಅವರ ಮೂಮೆಂಟ್ ಅಲ್ಲಿ ಗೊತ್ತಾಗ್ಬಿಡತ್ತೆ, ಈತ ನಾಯಕ ಹೌದು ಅಲ್ವೋ ಅನ್ನುವಂಥದ್ದು. ಇನ್ಫ್ಯಾಕ್ಟ್ ಸಾಕಷ್ಟು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ. ಎಲೆಕ್ಷನ್ಗೆ 1 ತಿಂಗಳು 6 ತಿಂಗಳು ಅಥವಾ 1 ವರ್ಷ ಇದೆ ಅನ್ನೋ ಟೈಮಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡೋರಿಗೆ ಕಂಪೇರ್ ಮಾಡಿದ್ರೆ ಮೇ ಬಿ ಫಾರ್ ಬೆಟರ್ ಅಂತ ಅನಿಸ್ತದೆ. ಎನಿವೇಸ್, ಅದು ಅವರವರ ವರ್ಕಿಂಗ್ ಸ್ಟೈಲ್. ಆದಷ್ಟು ಬೇಗ ಚಿದಾನಂದ ಸೌದಿ ಅವರನ್ನ ಶಾಸಕರಾಗಿ ನಾವು ನೋಡ್ತೀವಿ. ಮತ್ತು ನನ್ನ ವರ್ಡ್ಗಳನ್ನ ನೀವು ಮಾರ್ಕ್ ಮಾಡಿ ಇಟ್ಕೊಳ್ಳಿ, ಇನ್ನೊಂದು 5 ಅಥವಾ 10 ವರ್ಷಗಳಲ್ಲಿ ಈಗ ಯಾರೆಲ್ಲ ಮೇನ್ ಸ್ಟ್ರೀಮ್ ಮೊದಲನೇ ಹಂತದ ನಾಯಕರಿದಾರಲ್ಲ, ಆ ಸಾಲಿನಲ್ಲಿ ಚಿದಾನಂದ ಸೌದಿ ಹೆಸರಿರುತ್ತೆ, ಅದರಲ್ಲಿ ನೋ ಡೌಟ್. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್, ಬೆಳಗಾವಿಯಿಂದ.